ನೀ ಇಲ್ಲದ ಜಗತ್ತು ಹೇಗಿರುತ್ತಿತ್ತು? ನೀ ಇಲ್ಲದ ಜಗತ್ತು. ಪುಸ್ತಕ ಬಿಡುಗಡೆ ಕೊಡ್ತಿರ್ತಕ್ಕಂಥದ್ದು ನೀ ಇಲ್ಲದ ಜಗತ್ತು ಹೇಗಿರುತ್ತಿತ್ತು ಅಂತಕ್ಕಂಥ ಒಂದು ಉತ್ತಮವಾದ ಪುಸ್ತಕ ಇವತ್ತು ಬಿಡುಗಡೆಗೊಳ್ತಾ ಇದೆ. ಎಲ್ಲ ವಿಚಾರಗಳು ಕೂಡ ಈ ಒಂದು ಪುಸ್ತಕದಲ್ಲಿ ಅಡಕವಾಗಿರ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಕೊಂಡು ಓದಬೇಕು. ಅಸ್ಪೃಶ್ಯತೆ ಇಲ್ಲದ ಜಗತ್ತು ಹೇಗಿರ್ತಿತ್ತು, ಧರ್ಮವೇ ಇಲ್ಲದ ಜಗತ್ತು ಹೇಗಿರುತ್ತಿತ್ತು ಎಂತಕ್ಕಂಥ ಅನೇಕ ವಿಚಾರಗಳನ್ನು ಇಟ್ಟುಕೊಂಡು ಈ ಒಂದು ಪುಸ್ತಕವನ್ನ ಬರೆದಿದ್ದಾರೆ. ಆ ಪುಸ್ತಕ ಇವತ್ತು ಬಿಡುಗಡೆಗೊಳ್ತಾ ಇದೆ. ಅವರನ್ನು ಸಹ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾರೆ. ಈ ಒಂದು ಪುಸ್ತಕದ ಲೇಖಕರು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾರೆ. ಅಧ್ಯಕ್ಷರು ನೀವೇ ಹಿಂದೆ ಹೋಗ್ಬಿಟ್ಟು ಸತ್ವ ಇರಬೇಕು, ಚೆನ್ನಾಗಿರಬೇಕು ಅನ್ನೋ ಉದ್ದೇಶವನ್ನು ಬೇರೆ ಏನೂ ಇಲ್ಲ. ನಮ್ಮಂಥವರಿಗೆ ಈ ಕನ್ನಡ ನಾಡಿನಲ್ಲಿ 3 ಆದರ್ಶಗಳಿದ್ದು, ಆದರ್ಶ ವ್ಯಕ್ತಿತ್ವಗಳಿದ್ದು. ಒಂದು, ನಮ್ಮ ಪಕ್ಕದಲ್ಲೇ ನಮ್ಮ ಜೊತೆಲೇ ಒಡನಾಡಿ ಬೆಳೆದಂಥ ಪೂರ್ಣಚಂದ್ರ ತೇಜಸ್ವಿಯವರು, ಹಾಗೂ ಈ ನಾಡಿನಲ್ಲಿ ಬರಹ ಅಂದರೆ ಏನು, ಹೇಗಿರಬೇಕು ಅಂತ ಬಡಿದು ಹೇಳ್ತಾ ಇದ್ದಂಥ ಲಂಕೇಶ್ ಅವರು, ಹಾಗೆ ನಮ್ಮ ಹೆಗ್ಗೋಡಿನ ಕೆ.ವಿ. ಸುಬ್ಬಣ್ಣವರು. ಇವರು ಒಬ್ಬರಿಗೊಬ್ಬರು ಹೇಗೆ ಬರೀತಾ ಇದ್ರು ಅಂತ ಹೇಳಿದ್ರೆ, ಅಥವಾ ಆ ಕಾಲಘಟ್ಟದ ಲೇಖಕರು ಹೇಗೆ ಬರೀತಿದ್ರು ಅಂದರೆ, ನಾನೇನಾದರೂ ಒಂದು ಪುಸ್ತಕ ಬರೆದರೆ ಇದನ್ನು ಲಂಕೇಶ್ ಹೇಗೆ ಸ್ವೀಕರಿಸ್ಬೋದು. ಎಂ.ಪಿ. ಪ್ರಕಾಶ್ ಹೇಳಿದ್ರು ಮಾಡ್ತಿದ್ರು. ಎಂ.ಪಿ. ಪ್ರಕಾಶ್ ಒಂದು ಪುಸ್ತಕ ಬರೆದ್ರೆ ಬರಿಬೇಕಾದ್ರೆ ಯೋಚನೆ ಮಾಡ್ತಿದ್ರು, ಒಂದು ಪೇಜ್ ಬರಿಬೇಕಾದ್ರೆ ಇದನ್ನು ಸುಬ್ಬಣ್ಣ ಹೇಗೆ ಸ್ವೀಕಾರ ಮಾಡ್ತಾನೆ, ಲಂಕೇಶ್ ಹೇಗೆ ನೋಡ್ತಾನೆ, ತೇಜಸ್ವಿ ಯಾವ ರೀತಿ ನೋಡ್ಬೋದು. ಆವಾಗ ನಮ್ಮ ಬರಹ ಗಟ್ಟಿಯಾಗ್ತಾರೆ. ಈ ರೀತಿಯ ಒಂದು ನಮ್ಮಲ್ಲೇ ಆದಂಥ ವಿಮರ್ಶಕರು ಬೆಳಿಬೇಕು. ಹೊಗಳಿಕೆಗಳಿಂದ ಸಾಹಿತ್ಯವೂ ಬೆಳೆಯೋದಿಲ್ಲ, ನಾಯಕತ್ವ ಬೆಳೆಯೋದಿಲ್ಲ, ಬೆಳೆಯೂ ಬೆಳೆಯೋದಿಲ್ಲ. ನಾವು ಹಾಕಿದ ಗಿಡ ಒಣಕದ ಕಡ್ಡಿಯಾಗಿದ್ದಾಗ ಸ್ನೇಹಿತರು ತುಂಬ ಚೆನ್ನಾಗಿದೆ ಅಂತ ಹೊಗಳಿದ್ರೆ ಬಂದ ಗಿಡ ಚೆನ್ನಾಗಾಗಲ್ಲ. ಇದಕ್ಕೆ ಏನು ಹಾಕಬೇಕಪ್ಪ, ಈ ಥರ ಮಾಡು ಅಂತ ಹೇಳಿದಾಗ ಬೆಳೆ ಚೆನ್ನಾಗಾಗುತ್ತೆ. ಈ ಉದ್ದೇಶದಿಂದ ಹೋದ ಸರ್ತಿ ಪುಸ್ತಕ, ಅದಕ್ಕೆಲ್ಲ ಹಿಂದಿನ ಪುಸ್ತಕ ಬಂದಾಗ ಬಗ್ಗೆ ನಾನು ಮಾತಾಡಿದ್ದೆ, ಮಾತಾಡಿದಾಗ ಕೆಲವರು ಕಡೆ ಏನಪ್ಪ ಬಾಳಪ್ಪ ಹೊಗಳಿ ಬರೆದ್ಬಿಟ್ಟು ಹೇಳಿಬಿಟ್ಟಿದ್ಯಾ ನೀನು. ಅಂದರೆ ಅಲ್ಲಿನ ಸಾಹಿತ್ಯ ಕೃಷಿ ಹೇಗಿದೆ ಅಂತ ಅರ್ಥ ಮಾಡ್ಕೋಬೇಕು. ನಾವು ನಿರಾಶರಾಗೋದು ಬೇಡ. ನಮ್ಮ ತಾಲೂಕಲ್ಲಿ ಬರಹಗಾರರು, ಯುವ ಬರಹಗಾರರು ಹುಟ್ಟಿ ಬೆಳೀತಾ ಇದ್ದಾರೆ. ಯಾಕಂದರೆ ನಮ್ಮಲ್ಲಿ ವಿದ್ಯಾಭ್ಯಾಸ ಬಂದಿದೆ ಅಂತ. ನಮ್ಮದು ಪ್ಲಾಂಟೇಶನ್ ಏರಿಯಾ. ಇಂಥ ಪ್ರದೇಶದಲ್ಲಿ ಬರಹ ಅನ್ನೋದು ಭಾಳ ಕಷ್ಟ. ನಿಧಾನವಾಗಿ ಇಲ್ಲಿ ಬೆಳೆ ಬರ್ತಾ ಇದೆ. ನಮ್ಮ ಹೆಗ್ಗೋಡು ನಾಗರಾಜಲ್ಲಿದ್ದಾರೆ, ಈ ಥರ ಯುವಕರು ತುಂಬ ಚೆನ್ನಾಗಿ ಬರೀತಾ ಇದ್ದಾರೆ. ನಮ್ಮ ಬೆಳಗೋಡಿನ ಒಬ್ಬ ತುಂಬ ಚೆನ್ನಾಗಿ ಬರೀತಾರೆ, ಪ್ರಮೋದ್ ಬೆಳಗೋಡು.
ಈ ಥರ ಬರಹಗಾರರು ಬರ್ತಾ ಇದ್ದಾರೆ. ಈ ಪುಸ್ತಕ ಮೆಹಬೂಬ್ರು 5ನೇ ಪುಸ್ತಕ. 5 ಪುಸ್ತಕಗಳ ಬಿಡುಗಡೆಯಲ್ಲಿ ನಾನು ಇದ್ದೆ ಅಂತಂದರೆ ನಾನು ಬಿಡಲ್ಲ ಈ ಮೆಹಬೂಬ್. ಹಾಗಾಗಿ ಇದ್ದೆ. ನನ್ನ ಹತ್ರ ಬಯಸ್ಕೊಂಡ್ರು ಖುಷಿ ಇರ್ತಾರೆ. ಅವಳು ಬರದಾದದ್ದು ಈ ಪುಸ್ತಕ. ಇದು ನನಗೆ ರಂಗಕರ್ಮಿಯಾಗಿ ಬಹಳ ಇಷ್ಟವಾದ ಪುಸ್ತಕ. ಯಾಕೆ ಅಂತ ಹೇಳಿದ್ರೆ ಈ ರೇ ಲೋಕ ಇದೆ, ನಾವು ರೇ ಒಬ್ಬ ದೊಡ್ಡ ರಂಗಕರ್ಮಿ ನಮಗೆ ಈ ಜಗತ್ತಿನ ರಂಗ ಇತಿಹಾಸವನ್ನು ಪುನರ್ ಸೃಷ್ಟಿ ಮಾಡಿ ಬರೆದಂತಹ ಲೇಖಕ ರಷ್ಯಾದವನು ಹೀಗಿದ್ದರೆ ರೇ ಪ್ರಪಂಚ, ಈ ರೇ ಪ್ರಪಂಚ ಇದ್ರೆ ಮಾತ್ರ ಅದು ಭೂಮಿ ಬೆಳಿಗ್ಗೆ. ನಾನು ರಾಮನಾಗಿದ್ದರೆ, ನಾನು ರಾವಣನಾಗಿದ್ದರೆ, ನಾನು ಕಳ್ಳನಾಗಿದ್ದರೆ, ನಾನು ಪಳ್ಳಿಂಗನಾಗಿದ್ದರೆ, ನಾನು ರಾಜನಾಗಿದ್ದರೆ ಅಂದುಕೊಂಡಾಗ ನನ್ನಲ್ಲಿ ರಾಜ ಮಾಡ್ತಾನೆ. ನಾನು ರಾಜನಾಗಿದ್ರೆ ಆಗಲ್ಲ, ಮನಸ್ಸಿನಲ್ಲಿ ಅಂದುಕೊಳ್ಬೇಕು ನಾನು ಹೀಗಿದ್ರೆ ಹೇಗಿರ್ತಿದ್ದೆ, ನಾನು ರಾಜಕಾರಣಿ ಹೇಗಿರ್ತಿದ್ದೆ. ಈ ರೇ ಪ್ರಪಂಚದಲ್ಲಿ ನಾವು ರಂಗಭೂಮಿಗೆ ಪ್ರವೇಶ ಮಾಡಿದ್ದೇವೆ. ಆಮೇಲೆ ಅವನು ನಟನಾಗ್ತಾನೆ, ರಂಗಭೂಮಿಗೆ ಕಟ್ಟಿಕೊಡ್ತಾನದನ್ನ ಆ ನಾಟಕ ಅತ್ಯುತ್ತಮವಾಗಿ ಬರುತ್ತೆ. ಇದು ರೇ ಪ್ರಪಂಚ. ಇದನ್ನ ಎಲ್ಲ ರಂಗಕರ್ಮಿಗಳು ಪ್ರಪಂಚದಾದ್ಯಂತ ಕೊಟ್ಟಿದ್ದಾರೆ ಸಿದ್ಧಾಂತ. ಅಂತಹ ರೇ ಪ್ರಪಂಚದಲ್ಲಿ ಇದು ಏನು ವೃಂಗದ ಒಂದು ಕಲ್ಪನಾ ವಿಲಾಸ ಬೇರೆ ಹೇಳ್ತಾರಲ್ಲ, ಆ ರೀತಿ ಕಲ್ಪನಾ ವಿಲಾಸ ಕಲ್ಪನೆಗಳೇ ಹೀಗಿದ್ರೆ ಏನಾಗುತ್ತೆ, ಏನಾಗುತ್ತೆ ಏನಾಗ್ಬೋದು ಊಹಿಸ್ಕೊಳ್ಳಿ. ಅವಾಗ ನಿಮಗೆ ಈ ಬಿಲ್ಡಿಂಗ್ ಎಷ್ಟು ಶಕ್ತಿಶಾಲಿ ಇರಬೇಕು ಅಂತ ಮನಸ್ಸಲ್ಲಿ. ಇದೊಂದು ರೀತಿಯ ಒಂದು ಕೆಲವು ವಿಚಾರಕ್ಕೆ ಕಾಂತಾಸಾಮಿಕ ಅಂತ ಹೇಳ್ತಾರೆ. ಅಂದ್ರೆ ಹೆಂಡತಿ ಹೇಳಿದ್ರೆ ಒಬ್ಬ ಗೆಳೆಯ ಹೇಳದ್ ಬೇರೆ, ಹೆಂಡತಿ ಹೇಳದ್ ಬೇರೆ ಗಂಡನಿಗೆ, ಇನ್ನೊಬ್ಬ ಶತ್ರು ಹೇಳದ್ ಬೇರೆ. ಹಾಗೆ ಹೀಗಿದ್ರೆ ಯಾಕಪ್ಪ ಈ ಬಿಲ್ಡಿಂಗ್ ಇರೋದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ ದಿವಸ ಆಗ ಬಿಲ್ಡಿಂಗ್ ಹಾಗೆ ಎಷ್ಟು ರೀತಿಯಾಗಿ ನಾವು ಮಾಡಬೇಕು, ಇದ್ರೊಳಗಡೆ ಅನಿಸುತ್ತೆ ಅಂತ ಪಾಸಿಟಿವ್ ಥಿಂಕಿಂಗ್ ಶುರು ಮಾಡಿ. ಈ ರೀತಿಯ ಪಾಸಿಟಿವ್ ಥಿಂಕಿಂಗ್ ಇರಬೇಕಾದದ್ದು. ಇನ್ನೊಂದು ವಿರುದ್ಧವಾದ ದೃಷ್ಟಿಕೋನದಿಂದ ನಾವು ನಮ್ಮನ್ನು ನೋಡ್ತಾ ಹೋಗ್ತೀವಿ. ನಾನು ಸಹೋದರ ಏನಾಗುತ್ತೆ ನಾಳೆ ಅಂತ ಹೇಳಿದ್ರೆ, ನಾನು ಮಂದಿಯ ಕೊಟ್ಟೆ ಕೆಲಸ ಮಾಡಬೇಕು ನಾಳೆ ಸಹೋದರ ಹೇಗೆ ಹೇಳೋದು? ಅವಾಗ ಇದೊಂದು ಕೈ ನಾಳೆ ತನಕ ಮಾತ್ರ ಇವತ್ತು ಕೆಲಸ ಮಾಡೋಣ, ಸಾಯಂಕಾಲಕ್ಕೂ ಒಳ್ಳೆ ಕೆಲಸ ಮಾಡಿ ಸಾಕು ನಮ್ಮ ಜನ ಅಲ್ವಾ? ಈ ರೀತಿಯ ಹೀಗೆ ನಂಬೋದು. ಆ ರೀತಿಯ ಬರಹಗಳಿಗೆ ಮೆಹಬೂಬ್ ಬಂದಿದ್ದಾರೆ, ಅವರಿಗೆ ಬುದ್ಧಿ ಬಂದಿದೆ ಅಂತ. ಅಂದ್ರೆ ಮನಸ್ಸು ಮಾಡ್ತಾ ಇದೆ, ಮೆಚುರಿಟಿ ಬಂದಿದೆ, ಪ್ರಬುದ್ಧರಾಗ್ತಾ ಇದ್ದಾರೆ. ಬುದ್ಧಿ ಬಂದಿದೆ ಸಣ್ಣ ಮಾತಾಡಬೇಡಿ, ಪ್ರಬುದ್ಧರಾಗ್ತಾ ಇದ್ದಾರೆ. ನಾನು ಆಡಮಾಡಿದ್ರೆ ಬುದ್ಧಿ ಬಂದಿದೆ, ಪ್ರಬುದ್ಧರಾದ್ರೆ ಸಂಸ್ಕೃತ ಪದ ಖುಷಿ ಪಡ್ಕೊಡ್ತೀವಿ. ಸಂಸ್ಕೃತಕ್ಕೂ ಕನ್ನಡಕ್ಕೂ ವ್ಯತ್ಯಾಸ ಅಷ್ಟೇ. ವಚನಕಾರರು ಕನ್ನಡ ಇದ್ರು, ಸಂಸ್ಕೃತದಲ್ಲಿ ಯಾವಾಗ ಜನರಿಂದ ದೂರ ಹೋಗಿ ಕಲಿತ್ಕೊಂಡು ಒಳ್ಳೆ ವಚನಕಾರ ಎಲ್ಲರಿಗೂ ಹೆಚ್ಚಿತ್ತು. ಹಾಗಾಗಿ ನಾವು ಇಷ್ಟು ಮಾತಾಡ್ತೇವೆ. ವಚನಕಾರರು ನಾವು ಅದೇ ನಾವು ಕೂಡ ಹಾಗೆ ಮೆಹಬೂಬು ಪ್ರಬುದ್ಧರಾಗ್ತಾ ಇದ್ದಾರೆ ಮನುಷ್ಯ. ಆ ಪ್ರಬುದ್ಧತೆಯ ಸಂಕೇತ ಈ ಪುಸ್ತಕ. ಇಂಗ್ಲಿಷ್ನಲ್ಲಿ ಓದಿದ್ದಿಲ್ಲ, ನಾನು ಓದಿದ್ದೀನಿ. ಆದ್ರೆ ಕನ್ನಡದಲ್ಲಿ ನಾನು ಹೇಳಿದ ಮಟ್ಟಿಗೆ ಇಂಥ ಪುಸ್ತಕ ಬಂದಿಲ್ಲ. ಯಾರು ಓದಿದ್ರೆ ಹೇಳಿ ನಾನು ಓದಿಲ್ಲ, ನನ್ನ ತಿಳುವಳಿಕೆ ಪ್ರಕಾರ ಇಂಥ ಬಂದಿಲ್ಲ. ಹಾಗಾಗಿ ನಾನು ಈ ಪ್ರಥಮ ಮಾತನಾಡಿದ್ದು ಮೆಹಬೂಬಿಗೆ ಓದಿದ್ದೀನಿ ಇಂಥ ಪುಸ್ತಕ. ಇನ್ನು ನೀನಿಲ್ಲದ ಜಗತ್ತು, ಎರಡು ಅರ್ಥ ತಗೊಳ್ಳಿ. ನೀ ಇಲ್ಲದ ಜಗತ್ತೊಂದು, ನೀನಿಲ್ಲದ ಜಗತ್ತೊಂದು. ನೀನು ಎಲ್ಲಿ ನಿಲ್ಬೇಕಪ್ಪ? ಮೆಹಬೂಬ್ ಎಲ್ಲಿ ನಿಲ್ಬೇಕು? ಯಾರ ಪರವಾಗಿ ನಿಲ್ಬೇಕು? ನಾವು ಯಾರ ಪರವಾಗಿ ನಿಲ್ಬೇಕು? ಶೋಷಿತರ ಪರವಾಗಿ ನಿಲ್ಬೇಕು, ಯಾರ ಕಷ್ಟ ಇದ್ರೆ ಅವರ ಪರವಾಗಿ ನಿಲ್ಬೇಕು, ಈ ದೇಶದ ಒಟ್ಟಿಗಾಗಿ ನಿಲ್ಬೇಕು, ನ್ಯಾಯದ ಪರವಾಗಿ ನಿಲ್ಬೇಕು. ಹಾಗೆ ನಿಂತು ಹೋದ್ರೆ ನೀನೇನಪ್ಪ? ನೀನು ಇಲ್ಲದ ಜಗತ್ತು. ನೀನು ನಿಂತು ಹೋದರೆ ಗಟ್ಟಿಯಾಗಿ ಈ ಜಗತ್ತು ಅಂತ ಹೋಗ್ತದೆ. ಅದು ಆಕಸ್ಮಿಕವಾಗಿ ಒಂದು ಸಂದೇಶವನ್ನ ಬ್ಯಾನ್ ಕೊಟ್ಟಿದ್ದಾರೆ. ಆಕಸ್ಮಿಕವಾಗಿ ಪುಸ್ತಕ ಹೆಸರಿಗಿಂತ ಒಂದು ಅಕ್ಷರ ವ್ಯತ್ಯಾಸ ಇದೆ. ಅರ್ಥ ಎರಡೊಂದೇ, ನೀನಿಲ್ಲದ ನೀನಿಲ್ಲದ. ಈಗ ಈ ಪುಸ್ತಕದ ಒಳಗೆ ವಿಚಾರಕ್ಕೆ ತುಂಬಾ ಬೇರೆ 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 ವಿಚಾರಗಳಿದೆ. ನೀವೆಲ್ಲ ಓದಬೇಕಿಲ್ಲ. ಯಾಕಂದ್ರೆ ನೀ ಇಲ್ಲದ ಜಗತ್ತು ಹೇಗಿರುತ್ತಿತ್ತು, ಪ್ರೀತಿ ಇಲ್ಲದ ಜಗತ್ತು ಹೇಗಿರುತ್ತಿತ್ತು, ದ್ವೇಷ ಇಲ್ಲದ ಜಗತ್ತು ಹೇಗಿರುತ್ತಿತ್ತು,
ಸೌಂದರ್ಯ ಇಲ್ಲದ ಜಗತ್ತು ಹೇಗಿರುತ್ತಿತ್ತು, ವಿಜ್ಞಾನ ಇಲ್ಲದ ಜಗತ್ತು ಹೇಗಿರುತ್ತಿತ್ತು, ಕಂಟಿನ್ಯೂ ಆಗ್ತಾ ಹೋಗುತ್ತೆ. ರೋಗ ಇಲ್ಲದ ಜಗತ್ತು ಹೇಗಿತ್ತು, ಶತ್ರುಗಳಿಲ್ಲದ ಜಗತ್ತು ಹೇಗಿರುತ್ತಿತ್ತು, ಸುಳ್ಳು ಇಲ್ಲದ ಜಗತ್ತು ಹೇಗಿರುತ್ತಿತ್ತು, ಪ್ರಜಾಪ್ರಭುತ್ವ ಇಲ್ಲದ ಜಗತ್ತು ಹೇಗಿರುತ್ತಿತ್ತು. ಹೀಗೆ ಹೋಗ್ತಾ ಹೋಗ್ತಾ ಕೊನೆಗೆ ರಾಜಕಾರಣಿ ಇಲ್ಲದ ಜಗತ್ತು ಹೇಗಿರುತ್ತಿತ್ತು, ಅಸ್ಪೃಶ್ಯತೆ ಇಲ್ಲದ ಜಗತ್ತು ಹೇಗಿರುತ್ತಿತ್ತು, ಜಾತಿ ಇಲ್ಲದ ಜಗತ್ತು ಹೇಗಿರುತ್ತಿತ್ತು. ಪ್ರತಿ ಅಧ್ಯಾಯನೂ ಒಂದೊಂದು ವಿಚಾರ ಹೇಗಿರುತ್ತಿತ್ತು ಕೇಳ್ತಾ ಹೇಗಿರ್ತಿತ್ತು, ಹೇಗೆ ಮಾಡಿ. ರಸ್ತೆ ಇಲ್ಲದ ಜಗತ್ತು ಹೇಗಿರ್ತಿತ್ತು, ಮನುಷ್ಯರೇ ಇಲ್ಲದ ಜಗತ್ತು ಹೇಗಿರ್ತಿತ್ತು. ಹೀಗೆ ಅನೇಕ ಯೋಚನೆಗಳನ್ನು ನಾವು ಮಾಡ್ತೀವಿ. ನಾನು ಎಲ್ಲವನ್ನೂ ಹೇಳ್ತಾ ಹೋಗೋದಿಲ್ಲ. 2 ಉದಾಹರಣೆಗಳನ್ನು ಮಾತ್ರ ಹೊರಡ್ತೀನಿ, ಯಾಕಂದ್ರೆ ಈಗ ಸಮಯ ತುಂಬಾ ಆಗಿದೆ. ಈಶ್ವರನ ಬೆಳಕಾದಲ್ಲಿ ಕೂರಿಸ್ಕೊಂಡಿದ್ದೀವಿ ನಾವೆಲ್ಲರೂ ಎದ್ದೋಗಲಿಕ್ಕೆ ಅಧ್ಯಕ್ಷತೆ ಕೊಟ್ಟರು ಆಗಿಂದ ಹೇಳ್ತಾ ಇದ್ದಾರೆ ಅವರು. 2 ವಿಚಾರ, ಗಡಿಗಳೇ ಇಲ್ಲದ ಜಗತ್ತು ಹೇಗಿರುತ್ತಿತ್ತು ಒಂದು, ಅಸ್ಪೃಶ್ಯತೆ ಇಲ್ಲದ ಜಗತ್ತು ಹೇಗಿತ್ತು 2 ವಿಚಾರ. ವಸುದೈವ ಕುಟುಂಬಕಂ ವಸುದೈವ ಕುಟುಂಬಕಂ ತುಂಬಾ ಜನ ತಪ್ಪಾಗ್ತಿರ್ತಾರೆ. ವಸುದೈವ ದೈವ ದೇವರಲ್ಲ, ವಸುಧಾ ದೈವ ಪ್ರಪಂಚವೆಲ್ಲ ಒಂದೇ. ತುಂಬಾ ಜನ ನನ್ನ ಮೇಲೆ ಮೆಹಬೂಬ ಹೇಳ್ತಾ ಇಲ್ಲ, ಅವ್ರ ಅರ್ಥ ಮಾಡ್ಕೊಂಡೆ ಕರೆಕ್ಟ್ ಆಗಿ ಬಂದಿದ್ದಾರೆ. ವಸುದೈವ ಕುಟುಂಬಕಂ ಅಂದ್ರೆ ದೇವರು ಪ್ರಪಂಚದ ದೇವರೆಲ್ಲ ಒಂದೇ. ಈಗ ಅರ್ಥ ಮಾಡ್ಕೊಂಡೆ ಹಾಗಲ್ಲ. ವಸುಧಾ ದೈವ ವಸುದೈವ ಇಡೀ ಪ್ರಪಂಚ ಎಲ್ಲ ಒಂದೇ. ವಸುಧಾ ಏವ ಒಂದೇ ಕುಟುಂಬಕಂ. ಉದಾಹರಣೆಗೆ ನಮ್ಗೆ ತಮಾಷೆ ಕೇಳಿದ್ರೆ, ನಾಯಿ ಇಂಡಿಯಾ ಪಾಕಿಸ್ತಾನ ಅಂತ ಇದೆಯಾ? ಇದಕ್ಕೆ ಜೀವನದಾಗಿ ನಾಯಿ ಮನಸ್ಸು ಕೇಳ್ತಾ ಇದೆಯಾ ಅಂತ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ನಾಯಿಗೆ ಇಂಡಿಯಾ ಪಾಕಿಸ್ತಾನ ಅಂತ ಇಲ್ಲ, ಇಂಡಿಯಾ ಬಾಂಗ್ಲಾದೇಶ ಅಂತ ಇಲ್ಲ, ಇಂಡಿಯಾ ಚೈನಾ ಅಂತ ಇಲ್ಲ, ಹಕ್ಕಿಗೆ ಇಲ್ಲ. ಮನುಷ್ಯ ಮಾತ್ರ ಮಾಡ್ಕೊಂಡಿದ್ದಾರೆ. ಇದನ್ನು ಅರ್ಥ ಮಾಡ್ಕೋಬೇಕು. ಹಾಗೆ ತಿಳ್ಕೊಂಡು ಇವತ್ತು ಗಡಿಗಳೇ ಇಲ್ಲ ಅಂತ ಹೇಳಿ ಅಮೆರಿಕದಲ್ಲಿ ನೋಡಿದ್ದೀವಿ. ಟ್ರಂಪಿಗೆ ಗಡಿನೇ ಇಲ್ಲ, ಯಾವಾಗ ಹೋಗಿದ್ರೆ ಅರೆಸ್ಟ್ ಮಾಡಿ ಎಲ್ಲಿಗೆ ಹೋಗ್ತಾರೆ. 2 ಇಷ್ಟ ಮಾಡ್ತಾರೆ. ಗಡಿಗಳಲ್ಲಿ ಜಗತ್ತು ಹೇಗಿರುತ್ತೆ ಗೊತ್ತಿದ್ರೆ ಗಡಿಗಳು ಮಾನವತೆಯ ಗಡಿಗಳು ವಿಸ್ತಾರ ಆಗ್ತಾ ಹೋಗ್ಬೇಕು. ಈ ಮನೆಗಳ ಘಟನೆಯ ಗಡಿಗಳು ವಿಸ್ತಾರ ಆಗಬಾರದು ಅಲ್ವಾ? ಹಾಗಾಗಿ ಪ್ರತಿಯೊಂದು ವಿಚಾರವನ್ನು ಮಾಡಬೇಕಾದ್ರೆ ನಮ್ಮಲ್ಲಿ ಮತ್ತೊಂದು ಹೊಸ ಚಿಂತನೆಗಳು ಬರಬೇಕಾದ್ರೆ ಈ ರೀತಿಯ ನಮ್ಮಲ್ಲಿ ಹೆಚ್ಚು ಬರಬೇಕು. ಜೊತೆಗೆ ಅಸ್ಪೃಶ್ಯತೆಯ ಬಗ್ಗೆ ಒಂದು ಇದೆ, ಸ್ವಲ್ಪ ಪ್ರಿಂಟಿಂಗ್ ಸ್ವಲ್ಪ ತಪ್ಪನ್ನು ಮಾಡಬೇಡಿ. ಅದು ಈ ಊಟ ಮಾಡಬೇಕಾದ್ರೆ ಅನ್ನೋದನ್ನು ಕಲಿಸಿದೆ. ಹಸಿವೆ ಇಲ್ಲದ ಜಗತ್ತು ಹೇಗಿರುತ್ತಿತ್ತು, ಹಸಿ ಇಲ್ಲದ ಮಾಡಬೇಕಾದ್ರೆ ಪ್ರಿಂಟ್ ಮಾಡಬೇಕು. DTP ಕರೆಕ್ಟ್ ಆಗಿದ್ರೆ ಪ್ರಿಂಟ್ ಮಾಡಬೇಡಿ. ಮುಂದಿನ ಪುಸ್ತಕ ಬರ್ತಾ ಇದೆ, ಅವಾಗೂ ಇದೇ ತಪ್ಪಿದ್ರೆ ಆಮೇಲೆ ಬೇರೆ ಶಿಕ್ಷೆ ಇದೆ. ಆಯ್ತಾ? ಅದು ಮಾಡಬೇಡಿ. ಯಾರೋ ನಿನ್ನೆ ಫೇಸ್ಬುಕ್ ಅಲ್ಲಿ ನಮ್ಮ ಬಹುಶಃ ಕೋಟೆನಲ್ಲಿ ಹಿಂದೂದರ ಅಸ್ಪೃಶ್ಯತೆ ಬಗ್ಗೆ ಮಾತಾಡಿದರೆ ಅವರನ್ನ ಲೇವಡಿ ಮಾಡಿದ್ದಾರೆ. ಸುಳ್ಳು ಹೇಳ್ತಾ ಇದ್ದಾರೆ. ಅಸ್ಪೃಶ್ಯತೆ ಎಲ್ಲಿದೆ, ನಾವು ಕಾಲೇಜಿಗೆ ಹೋಗ್ಬೇಕಾದ್ರೆ ಒಟ್ಟಿಗೆ ಇರ್ತಿದ್ದು, ಇವರು ಸುಳ್ಳು ಹೇಳ್ತಾ ಇದ್ದಾರೆ. ಆದ್ರೂ ಇದು ಎಲ್ಲ ಯಾರು ಅಂದ್ರೆ ಪೂರ್ತಿ 10 ಜನ ದಕ್ಷಿಣ ಕನ್ನಡ ಜಿಲ್ಲೆಯವರು ಮತ್ತು ಮೇಲ್ವಂತ ಜನ ನನಗೆ ನೋಡಿ ಮೈಯೆಲ್ಲ ಹೋಗ್ಬೇಕು. ಅದಕ್ಕೆ ಹಾಕಿ ಬೈಲಿಲ್ಲ, ಗಲಾಟೆ ಮಾಡಲಿಲ್ಲ. ನಾನು ಹೋಗೋದೇ ಬಾರಿ ಮಾಸ್ಟರ್. ನಾನು ಕೂಡ ಯಾರೋ ಅವರು ನಮ್ಮ ವಿದೇಶದವರು ದೊಡ್ಡ ವ್ಯಕ್ತಿಗಳು, ದೊಡ್ಡ ಲೀಡರು ಪಾರ್ಟಿ ಎಕನಾಮಿಸ್ಟ್, ಅವರಿಗೆ ಎಷ್ಟು ವಯಸ್ಸೋಗಿದ್ದ ಆಯ್ತು ಅಂದ್ರೆ ನೀನ್ ಯಾವ ರಿಜಿಸ್ಟ್ರೇಷನ್ ಬರುತ್ತೆ, ನಾನು ಯಾವ ರಿಜಿಸ್ಟ್ರೇಷನ್ ಬರ್ತೇನೆ ಆ ಮಟ್ಟ ಇವತ್ತು ಸ್ನೇಹಿತರಾಗಿದ್ದಾರೆ ವಿಚಾರ. ಆ ಮಟ್ಟದ ಕಂಟ್ರೋಲ್ ಮಾಡ್ತಿದ್ದೆ ನಾನು. ಈಗ ಅದು ಮಾಡ್ತಾ ಇಲ್ಲ. ನನಗೂ ಮೇವು ನನಗೆ ಸ್ವಲ್ಪ ಸೌಮ್ಯ ಬರ್ತಾ ಇದ್ದೇನೆ. ಹೇಳಿದೆ ನೋಡಿ, ನಿಮಗೆ ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ 1 ಶತಮಾನ ಹಿಂದೆ ವಿದ್ಯೆ ಬಂತು. ಆ ವಿದ್ಯೆ ಕೊಟ್ಟವರು ಕ್ರಿಶ್ಚಿಯನ್ ಮಿಷನರಿಗಳು. ಅವರು ಆ ವಿದ್ಯೆ ಬಂದಿದ್ದ ನೀವು ಇವತ್ತು ವಿದ್ಯಾವಂತರು ಬುದ್ಧಿವಂತರು ನಡೆಸ್ಕೊಳ್ತಾ ಇದ್ದೀರಿ.
ನಗಾಡ್ತಾರೆ ಅವರು ಇವರಿಂದ ಅವರನ್ನು ಮಾಡ್ತಾರೆ ಇರಲಿ. ನನ್ನ ತಾಯಿಯೊಬ್ಬ ಸಂಸ್ಥೆ ಸುಳ್ಳು ನಾನು ಮಾತ್ರ ಪಡೆಯಲು ನಿಮ್ಗೆ ನೀವು ಅದೇ ಗೊತ್ತಿರುವಂತಹ ಜೀವಿತೆ ಅಂತ ಬಾಗಿರೋ ನೀವು ಹೊತ್ತು ನೀವು ಯಾಕಂದ್ರೆ ನೀವು ನಿಧಿಯ ಒಂದು ಸಿಕ್ತು, ಅದು ಕ್ರಿಶ್ಚಿಯನ್ ಮಿಷನರಿಗಳು ಸಿಕ್ತು. ಆಮೇಲೆ ನಿಮ್ಮಲ್ಲಿ ಶಿವರಾಮ ಮೊದಲು ವೆಂಕಟಯ್ಯರು, ಜಯರಾಜ ಸಿದ್ದರಾಮಯ್ಯ ಪಡೆದಿದ್ರು. ಇಂಥವರು ಗಾಂಧಿ ಮತ್ತು ಈ ಇತರ ಪ್ರೇರಣೆಗಳಿಂದ ಮೊದಲು ಗಾಂಧಿಗೆ ಗುರುವಾದರು. ನಿಮ್ಮಲ್ಲಿ ಅಸ್ಪೃಶ್ಯತೆ ಸ್ವಲ್ಪ ಕಡಿಮೆ ಇದ್ದಿರ್ಬೋದು, ಅದು ಸುಳ್ಳೆ ನನ್ನ ಪೊಲೀಸಾಗಿತ್ತು. ಆದ್ರೆ ಹೊರನೋಟಕ್ಕೆ ನೀವು ಸುಸಂಸ್ಕೃತರಾಗಿ ಬಂದಿದ್ದೀರಿ. ನಮ್ಮಲ್ಲಿ ಹಾಗಿರ್ಲಿಲ್ಲ. ನಮ್ಮ ಇತ್ತೀಚಿನ ತಲೆಗೆ ಯಾವಾಗಲಾಗ್ತಾ ಇದ್ದಾರೆ, ನಮ್ಮ ಈಗಲೂ ಇದೆ. ನೀವು ಈ ತರದ ಮಾತಾಡಬೇಡಿ ಅಂತ ಅಲ್ಲಿ ಸ್ವಲ್ಪ ಕಡಿಮೆ. ಯಾವುದೇ ಅಪಾಯದ ಸನ್ನಿವೇಶದಲ್ಲೂ ಸಹ ಅಂತಹ ಸ್ಫೋಟಗಳಿಗೆ ತಲುಪಿ ಮನುಷ್ಯರು ಅನುಭವಿಸತಕ್ಕಂತಹ ನೋವುಗಳೇನಿದೆ, ಅವರ ಕಣ್ಣೀರೇನಿದೆ ಇದನ್ನು ಹುಡುಕಿ ಅದನ್ನು ಬರಲು ಧೈರ್ಯವಾಗಿ ಮನುಷ್ಯನಿಗೆ ನ್ಯಾಯ ಕೊಡುವಂತಕ್ಕಂಥವರು ಪತ್ರಕರ್ತರು. ಆದ್ದರಿಂದ ಅವರನ್ನು ಗೌರವದಿಂದ ಕಾಣಬೇಕು. ಅವರಿಗೆ ಬೇಕಾದತಕ್ಕಂತಹ ಸೌಲಭ್ಯಗಳನ್ನು ನಾವು ಒದಗಿಸಿಕೊಡಬೇಕು. ಅವರು ಈ ಸಮಾಜದ ಆಸ್ತಿ ಎಂಬುದನ್ನ ಯಾವಾಗಲೂ ಮರೆಯಬಾರದು ಅಂತ ನಾನು ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಮತ್ತು ಪುಸ್ತಕ ಬರೆಯುವುದು ಅಂದ್ರೆ ಒಂದು ಸಾಮಾನ್ಯ ವಿಷಯ ಅಲ್ಲ. IAS ಮಾಡೋರು, IPS ಮಾಡೋರು, ದೊಡ್ಡ ಎಜುಕೇಶನ್ ಎಲ್ಲರಿಂದ ಪುಸ್ತಕ ಬರೆಯಲು ಸಾಧ್ಯ ಇಲ್ಲ. ಪುಸ್ತಕ ಬರೆಯಬೇಕು ಅಂದರೆ ಅಪಾರವಾದ ಜ್ಞಾನವಿರಬೇಕು, ಸಾಮಾಜಿಕ ಕಳಕಳಿ ಇರಬೇಕು, ಮಾನವೀಯತೆ ಇರಬೇಕು, ಕ್ಷಮಾಶೀಲನಾಗಿರಬೇಕು, ದಿಟ್ಟತನವಿರಬೇಕು. ಏನೇ ಒಂದು ಎದುರಿಸುವಂತಹ ಒಂದು ಧೈರ್ಯ ಮತ್ತು ಮನೋಭಾವವನ್ನು ಇರಬೇಕು. ಸಮಾಜವನ್ನು ಪ್ರೀತಿಸಬೇಕು, ಎಲ್ಲಾ ಮನುಷ್ಯರನ್ನು ಗೌರವಿಸಬೇಕು. ಇಂತಹ ಅನುಭಾವಿಗಳಿಂದ ಮಾತ್ರ ಒಂದು ಪುಸ್ತಕವನ್ನು ಸಮರ್ಪಿಸಲು ಸಾಧ್ಯ ಅಂತ ನನ್ನ ಅನಿಸಿಕೆ. ಪ್ರೀತಿಯ ಸಹೋದರರೇ, ಇದರಲ್ಲಿ ಹೇಳುವಾಗ ನಾನು ಮೊದಲನೇದಾಗಿ ನೋಡ್ತಾ ಇದ್ದೀನಿ ಅಂತ ಹೇಳೋದಾದ್ರೆ, ಇಷ್ಟೊಂದು ಸಂಸ್ಕಾರ ಇದರಲ್ಲಿ ಅಡಗಿದೆ, ಇಷ್ಟೊಂದು ಚಿಂತನಾತ್ಮಕವಾದ ವಿಷಯಗಳು ಇದರಲ್ಲಿ ಅಡಗಿದೆ ಎಂದು ನಾವು ಅರ್ಥ ಮಾಡಿಕೊಳ್ಬೇಕು. ನಾನು ಇದನ್ನು 31 ಪ್ರಶ್ನೆಗಳನ್ನು ಮಹಬೂಬರವರಿಗೆ ಹಾಕಿದ್ದಾರೆ. ಈ 31 ಪ್ರಶ್ನೆಗಳಲ್ಲಿ ನಾನು 3 ತೆಗೆದುಕೊಂಡಿದ್ದೇನೆ. ನಂಬರ್ 2, ನಂಬರ್ 12, ನಂಬರ್ 15, ಕ್ರಮ ಸಂಖ್ಯೆ 2, ಕ್ರಮ ಸಂಖ್ಯೆ 12, ಕ್ರಮ ಸಂಖ್ಯೆ 15. ಏನದು? ಈ ಜಗತ್ತು ಅಂದ್ರೆ ವೈವಿಧ್ಯತೆಗಳಿಂದ ಕೂಡಿದ ಜಗತ್ತು. ಮನುಷ್ಯನಲ್ಲಿ ವೈವಿಧ್ಯತೆ ಇದೆ, ಅವರ ಸ್ವಭಾವಗಳಲ್ಲಿ ವೈವಿಧ್ಯತೆ ಇದೆ, ಪ್ರಕೃತಿಯಲ್ಲಿ ವೈವಿಧ್ಯತೆ ಇದೆ. ಪ್ರತಿ ಒಂದರಲ್ಲೂ, ಪ್ರತಿ ಜೀವಿಗಳಲ್ಲೂ ಈ ಜಗತ್ತಿನಲ್ಲಿ ವೈವಿಧ್ಯತೆಗಳಿದೆ. ಇದರ ಮಧ್ಯೆ ಮನುಷ್ಯರು ಬದುಕುವಾಗ ಮಲ್ಮಾರ್ ಮಹಬೂಬ್ರವರು ಇದನ್ನು ಸೂಚಿಸಿದಂತಹ ಕ್ರಮ ಸಂಖ್ಯೆ 2, ಕ್ರಮ ಸಂಖ್ಯೆ 12, ಕ್ರಮ ಸಂಖ್ಯೆ 15 ಅದ್ಯಾವುದು? ಪ್ರೀತಿ, ಸ್ನೇಹ, ಕರುಣೆ, ಮತ್ತೊಂದು ಆತ್ಮವಿಶ್ವಾಸ. ಈ 3 ಇದ್ರೆ ಈ ಪ್ರಪಂಚವನ್ನೇ ಗೆಲ್ಲಬಹುದು ಎನ್ನುವುದು ನನ್ನ ಒಂದು ಅನಿಸಿಕೆ. ಈ 3 ಇಲ್ಲ ಅಂದ್ರೆ ಈ ಜಗತ್ತು ಉಳಿತಿರ್ಲಿಲ್ಲ, ಪ್ರಕೃತಿ ಉಳಿತಿರ್ಲಿಲ್ಲ, ಮನುಷ್ಯನಿಗೆ ಬದುಕಲು ಸಾಧ್ಯವಾಗ್ತಾ ಇರಲಿಲ್ಲ. ಎಲ್ಲವೂ ಉಳಿದಿದ್ರೆ ಸ್ನೇಹ, ಪ್ರೀತಿ, ಆತ್ಮವಿಶ್ವಾಸ, ಕರುಣೆಯಿಂದ ಮಾತ್ರ ಅಂತ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಸ್ನೇಹ ಒಂದು ಸಣ್ಣ ವಿಚಾರವಲ್ಲ. ಮತ್ತು ಏನಾಗಿದೆ ಅಂದ್ರೆ, ಇಡೀ ಜಗತ್ತು ಎದುರಿಸುತ್ತಿರುವ ಸಮಸ್ಯೆಗಳು ಏನು ಅಂದ್ರೆ ಮನುಷ್ಯರ ಮಧ್ಯೆ ಸ್ನೇಹ ಇಲ್ಲ. ಎಲ್ಲರ ಮೇಲೆ ವಿಶ್ವಾಸವಿದೆ, ಸ್ನೇಹವಿದೆ. ಇಲ್ಲಿ ಎಕ್ಸ್ಪ್ರೆಸ್ ಆಗ್ತಾ ಇಲ್ಲ ಪ್ರೀತಿ, ಸ್ನೇಹ. ಅದೇ ನಮ್ಮ ಕೊರತೆ. ಒಂದು ಮನೆಯೊಳಗೆ ಸ್ವಂತ ಮಕ್ಕಳು ತಂದೆ ತಾಯಿಗಳು ಕೂತುಬಿಟ್ಟು ಒಟ್ಟಿಗೆ ಕೂತ್ಬಿಟ್ಟು ಮಾತನಾಡಿ ಊಟ ಮಾಡಬಹುದಂತಹ ಒಂದು ಸಂತೋಷದ ಒಂದು ಕ್ಷಣ ಇಲ್ಲ. ಎಲ್ಲೋ ಕೂತಿರ್ತಾರೆ, ತಂದೆ ತಾಯಿ ಎಲ್ಲೋ ಕೂತಿರ್ತಾರೆ, ಪರಸ್ಪರ ಮಾತನಾಡ್ತಾ ಇಲ್ಲ, ಸ್ನೇಹ ಎಕ್ಸ್ಪ್ರೆಸ್ ಆಗ್ತಾ ಇಲ್ಲ. ಇದೇ ನಮ್ಮ ದೇಶವನ್ನು ಕಾಣುತ್ತಿರುವ ದೊಡ್ಡ ಸಮಸ್ಯೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.
ಪ್ರವಾದಿ ಮುಹಮ್ಮದರು ಅವರ ಅನುಯಾಯಿಗಳು ಒಂದು ಜಾಗದಲ್ಲಿ ಮದೀನಾದಲ್ಲಿ ಕುಳಿತಿದ್ರು. ಆ ಸಂದರ್ಭದಲ್ಲಿ ಒಬ್ಬ ದಾರಿಯಲ್ಲಿ ನಡೆದುಕೊಂಡು ಹೋದಾಗ ಪ್ರವಾದಿಗಳ ಜೊತೆಯಿಂದ ಒಬ್ಬರು ಅನುಯಾಯಿ ಪ್ರವಾದಿಗಳೊಂದಿಗೆ ಎದುರುಗೊಳ್ಳುತ್ತಾ, ಓ ಪ್ರವಾದಿಗಳೇ, ಆ ಹೋಗ್ತಾ ಇದ್ದವಲ್ಲ ಅವನನ್ನು ನೋಡಿದ್ರೆ ನನಗೆ ಬಹಳ ಇಷ್ಟ ಅಂತ ಹೇಳಿದ್ರು. ಹೌದಾ, ಈ ವಿಷಯವನ್ನು ನೀವು ನಮ್ಮ ಹತ್ರ ಹೇಳಿದೆಯಾ ಅಂತ ಹೇಳಿದ್ರು. ಅದೇ ಹೇಳಿಲ್ಲ ನಾನು. ಯಾಕೆ ಹೇಳಿಲ್ಲ? ಅವನಿಂದ ಅವನು ಹಿಂಬಾಲಿಸು ಹೋಗ್ಬಿಟ್ಟು ಅವನ ಹತ್ರ ಹೇಳಿದ್ರು. ಇಂತಹ ವೇದಿಕೆಗಳು, ಇಂತಹ ಸಭೆಯಲ್ಲಿ ನಾವು ಕುಳಿತು ಪರಸ್ಪರ ಪ್ರೀತಿ ವಿಶ್ವಾಸ ನಂಬಿಕೆಯನ್ನು ಹಂಚಿಕೊಳ್ಳುವಂತಕ್ಕಂತಹ ಒಂದು ವಾತಾವರಣ ನಮ್ಮ ಸಮಾಜದಲ್ಲಿ ನಿರ್ಮಾಣವಾಗಬೇಕು ಎಂದು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಇವತ್ತು ಜಗತ್ತಿನಲ್ಲಿ ಇಂಟರ್ನೆಟ್ ಬಂದಿದೆ, ಮೊಬೈಲ್ ಬಂದಿದೆ, ಕಂಪ್ಯೂಟರ್ ಬಂದಿದೆ, ಎಲ್ಲ ಬಂದಿದೆ. ಆದ್ರೆ ಎಲ್ಲ ಬದಲಾಗ್ತಾ ಇದೆ. ಬದಲಾಗದಂತಹ ಎರಡು ವಸ್ತುಗಳು ಈ ಸಮಾಜದಲ್ಲಿ ಅಥವಾ ಜಗತ್ತಿನಲ್ಲಿದೆ. ಒಂದು ಪುಸ್ತಕ, ಮತ್ತೊಂದು ಪೆನ್. ಇದನ್ನು ಬದಲಾಯಿಸಲು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಪುಸ್ತಕಕ್ಕೆ ಬದಲು ಪುಸ್ತಕಕ್ಕೆ ಬದಲು ಇದಕ್ಕೆ ಪರಿಹಾರ ವ್ಯವಸ್ಥೆ ಬೇರೆ ಇಲ್ಲ. ಆದ್ದರಿಂದ ಪುಸ್ತಕಗಳನ್ನು ಓದಿ ಜ್ಞಾನಿಗಳಾಗಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನನ್ನನ್ನು ಕರೆಸಿ, ಯಾಕೆಂದ್ರೆ ನನಗೆ ತುಂಬಾ ಇಷ್ಟ ಆಗ ಗುಣ ಮೆಹಬೂಬ್ ಅಂದ್ರೆ ಅವರ ಮಗ ದಿವ್ಯಾಂಗ ಮಗುವನ್ನ ಎಲ್ಲ ಕಾರ್ಯಕ್ರಮಗಳಿಗೂ ಕರ್ಕೊಂಡು ಬಂದು ಮುಂದ್ಗಡೆ ಕೂರಿಸಿ ಅವನಿಗೆ ಈ ಚಿತ್ರಣಗಳನ್ನೆಲ್ಲ ಬಿಂಬಿಸ್ತಕ್ಕಂಥ ಕೆಲಸವನ್ನು ಒಬ್ಬ ತಂದೆಯಾಗಿ, ಆದರ್ಶ ತಂದೆಯಾಗಿ ಮಾಡ್ತಾ ಇದ್ದಾರೆ ಅಂತ ನಾನು ಅದರ ಜೊತೆಗೆ ಎಲ್ಲ ಕಾರ್ಯಕ್ರಮಗಳನ್ನು ನೋಡಿದ್ದೀನಿ. ಅವರ ಸಹೋದರ ಅವರ ಬೆನ್ನಿಗೆ ನಿಂತು ನಮ್ಮನ್ನೆಲ್ಲ ಸ್ವಾಗತ ಮಾಡಿ ಹೊರಗಡೆ ಇದ್ದು ಒಳಗಡೆ ಕಳಿಸಿ ಮಾಡ್ತಕ್ಕಂಥ ಸಹೋದರತ್ವದ ಬಾಂಧವ್ಯ ಇದೆಯಲ್ಲ, ಅದನ್ನು ಕೂಡ ನಾನು ಕಲ್ತ್ಕೊಂಡೆ. ನನಗೆ ವಿಶೇಷವಾಗಿ ಈ ಪುಸ್ತಕದ ಬಗ್ಗೆ ಎಲ್ಲ ಹೇಳಿದ್ದಾರೆ. ನನಗೆ ಅನಿಸುತ್ತೆ, ನೀ ಇಲ್ಲದೆ ಈ ಜಗತ್ತು ಹೇಗಿರ್ತಿತ್ತು ಅಂತ ಅನ್ನೋದ್ರೊಳಗೆ ಮೆಹಬೂಬ್ ಏನಾದರೂ ಸಕಲೇಶ್ಪುರದಲ್ಲಿ ಹುಟ್ಟದೆ ಹೋಗಿದ್ರೆ ಸಕಲೇಶ್ಪುರ ಹೇಗಿರ್ತಿತ್ತು ಅಂತ ಪ್ರಶ್ನೆ ಮಾಡ್ಕೋಬೇಕೇನೋ ಅನಿಸ್ತದೆ. ಯಾಕೆಂದ್ರೆ ಒಬ್ಬ ತೊದಲು ಮಾತಿನ ಒಬ್ಬ ಯುವಕ ಆ ಮಾತನ್ನ ಮಾಡ್ಕೋಬಹುದು ನಾನು ಕೂಡ ಅಂತಕ್ಕಂಥದ್ದನ್ನ ಒಬ್ಬ ಯುವಕನಾಗಿ ಗುರುತಿಸ್ಕೊಂಡು ತೋರಿಸ್ಕೊಟ್ಟಂಥದ್ದು. ಸಕಲೇಶ್ಪುರದಲ್ಲಿ ಸಂವಹನ ವೇದಿಕೆ ಅಂತಕ್ಕಂಥ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ಜಾಗೃತಿ ಮೂಡಿಸಿತ್ತು. ಮತ್ತೆ ಯಾವುದೋ ಒಂದು ಹೋರಾಟದಲ್ಲಿ ದೇಶಭಕ್ತಿಯನ್ನು ಮೆರೆದಿತ್ತು. ಪಾಕಿಸ್ತಾನದ ಒಂದು ಧ್ವಜವನ್ನ ಸುಟ್ಟಾಕಿತ್ತು. ಮತ್ತೆ ಹಲವಾರು ಹೋರಾಟಗಳನ್ನ, ಅಂದ್ರೆ ಇಷ್ಟೊಂದು ಹೋರಾಟಗಳು ಇಲ್ಲಿ ಸಂಘಟನೆ ಆಗ್ತಿರ್ಲಿಲ್ವೇನೋ ಅಂತ ಅನ್ನಿಸ್ತದೆ. ಅದ್ರ ಜೊತೆಗೆ ಇಷ್ಟೊಂದು ಸಂಘ ಸಂಸ್ಥೆಗಳೇ ಹುಟ್ಟುತ್ತಿರ್ಲಿಲ್ವೇನೋ ಅನ್ನಿಸ್ತದೆ. ಯಾಕೆಂದ್ರೆ ಮೆಹಬೂಬ್ ಎಲ್ಲರಿಗೂ ಕೂಡ ಉತ್ತೇಜನ ಕೊಟ್ಟು ಆ ಸಂಘ ಸಂಸ್ಥೆಗಳು ನಿರ್ಮಾಣ ಆಗ್ಲಿಕ್ಕೆ ಏನೋ ಒಂದ್ ಕಡೆ ಅವರು ಪ್ರೇರಣೆಯಾಗಿದ್ದಾರೇನೋ ಅಂತ ಅನ್ನಿಸ್ತದೆ. ಮತ್ತು ವಿಶೇಷ ಏನು ಅಂದ್ರೆ, ಒಬ್ಬ ಭ್ರಷ್ಟ ಅಧಿಕಾರಿ ತಾಲೂಕಿಂದ ಹೋಗುವಾಗ ಆ ಪುರಿ ಮುಗಬೇಕು ಅಂತ ಮನಸ್ಸು ಬಂತಲ್ಲ. ಪ್ರತಿಭಟನೆಯನ್ನ ಯಾವ್ಯಾವ ಮೊನ್ನೆ ನೀವು ಟಿವಿನಲ್ಲಿ ನೋಡಿರ್ಬೋದು, ಯಾವುದೋ ಒಂದು ವಿಚಾರವಾಗಿ ಗೋಣಿ ಚೀಲವನ್ನ ತೊಟ್ಟುಕೊಂಡು ಹೋಗಿ ಪ್ರತಿಭಟನೆಯನ್ನ ಮಾಡಿದಂಥ ವಿನೂತನ ಚಿಂತನೆಗಳ ಮೂಲಕ ಸಮಾಜದಲ್ಲಿ ಗುರುತಿಸಿಕೊಂಡು ಮೆಹಬೂಬು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ವಿಶೇಷ. ಒಬ್ಬ ಸಾಹಿತಿಯಾಗಿ, ಹೋರಾಟಗಾರನಾಗಿ, ಲೇಖನಕ್ಕನಾಗಿ, ಇಬ್ರಾಹಿಂ ಸುದಿಯಾಗಿ ಒಬ್ಬ ಮನುಷ್ಯತ್ವ ಇರ್ತಕ್ಕಂಥ ಒಬ್ಬ ಆದರ್ಶ ವ್ಯಕ್ತಿಯಾಗಿ ನಮ್ಮೆಲ್ಲರಿಗೂ ಕೂಡ ನಾನು ಒಂದು ನೆನಪು ಮಾಡ್ಕೋಬೇಕು ವಿಶ್ವಣ್ಣ. ನಾನು ಹೋರಾಟ ಕಾಡಾನೆ ಮಾನವ ಸಂಘರ್ಷದಲ್ಲಿ ನಾನು ಏನು ಕಾರಾಗೃಹಕ್ಕೆ ಹೋದಾಗ ಆ ಮೆಹಬೂಬ್ ನಾನು ಅಂತಲ್ಲ, ಯಾರಿಗೇನಾದ್ರೂ ತೊಂದರೆ ಆದಾಗ ಅದ್ರ ವಿರುದ್ಧ ಪ್ರತಿಭಟಿಸಬೇಕು ಬನ್ನಿ ಅಂತೇಳಿ ಸಂಘ ಸಂಸ್ಥೆಗಳನ್ನ ಕರೆಯುವಂತ ಒಬ್ಬ ವ್ಯಕ್ತಿ ಸಕಲೇಶ್ಪುರ ತಾಲೂಕಲ್ಲಿ ಇದ್ದಾನೆ ಅಂದ್ರೆ ಅದು ಮೆಹಬೂಬ್ ಮಾತ್ರ. ಡ್ರಗ್ಸ್ ಮುಕ್ತ ಆಂದೋಲನವನ್ನು ಮಾಡಬೇಕು ಅಂತ ಎಷ್ಟು ಜನ ಬರ್ತಾರ? 10 ಜನ ಬರ್ತಾರ, 5 ಜನ ಬರ್ತಾರ, 20 ಜನ ಸಂಖ್ಯೆ ಮುಖ್ಯ ಅಲ್ಲ. ಆ ಸಂದೇಶ ಇದೆಯಲ್ಲ, ಹೋರಾಟ ಇದೆಯಲ್ಲ, ಅದು ಮುಖ್ಯ ಅಂತ ತಿಳ್ಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಪಾಪ ನನಗೆ ಈ ಪುಸ್ತಕಕ್ಕೆ ಎಷ್ಟು ಪ್ರಚಾರ ಕೊಟ್ಟರು ಅವರು ಅಂದ್ರೆ, ಫೇಸ್ಬುಕ್ ಇರ್ಬೋದು, ದೂರವಾಣಿ ಮೂಲಕ ಕರೆಯೋದಿರ್ಬೋದು, ಮತ್ತೆ ಆಹ್ವಾನ ಪತ್ರಿಕೆಯನ್ನು ತಲುಪಿಸೋದಿರ್ಬೋದು. ಹೆಂಗಿರುತ್ತೆ ಒಬ್ರಿಗೊಬ್ಬರು. ಈಗ ಎಡೆಹಳ್ಳಿ ಮಂಜುನಾಥ್ನ ಕರಿಬೇಕು ಅಂದ್ರೆ, ನಾನೊಂದು ವಾಸವಿ ಶಾಲೆದು ಶಾಲಾ ವಾರ್ಷಿಕೋತ್ಸವದಲ್ಲಿದ್ದೆ ವಿಶ್ವಣ್ಣ, ವೇದಿಕೆ ಮೇಲಿದ್ದೆ. ಫೋನ್ ಮಾಡಿದ್ರು, ಎಲ್ಲಿದ್ದೀರಿ ಅಂತ. ಈ ವಾಸವಿ ಶಾಲೆ ಇದ್ದೀನಿ ಅಂತ. ಅಲ್ಲಿಗೆ ಬಂದು ವೇದಿಕೆ ಮೇಲೆ ಹತ್ತಿ ನನಗೊಂದು ಇನ್ವಿಟೇಷನ್ ಕೊಟ್ಟಿದ್ದ. 50 ವರ್ಷದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಇದ್ರೆ ಅದು ಮಲ್ಲಾಡಬೇಕು.
ನನಗೆ ಇವತ್ತು ತುಂಬ ಜ್ವರ ಇತ್ತು, ಮನೆಗೆ ಹೋಗಲೇಬೇಡಿ ಕಾರ್ಯಕ್ರಮಕ್ಕೆ ಅಂತ ಹೇಳ್ತಿದ್ರು. ಇಲ್ಲ ಮೆಹಬೂಬ್ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ನಾನು ಹೋಗಲೇಬೇಕು, ಒಂದೆರಡು ಮಾತಾಡಲೇಬೇಕು ಅಂತ ಹೇಳಿ ಬಂದೆ. ನಾನು ಪುಸ್ತಕ, ನಾನು 2 ಬಾರಿ ಈ ಪುಸ್ತಕಗಳನ್ನು ಓದಿದೆ. ಯಾಕೆಂದರೆ ನಮಗೆ ಏನಾದರೂ ಒಂದು ಕಳ್ಕೊಂಡಾಗಲೇ ಅದ್ರ ಮಹತ್ವ ಗೊತ್ತಾಗೋದು. ನಮಗೆಲ್ಲ ಇದೆ, ನನಗೆ ಚೆನ್ನಾಗಿದೆ, ನನಗೆ ಒಂದು ಕಣ್ಣು ಕಾಣೋಲ್ಲ, ಕಣ್ಣಿನ ಮಹತ್ವ ಗೊತ್ತಾಗುತ್ತೆ. ನನಗೊಂದು ಕೈ ಇಲ್ಲ ಅಂದರೆ ಕೈಯಿಂದ ಮಹತ್ವ ಗೊತ್ತಾಗುತ್ತೆ. ಹಾಗೆ ಇಲ್ಲ ಅನ್ನೋದು ಇಲ್ಲದೆ ಇದ್ರೆ ಹೇಗೆ ಅಂತಕ್ಕಂಥದ್ದು ಒಂದು ತುಂಬ ಅಚ್ಚುಕಟ್ಟಾಗಿ ಕಟ್ಟಿಕೊಟ್ಟಿದ್ದಾರೆ. ಮುಂದಿನ ಪುಸ್ತಕಗಳು ಕೂಡ ಯಶಸ್ವಿಯಾಗಲಿ. ನನಗೆ ವೇದಿಕೆ ಮೇಲೆ ಕರೆದು ಬಹಳ ಪ್ರೀತಿಯಿಂದ ಎಲ್ಲ ಕಾರ್ಯಕ್ರಮಗಳಿಗೂ ಆಗಿರ್ತಕ್ಕಂಥ ಎಲ್ಲ ಪುಸ್ತಕ ಅಭಿಮಾನಿ ಬಂಧುಗಳೇ, ಈಗ ನಮ್ಮ ಮಂಜಣ್ಣವರು, ಇಬ್ರಾಹಿಂ ಅವರು ಸಾಕಷ್ಟು ವಿಷಯಗಳನ್ನು ತಮ್ಮೊಂದು ಇಟ್ಟಿದ್ದಾರೆ. ಅದಕ್ಕಿಂತ ಮೊದಲು ನಮ್ಮ ಪ್ರಸಾದ್ ಅಣ್ಣವರು ಈ ಬುಕ್ಕಿನ ಬಗ್ಗೆ ಹಾಗೂ ಹೋಗು ಎಲ್ಲರೂ ಸೇರಿಸಿ ಅರ್ಥಪೂರ್ವಕವಾಗಿ ತಮ್ಮ ಮುಂದೆ ಮಂಡನೆಯನ್ನು ಮಾಡಿದ್ದಾರೆ. ಅದರಿಂದ ಈ ಬುಕ್ಕಿನ ಬಗ್ಗೆ ನಾನು ಜಾಸ್ತಿ ಮಾತಾಡಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಬುಕ್ ನಾನು ಓದೇ ಇಲ್ಲ, ನಾನು ಓದೋದು ಸ್ವಲ್ಪ ಕಡಿಮೆ. ಆದರೂ ಕೂಡ ಈ ಸಂದರ್ಭದಲ್ಲಿ ಈ ಮೆಹಬೂಬ್ ಅವರ ವಿಷಯವಾಗಿ 1-2 ಮಾತನ್ನು ನಾನು ಭಾಷಣ ರೂಪದಲ್ಲ, ನಾನು ಅನುಭವ ರೂಪದಲ್ಲಿ ಮೆಹಬೂಬ್ ಅವ್ರನ್ನ 2 ಮಾತನ್ನು ಆಡ್ತಾ ಇದ್ದೀನಿ. ಒಂದು ವೇಳೆ ಮೆಹಬೂಬು ಮೊನ್ನೆ ತುಂಬ ಬುದ್ಧಿವಂತಿಕೆಯಲ್ಲಿ ತುಂಬ ಬುದ್ಧಿವಂತರು. ಹೇಗೆ ಅಂತಂದರೆ ಅಲ್ಪ ವಿದ್ಯಾವಂತರಾದರೂ ಕೂಡ ಅದಕ್ಕೆ ಬರಗಾರ. ಮೆಹಬೂಬ್ ಅವರು ನನ್ನ ಸ್ನೇಹಿತರಾದರೂ ಕೂಡ ಜಾಸ್ತಿ ವಿದ್ಯಾಭ್ಯಾಸ ಏನು ಮಾಡಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಆದರೂ ಕೂಡ ಅಲ್ಪ ವಿದ್ಯಾವಂತರಾಗಿ ಅಧಿಕ ಬರಹಗಾರರಾಗಿದ್ದಾರೆ. ಬೇರೆ ಯಾವುದೇ ರೀತಿ ಜನರಲ್ ನಾಲೆಡ್ಜಲ್ಲಿ ತುಂಬ ಬುದ್ಧಿವಂತರು ಮೆಹಬೂಬ್. ನನಗೆ ಒಂದು 25-30 ವರ್ಷದಿಂದ ನನ್ನ ಸ್ನೇಹ. ರಾಜಕೀಯವಾಗಿ ನನಗೂ ಅವ್ರಿಗೂ ಡಗಪ್ಪ ನಡೀತಿರ್ತವೆ. ಆದರೆ ಸಾಮಾಜಿಕವಾಗಿ ನಾನು ಬೈತಾ ಇರ್ತೇನೆ ಅವರಿಗೆ, ನೀವು ಸಾರ್ವಜನಿಕರ ಕಂಡರ್ಮನೆ ಕೆಲಸ ಮಾಡಿ ನಿಮ್ಮದು ಮಾಡ್ಕೊಂಡಿಲ್ಲ ಬಂದರೆ ಅತಿ ಬುದ್ಧಿವಂತರು ಅತಿ ಕೆಲಸ ಮಾಡ್ತಾರೆ, ಆದರೆ ನೀವು ನಿಜಕ್ಕೂ ಕೂಡ ಹಣ ಮಾಡಲಿಲ್ಲ ಅಂತ ಅವರು ಬೈತಾ ಇರ್ತೀನಿ. ಅದು ಮಂಜಣ್ಣಿಗೆ ಹೇಳಿದರು. ಅದರಿಂದ ನಾನು ಮೆಹಬೂಬ್ ಅವರು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳಬೇಕು. ಯಾಕೆ? ಅವರ ಟೈಟ್ಲಲ್ಲಿ ತುಂಬ ಚೆನ್ನಾಗಿದೆ. 5ನೇ ಪುಸ್ತಕದ ಟೈಟ್ಲು ತುಂಬ ಚೆನ್ನಾಗಿದೆ. ನೀವಿಲ್ಲದ ಈ ಜಗತ್ತು ಹೇಗಿರಬೇಕಿತ್ತು. ತುಂಬ ಯೋಚನೆ ಮಾಡಿ ಬಂಧುಗಳೇ, ಈಗ ಎಲ್ಲಿ ಹೋದರೂ ಕೂಡ ನಾನೇ ಇಲ್ಲದ ಜಗತ್ತು ಹೇಗಿದೆ ಅಂತ ಬಂದಿರತಕ್ಕಂಥ ಜಗತ್ತು ಈಗ ಯಾವುದೂ ಕೂಡ ನಾನು ವಿದ್ಯಾವಂತ, ನಾನು ವಿದ್ಯಾವಂತ, ನಾನು ಶ್ರೀಮಂತ, ನಾನು ರಾಜಕಾರಣಿ, ನಾನು ಸತ್ತಗಳು ಕೂಡ ನಾನು, ಊರು ಸಕಲೇಶ್ವರ ನಾನು, ಇಂಥ ಒಂದು ನಾನು ಅಂತಕ್ಕಂಥ ಸಂದರ್ಭದಲ್ಲಿ ಈ ನಮ್ಮ ಸ್ನೇಹಿತ ಮೆಹಬೂಬು ನೀನಿಲ್ಲದೆ ಈ ಜಗತ್ತು ಹೇಗಿರುತ್ತಿತ್ತು ಅಂತ ಒಂದು ಅರ್ಥಪೂರ್ವವಾಗಿ ಪುಸ್ತಕವನ್ನು ಬರೆದಿರಲ್ಲ, ತುಂಬ ಹೆಮ್ಮೆ ಪಡ್ತಕ್ಕಂಥ ವಿಷಯ. ಮೆಹಬೂಬ್ ಅವರೇ, ನಿಮ್ಮ ಶೀಘ್ರದಲ್ಲೇ 6ನೇ ಬುಕ್ಕು ಬಿಡುಗಡೆ ಆಗಲಿ. ಈ ಮೆಹಬೂಬ್ 6ನೇ ಬುಕ್ ಬಿಡುಗಡೆಗೆ ನಾವೆಲ್ಲ ಮೆಹಬೂಬರ ಬೆಂಬಲವಾಗಿ ನಿಲ್ಲಬೇಕು. ನಾವಿಂತೂ ನಿಲ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಯಾಕೆಂತಂದರೆ ಪ್ರಸಾದನ್ ಹೇಳ್ದಂಗೆ ನಮ್ಮ ಸಕಲೇಶ್ಪುರದಲ್ಲಿ ಬರಗಾರರೇ ಕಡಿಮೆ ಅಂತ ಇದ್ದಾರೆ. ತೋರಿಸ್ಕೊಳ್ಸಿಕ್ಕಂಥ ಬರಗಾರ ಅಂತ ಬರಗಾರ ಇದ್ದರೂ ಒಂದು ಪ್ರಯತ್ನ MA ಮಾಡಿದ್ರೆ ಸಾಕು. MA ಓದೋದ್ರಲ್ಲಿ ಮಾಡಿಬಿಟ್ರೆ ಮಾತ್ರ ಸಾಕು. ಅದು 2 ಅಕ್ಷರನ ಅರ್ಥಪೂರ್ವಕವಾಗಿ ಬೋಧನೆ ಮಾಡ್ತಕ್ಕಂಥ ಕೆಪಾಸಿಟಿ ಅವನಿಗಿರಬೇಕು. ಆದರೆ ನಮ್ಮ ಸ್ನೇಹಿತರು ಮೆಹಬೂಬ್ ಅವರಿಗೆ ಅಲ್ಪ ವಿದ್ಯೆ ಆದರೂ ಕೂಡ ಅಧಿಕ ಬುದ್ಧಿವಂತಿಕೆಯಿಂದ ತಾಳ್ಮೆಯಿಂದ ಬರಹವನ್ನು ಬರ್ತಕ್ಕಂಥ ಒಂದು ಅಭ್ಯಾಸ ಇಟ್ಕೊಂಡಿದ್ದಾರೆ. ಅವ್ರ ಮುಂದೆ ಒಳ್ಳೆಯದಾಗಲಿ. ಅವರ ತಾಳ್ಮೆಗೆ ಒಂದು ಉದಾಹರಣೆಯನ್ನು ನಾನೇ ಹೇಳಬೇಕು ಅಂತಿದ್ದೆ. ನನ್ನ ಮಿತ್ರರು ಮಂಜಣ್ಣವರು ಅವರ ಮೆಹಬೂಬ್ ಅವರ ಪುತ್ರರ ಬಗ್ಗೆ ಹೇಳಿದರು. ಈ ಸಮಾಜದಲ್ಲಿ ಮೆಹಬೂಬ್ ಭಾಗವತಿ ಮಾತ್ರ
ಆ ಪುತ್ರನ ಆ ಲೆವೆಲ್ಗೆ ತಗೊಬಂದಿದ್ದಾರೆ ಅಂತಂದ್ರೆ ಇಲ್ಲಿರ್ತಕ್ಕಂಥದ್ದು ನಾನು ಸೇರಿಸಿ ಯಾರಿಗೂ ಕೂಡ ಆಗ್ತಿರಲಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮೆಹಬೂಬ್ ಅವರು 6ನೇ ಪುಸ್ತಕವನ್ನು ಯಶಸ್ವಿಯಾಗಿ ಅದ್ದೂರಿಯಾಗಿ ಬಿಡುಗಡೆಯನ್ನು ಮಾಡಲಿ ಅಂತ ಹೇಳ್ತಾ ನಾವೆಲ್ಲ ಅವ್ರ ಜೊತೆ ಇರೋಣ ಅಂತ ಹೇಳ್ತಾ ಮೇಲೆ ಇರ್ತಕ್ಕಂತಹ ಒಂದೆರಡು ಮಾತುಗಳನ್ನು ನಾನು ಹೇಳಬೇಕು ಅಂತ ಇಷ್ಟಪಟ್ಟಿದ್ದೀನಿ. ಏನು ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ವಿವಿಧ ಸಂಘಟನೆಗಳ ಆಶ್ರಯದಲ್ಲಿ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಮೆಹಬೂಬ್ ಅವರ ಪುಸ್ತಕ ಇವತ್ತು ಬಿಡುಗಡೆ ಆಗಿರೋದ್ರಿಂದ ನಾನು ಬಂದ ತಕ್ಷಣ ಹೊರಗಡೆ ಬಂದು ನೋಡಿದ ತಕ್ಷಣ ಬ್ಯಾನರ್ ನೋಡಿದೆ. ಬ್ಯಾನರ್ ನೋಡಿದ ತಕ್ಷಣ ಏನಾಯ್ತು, ಎಲ್ಲ ಅವರ ಅಭಿಮಾನಿಗಳ ಕಾಂಗ್ರೆಸ್ ಕಾರ್ಯಕರ್ತರ ಎಲ್ಲ ಸುಮಾರು ಜನ ಇದ್ರು. ನಾನು ಇದೇನು ಕಾಂಗ್ರೆಸ್ ಕಾರ್ಯಕ್ರಮ ಅಥವಾ ನೀವು ಪುಸ್ತಕದ ಬಿಡುಗಡೆ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಸಹಜವಾಗಿ ನಮ್ಮ ಪತ್ರಕರ್ತರು ನಾವು ಬರೀ ತಪ್ಪು ಹುಡುಗದೆ ನಮ್ಮ ಕೆಲಸ. ಹಾಗಾಗಿ ಬೇರೆ ಇಲ್ಲ ಅಭಿಮಾನಿಗಳು ಹಾಕಿಸ್ಕೊಂಡಿರೋದು ಮುಫೀಸ್ ಅವರು ಅವರೆಲ್ಲ ಸೇರಿ ಹೇಳಿದ್ರು ನಮ್ದು ಅಭಿಮಾನಿ ಬಳಗದಿಂದ ಹಾಕಿರೋದು ಅಂತ ಹೇಳಿ ಅಲ್ಲಿ ಸರಿ ಮಾಡಿದರು. ಅದರ ಹೊರತಾಗಿ ಇಲ್ಲಿ ಅನೇಕ ಮೆಹಬೂಬ್ ಅವರ ಸ್ನೇಹಿತರು, ಅದರಲ್ಲೂ ಮುಖ್ಯವಾಗಿ ಅವರಮ್ಮ, ನಮ್ಮ ಮೆಹಬೂಬ್ ಅವರ ಮಗ ಎಲ್ಲೂ ಕೂಡ ಇಲ್ಲಿ ಇರ್ತಕ್ಕಂಥದ್ದು ಬಹಳ ಖುಷಿಯ ವಿಚಾರ. ಹೌದು, ಮೊದಲ ಓದಿದ್ರೆ ನಾವು ಆಗಿರ್ತೀವಿ. ಯಾಕೆಂದ್ರೆ ಬಹುತೇಕ ಅವರ ಬರವಣಿಗೆಗಳು ನಮ್ಮ ಪತ್ರಿಕೆಯಲ್ಲಿ ಪ್ರಕಟ ಆಗೋದ್ರಿಂದ ನಾವು ಓದಿರ್ತೀವಿ. ನಮಗಿದ್ರಲ್ಲಿ ಎಷ್ಟು ಈಗ ನಮ್ಮ ಪತ್ರಿಕೆಗೆ ಪೇಜ್ ತುಂಬಿಸ್ಬೇಕು ಅಂದ್ರೆ 4 ಪುಟ ತುಂಬಿಸ್ಬೇಕು ಅಂದ್ರೆ ನಮಗೆ ಸುದ್ದಿ ಬೇಕಾಗಿರುತ್ತೆ, ಲೇಖನಗಳು ಬೇಕಾಗುತ್ತೆ, ಪ್ರಬಂಧಗಳು ಬೇಕಾಗುತ್ತೆ, ಇವೆಲ್ಲವೂ ಇರ್ತದೆ. ಸಂಜೆವರೆಗೂ ನೋಡ್ತೀವಿ. ಏನಾದ್ರೂ ಇಲ್ಲ ಅಂದ್ರೆ ನಾನು ಮೆಹಬೂಬ್ ಒಂದು ಮೆಸೇಜ್ ಹಾಕ್ಕೊಡ್ತೀನಿ. ನಮ್ಮ ಮಂಜಾನಿ ಇದ್ದಾರೆ, ಅವರು ಹೆಚ್ಚು ಬರೀತಾ ಇರ್ತಾರೆ. ಫಸ್ಟ್ ಈಗ ಸಿಕ್ಕಾಪಟ್ಟೆ ಬರೆಯೋರಿಗೆ ಸ್ವಲ್ಪ ಕಡಿಮೆ ಆಗಿದೆ. ಈಗ ಸ್ವಲ್ಪ ಅನಾರೋಗ್ಯನೋ ಅಥವಾ ಇವತ್ತು ಹುಷಾರಿಲ್ಲ ಕೂಡ ಬಂದಿದ್ದಾರೆ. ಮೆಹಬೂಬ್ಗೆ ಹೇಳಿದ್ರೆ ಮುಗೀತು, ಸರ್ ಯಾವ್ದ್ರ ಬಗ್ಗೆ ಮಾಡೋಣ ಇವತ್ತು, ಏನಾದ್ರು ಒಂದು ನೀವೇನಾದ್ರು ಮಾಡಿ ಸರ್ ಅಂದ್ರೆ ಅಂತಹ ಸಂದರ್ಭದಲ್ಲೆಲ್ಲ ನಮಗೆ ಸುದ್ದಿಯ ಹೊರತಾಗಿ ಈ ಲೇಖನಗಳು, ಪ್ರಬಂಧಗಳು ಈ ತರದ್ದು ಬಂದಾಗ ನೀ ಇಲ್ಲದ ಈ ಜಗತ್ತು ಹೇಗಿರುತ್ತಿತ್ತು ಅಂತ ಶುರುವಾಗಿದ್ದು. ಹೌದು, ನೀನಿಲ್ಲದ ಜಗತ್ತು ಹೇಗಿರ್ತಿತ್ತು, ಇದು ಎಲ್ಲರಿಗೂ ಅನ್ವಯಿಸುತ್ತೆ. ಇದು ಕೇವಲ ಅವ್ರು ಹೇಳಿದ್ರೆ ಮೆಹಬೂಬ್ ಇಲ್ಲದ ಜಗತ್ತು ಹೇಗಿರುತ್ತೆ ನಮ್ಮ ಪ್ರಶ್ನೆ. ನಾವು ಸುಮ್ಮನೆ ನಾವು ಇದನ್ನ ನಮಗೆ ನಾವು ಮಾತಾಡೋದೇ. ವಿಶ್ವಣ್ಣ ಇಲ್ಲದ ಜಗತ್ತು ಹೇಗಿರ್ತಿತ್ತು, ರಕ್ಷಿತ್ ಪ್ರಸಾದ್ ಅವರ ಇಲ್ಲದ ಜಗತ್ತು ಹೇಗಿರ್ತಿತ್ತು, ಹಾಗೆ ಮುಸ್ಲಿಯರ್ ಸರ್ ಇಲ್ಲದ ಜಗತ್ತು ಹೇಗಿರ್ತಿತ್ತು, ನಮ್ಮನ್ನ ನಾನು ಇಲ್ಲದ ಜಗತ್ತು ಹೇಗಿರ್ತಿತ್ತು. ಇದು ಪ್ರತಿಯೊಬ್ಬರು ಕೂಡ ಅವರ ಬಗ್ಗೆ ಆತ್ಮವಿಮರ್ಶೆ ಮಾಡ್ತಾರಂತ ಒಂದು ವಿಚಾರ. ಹೌದು, ಈ ಕ್ಷಣ ನಾನು ಇಲ್ಲಿ ನಿಂತಿದ್ದೀನಿ, ನಾನಿಲ್ಲದ ಜಗತ್ತು ಹೇಗಿರ್ತಿತ್ತು, ನಾನು ಇಲ್ಲಿ ಇರ್ತಿರಲಿಲ್ಲ, ಬೇರೆ ಯಾರು ಇರ್ತಿದ್ರು ಅಥವಾ ಏನಿತ್ತು. ಈ ಹಿನ್ನೆಲೆಯೊಳಗೆ ನೋಡಿದ್ರೆ ಮೆಹಬೂಬ್ ಇಲ್ಲದ ಜಗತ್ತು ಹೇಗಿರ್ತಿತ್ತು. ಬಹಳ ಜನ ಸಕಲೇಶ್ವರ ಅಂದ್ರೆ ತುಂಬಾ ಜನ ಅವ್ರ ವಿರೋಧಿಗಳು ಜಾಸ್ತಿ ಇದ್ದಾರೆ. ಒಂದಷ್ಟು ಜನ ಸಿಕ್ಕಾಪಟ್ಟೆ ವಿರೋಧಿಗಳು. ಇದೆಲ್ಲ ಹಾಳು ಮಾಡೋದೇ ಮೆಹಬೂಬ್, ಅವ್ನು ಇಲ್ಲ ಅಂದ್ರೆ ಸರಿ ಇರ್ತಿತ್ತಿಲ್ಲ ಅಂತ ಹೇಳ್ತಾರೆ. ಇರೋ ವಿಚಾರ ಯಾಕಿಲ್ಲ, ಯಾಕಂದ್ರೆ ಎಲ್ಲದೂ ಪ್ರಶ್ನೆ ಮಾಡ್ತಾನೆ. ಎಲ್ಲಾ ಹೋರಾಟಗಳಿಗೂ ಬರ್ತಾರೆ. ಅದು ಮಹಿಳೆಯರು, ದಲಿತರು, ಅಸ್ಪೃಶ್ಯರು, ಪೌರ ಕಾರ್ಮಿಕರು, ಪುಟ್ಟಿಯರು, ಈ ಸಾಮಾಜಿಕ ಏನು ಅಸಮಾನತೆಗಳಿರುವಂಥದ್ದಾಗಲಿ ಅಥವಾ ಯಾವುದೋ ಮುಸ್ಲಿಂಗೆ ಅನ್ಯಾಯ ಆದಾಗ, ದಲಿತರಿಗೆ ಅನ್ಯಾಯ ಆದಾಗ ಎಲ್ಲಾ ಹೋರಾಟಗಳಲ್ಲೂ ಕೂಡ ಬಹುಶಃ ಅವರು ಇಲ್ದಿರೋ ಅಂತ ಹೋರಾಟಗಳನ್ನ ನಾವು ಯಾವುದು ಗಮನಿಸಿರಲ್ಲ. ಇದು ಸತ್ಯನಾ? ತುಂಬಾ ಗಮನಿಸಿರ್ತೀರ. ಯಾವುದೇ ಹೋರಾಟದಲ್ಲಿ ಮುಂಚೂಣಿಲಿರ್ತಾರೆ, ಜೊತೆಗೆ ಮೊದಲಿಗೆ ಕೇಸ್ ಮೇಲೆ ಇರುತ್ತೆ. 100% ಕೇಸ್ ಬಿದ್ದಿರುತ್ತೆ. ನಾನು ಕೇಳೋದು, ಈಗ ಇತ್ತೀಚೆಗೆ ನಮ್ಮ SP ಅವರು ಬಂದಾಗ ಇವರು ಆಲ್ಮೋಸ್ಟ್ ಕೇಸ್ಗಳೆಲ್ಲ ಮುಗ್ದೋಗಿದೆ. ರೌಡಿ ಶೀಟ್ ಅದೊಂದಿತ್ತು, ಅದನ್ನ ತೆಗಿಬೇಕು ಮೇಡಮ್ ಅಂತ ನಾನು ಹೋದೆ. SP ಅವ್ರ ಹತ್ರ ಮಾತಾಡೋಣ ಅಂತ ಹೋಗಿ ತುಂಬಾ ದಿನ ಮಾತಾಡಿ ಮೇಡಮ್ ಹೇಳಿದ್ರು. ಅವ್ರಿಗೆ ಬೇರೆ ರೀತಿ ಮಾಹಿತಿ ಕೊಟ್ಟಿರ್ತಾರೆ ಇಲ್ಲಿಂದ.
ಮೇಡಮ್ ಎಲ್ಲ ಒಂದೇ ಒಂದು ಕೇಸ್ ಇಲ್ಲ, ಎಲ್ಲ ಖುಲಾಸೆ ಆಗಿದೆ. ನೀವು ತೆಗಿಬಹುದು. ಇವಾಗ ಅವರು ಸುಮಾರು ನೋಡಿ ಒಳ್ಳೊಳ್ಳೆ ಪುಸ್ತಕಗಳನ್ನೆಲ್ಲ ಬರೆದಿದ್ದಾರೆ, ಈಗ ಪುಸ್ತಕಗಳನ್ನ ಈಗ ಆಲ್ರೆಡಿ ಬರೆದಿದ್ದಾರೆ, ಸಂಪೂರ್ಣ ಬದಲಾವಣೆ ಆಗಿದ್ದಾರೆ. ಬದಲಾವಣೆ ಅಂದ್ರೆ ಒಂದೊಂದು ಅರ್ಥದಲ್ಲಿ ಬೇರೆ ಯಾವುದಕ್ಕೂ ಅವ್ರು ಕೇಸ್ ಹಾಕಿಸ್ಕೊಂಡಿಲ್ಲ, ಹೊಡೆದಾಡಿ ಮತ್ತೊಂದು ಹಾಕಿಸ್ಕೊಂಡಿಲ್ಲ. ಅನ್ಯಾಯದ ವಿರುದ್ಧ ಹೋದಾಗ ಅವು ಕೇಸ್ ಆಗಿರ್ತಕ್ಕಂಥದ್ದು. ಇಲ್ಲಿ ಗುಡ್ಡೆ ಅನ್ಯಾಯದಿಂದ ಒಂದು ಹೋರಾಟ ಮಾಡಿದ್ವಿ ನಾವು, ಅವರೆಲ್ಲ ಸೇರಿ. ಅವತ್ತು ಏನಿಲ್ಲ ತೆಗೆದು ತುಂಬಾ ಎಮೋಷನಲ್ ಆಗಿದ್ವಿ ನಾವು ಕೂಡ. ಮೇಬೊಬ್ಬ ಕೂತಿದ್ರು, ಒಂದು ಬಾಟ್ಲು ತಗೊಂಡು ನಿಮ್ಗೆ ಆಗಲ್ಲ ಅಂತ ಎಸೆದ್ರು. ಸುಮ್ಮನೆ ಯಾರ ಮಕ್ಕಕ್ಕೆ ಎಸೆದಿಲ್ಲ. ಅದು ಆ ಕ್ಷಣದ ಆಕ್ರೋಶನ ಆ ಬಾಟ್ಲಿ ಮೇಲೆ ತೋರಿದ್ರು. ಆ ತೋರಿದ ತಕ್ಷಣ ನೆಕ್ಸ್ಟ್ ಬೆಳಿಗ್ಗೆ ಹೋಗಿ ಕಂಪ್ಲೇಂಟ್ ಆಗಿದೆ, ಇವನು ನನ್ನ ಮೇಲೆ ಹಲ್ಲೆ ಕೊಟ್ಟಿಲ್ಲ ಅಂತ ಆಗಿದ್ದಂತಹ ಚೀಫ್ ಆಫೀಸರ್ ಕೇಸ್ ಕೊಡ್ತಾ ಇದ್ರು. ಯಾರು ಕೊಡಿಸಿದ್ರು ಅಂತ ಬೇರೆ ಅಲ್ಲೊಂದು ಕೇಸ್ ಇತ್ತು. ಹೀಗೆ ಇನ್ನ ಕೂದಲು ಹಂಚಿದ ಇಡೀ ಇತಿಹಾಸದಲ್ಲಿ ಒಂದು ದೊಡ್ಡ ಪ್ರಕರಣ. ಆ ಹೋರಾಟದಲ್ಲಿ ಅಲ್ಲೂ ಕೇಸ್ ಆಯಿತು. ದುರಂತ ನೋಡಿ. ಹೆಂಗಂದ್ರೆ ನಮ್ಮ ಮಂಜಣ್ಣವರು ಮತ್ತೆ ವಿಶ್ವಣ್ಣವರು ಇತ್ತೀಚೆಗೆ 19 ಜನ ಮೇಲೆ ಕೇಸ್ ಆಯ್ತಲ್ಲ, ಅದ್ರಲ್ಲಿ ಇವ್ರು A1 A2 ನಮ್ಮ ಮಂಜಣ್ಣ ಇವರೆಲ್ಲ ಹಾಕಿದ್ರು. ಏನಿಲ್ಲದೆ ನಮ್ಮ ಹಕ್ಕು ಕೇಳಕ್ ಹೋಗಿ ಪ್ರತಿಭಟನೆ ಮಾಡಕ್ ಹೋಗಿ 2 ವರ್ಷದ ಮೇಲೆ ಕೇಸ್ ಹಾಕ್ತಾರೆ. ಆಯ್ತು, ಅವತ್ತು ನಾವು ಪ್ರಶ್ನೆ ಮಾಡಬೇಕು. ಅಲ್ಲಿ ಬಂದ್ರು ಒಂದಿನ ಮಂಜಣ್ಣನ ಕರ್ಕೊಂಡವರು ಕೂರಿಸ್ಕೊಂಡು ಜೈಗೆ ರಾತ್ರಿ ಕಳಿಸಿ ಬಿಟ್ರು. ತಗೊಂಡೋಗಿ ಅವ್ರ ಮೇಲೆ ಕೇಸ್ ಹಾಕಿದ್ರು. ಗನ್ನು ಗೋವಿ ಎಲ್ಲ ತಿಂಗಳು ಆಯ್ತು. ವಿಶ್ವಣ್ಣ ಇಲ್ಲದಿದ್ದರೆ ಹೆಂಗಿರ್ತಿತ್ತು? ಇದರ ಅರ್ಥ ಏನಂದ್ರೆ, ವಿಶ್ವಣ್ಣ ಯಾಕಿದ್ದಾರೆ, ಮೆಹಬೂಬ್ ಯಾಕಿದ್ದಾರೆ ಅಂದ್ರೆ ಅವ್ರು ಇಲ್ಲದೆ ಇದ್ರೆ ಇಲ್ಲಿ ಪ್ರಶ್ನೆ ಮಾಡೋರು ಇರ್ತಿರ್ಲಿಲ್ಲ. ಇವೆಲ್ಲವೂ ಕೂಡ ಆಗಿರ್ತಕ್ಕಂಥವು ಪ್ರಶ್ನೆ ಮಾಡಿ ಈ ಹಂತಕ್ಕೆ ಕೇಸ್ಗಳಾಗಲಿ ಮತ್ತೊಂದಲ್ಲೇ. SP ಮೇಡಮ್ ಅನ್ನೋದ್ರು ಇಲ್ಲ ರೀ, ಅವ್ರ ಬಗ್ಗೆ ತುಂಬಾ ಆರೋಪಗಳು ಮಾಡ್ತಾರೆ. ನೀವು ನೋಡಿದ್ರೆ ಒಳ್ಳೆಯದಾಗಿರೋ ಜನ ಅಂತೀರ, ಕೇಸ್ಗಳು ಯಾವಿಲ್ಲ ಅಂತೀರ. ಇಲ್ಲ, ಅವ್ರು ಏನಾದ್ರು ಪಿಂಡಾಪತಿ ಮಾಡ್ತಾರೆ ಮೇಡಮ್, ನೀವು ಯಾವುದೇ ಕಾರಣಕ್ಕೂ ಅವ್ರ ರೌಡಿ ಲಿಸ್ಟಿಂದ ತೆಗಿಬಾರ್ದು ಅಂತ ಹೇಳ್ಬಿಟ್ಟು ಟೀಮ್ ಫೋನ್ ಮಾಡ್ತಾರೆ ಮೇಡಮ್ ಅಂತ ಹೇಳಿ. ಹೋಗ್ಲಿ ಬಿಡಿ ಮೇಡಮ್, ನಿಮ್ಮ ಅವಧಿಲಾದ್ರೆ ಏನಾದ್ರು ಒಂದು ಮಾಡಿ ಅದು ತಕ್ಕೊಡಿ. ನೀವೇನೋ ಬದಲಾವಣೆ ಆಗ್ಬೇಕು ಅಂತೀರಾ, ಬದಲಾವಣೆ ಆದ್ರೆ ಈ ತರ ಮತ್ತೆ ನೀವು ಹಿಂಗೆ ಮಾಡ್ತಿರಲ್ಲ. ಮನುಷ್ಯ ಬದಲಾವಣೆ ಆಗದೆ ಯಾವಾಗ? ಇದು ನನಗೆ ಅವ್ರಿಗೂ ಸ್ವಲ್ಪ SP ಅವ್ರಿಗೂ ವಾದ ಆಯಿತು. ಇಲ್ಲ, ಮಾಡೋಣ ಅಂದ್ರು ಮೊನ್ನೆ ಅವ್ರಿಗೂ ವರ್ಗಾವಣೆ ಆಗ್ಬೋದು. ಈಗ ಏನ್ ಮಾಡ್ಬೇಕು? ಇವ್ರಿಗೆ ವಿಶ್ವಣ್ಣ ನಾವೆಲ್ಲ ಹೋಗಿ ಕುತ್ಕೋಬೇಕು. ಈ ತರ ಒಳ್ಳೆ ಹುಡುಗ ಆಗಿದ್ದಾರೆ, ಯಾವ್ದು ಕೇಸ್ ಇಲ್ಲ, ಈ ತರದೆಲ್ಲ ಹೇಳಿ ನಾವು ಮಾಡ್ಬೇಕು ಅಂತಹ ಪರಿಸ್ಥಿತಿ. ಇಲ್ಲೂ ಕೂಡ ಇವರ ಪುಸ್ತಕದ ವಿಚಾರಕ್ಕೆ ಬಂದ್ರೆ ಅದನ್ನು ಬಿಟ್ಟು ಈ ಪುಸ್ತಕದಲ್ಲಿರ್ತಕ್ಕಂಥ ಇವೆಲ್ಲವೂ ಕೂಡ ರಕ್ಷಿತ ಪ್ರಸಾದ್ ಸರ್ ಹೇಳಿದ್ರು, ಈ ತರದ ಪುಸ್ತಕಗಳು ಬಂದಿಲ್ಲ. ನೀವು ನೋಡ್ಬೋದು ಬೇರೆ ಬೇರೆವು ಏನು ಮೊರಾಲಿಟಿ ಇರೋಂಥವು, ನೀತಿ ಪಾಠಗಳು ಇರೋಂಥವು, ನಮ್ಮನ್ನು ನಾವು ಆತ್ಮವಿಮರ್ಶೆ ಮಾಡ್ಕೊಳ್ಳೋಂಥವು, ಈ ತರದ ಪುಸ್ತಕಗಳು ಬಹುತೇಕ ಕಡಿಮೆ. ಮತ್ತೆ ಅವುಗಳನ್ನೆಲ್ಲ ಬರ್ದಿರೋರು ಒಂದು ಹಂತದ ದೊಡ್ಡ ಸಾಹಿತಿಗಳು ಬರ್ದಿರೋಂಥದ್ದು. ಆದ್ರೆ ಈ ಸಕಲೇಶ್ಪುರದಲ್ಲಿ ಕೂತ್ಕೊಂಡು ಒಂದಷ್ಟು ಹಿಂಗೂ ಚಿಂತನೆ ಮಾಡ್ಬೋದು ಅನ್ನೋದನ್ನ ಬಹಳ ನನಗೆ ಒಂದೊಂದ್ಸಲ ಆಶ್ಚರ್ಯ ಆಗುತ್ತೆ. ಇಲ್ಲಿದ್ದಾವಲ್ಲ ಇವನ್ನ ಇಷ್ಟು ಕೂಡ ಎಲ್ಲರೂ ಕೂಡ ನೀವು ಸುಮ್ಮನೆ ಆದ್ರೂ ಓದ್ಲೇಬೇಕು. ಅವರ ಲೇಖನದಲ್ಲಿ ಸ್ನೇಹ ಇಲ್ಲದ ಜಗತ್ತೇ ಹೇಗಿರ್ತಿತ್ತು, ಶತ್ರುಗಳೇ ಇಲ್ಲದ ಜಗತ್ತೇ ಹೇಗಿರ್ತಿತ್ತು, ನಮಗೆ ಶತ್ರುಗಳೇ ಇಲ್ಲ ಅಂತಲೇ ಅಂತ ಹೆಂಗಿರ್ತಿತ್ತು, ಎಲ್ಲ ಪ್ರೀತಿಯಿಂದ ಇರಬೇಕಿತ್ತು. ಪಾಪ ನಮ್ಮ ಮೇಡಮ್ ಅನ್ನಪೂರ್ಣ ಮೇಡಮ್ ಅನೇಕ ಪ್ರಶ್ನೆಗಳನ್ನ ನಮಗೆ ನಾವು ಹಾಕೊಳ್ಳೋಂತ ಅಸ್ಪೃಶ್ಯತೆ ಇಲ್ಲದ ಜಗತ್ತು ತಕ್ಷಣ ಅವ್ರನ್ನ ನೋಡೋ ದೃಷ್ಟಿಕೋನ ಬೇರೆ. ಮಂಜಣ್ಣನ ಈಗ ವಿಶ್ವನ ಮಾಯ ನಾವೆಲ್ಲ ನೆಂಟರು, ನಾನು ನೀನು ಭಾಗ್ಯ ಅಂತ ಹೇಳ್ಬಿಟ್ಟು ನಮ್ಮನೆ ಅಡುಗೆ ಮನೆಗೂ ಬಂದು ನುಗ್ಬಿಟ್ಟು ಏನೈತೆ ತಗೋಬರೋಣ ಅಂತ ಹಾಕೋತಾರೆ. ನನ್ನ ಅಲ್ಲೇ ನಿಂತ್ಕೊಂಡು ಭಾಗ್ಯ ತಗೊಳ್ಳಿ ಅಂತ ಕೊಡ್ತಾರೆ. ಅದು ಒಂದು ರೀತಿಯ ಬದಲಾವಣೆ. ಯಾರಕ್ಕೆ ಇವನೇ ಹೋಗ್ತಾರೆ ಅಂತಾರೆ ಶಾಸಕರು, ಮಾಜಿ ಶಾಸಕರು, ಅವನ ಯಾವ್ದೋ ದಲಿತರ ಮನೆ ಒಳಗೆ ಹೋಗಿ ಅಲ್ಲೇ ಮಾಡ್ತೀವಿ, ಇದಕ್ಕೆಲ್ಲ ಹುಡುಕಿ, ಸಾರೆಲ್ಲ ಹುಡುಕಿ, ಉಪ್ಪಿನಕಾಯಿ ಇಲ್ಲ ಇದೆ ಅಂತ ಹುಡುಕಿ ಎಲ್ಲ ತಗೊಂಡು ಕುದ್ಕೊಂಡು ಊಟ ಅಲ್ಲೇ ಮಾಡ್ತಾರೆ. ವಿಶ್ವಣ್ಣ ಇಲ್ಲಿರೋ ಜಗತ್ತೇ ಹೇಗಿರ್ತಿತ್ತು. ಈ ತರ ಬಹಳಷ್ಟು ಒಳ್ಳೆ ನಾವು ಚಿಂತನೆ ಮಾಡೋದಕ್ಕೆ
ಬಹಳ ಅತ್ಯುತ್ತಮವಾದ ಒಂದು 31 ಇದಾವೆ, ಬಹುಶಃ ಇನ್ನೂ ಜಾಸ್ತಿ ಇದೆ. ಬಹಳ ಮೌಲಿಕವಾದ ಒಂದು ಇದನ್ನು ತಂದುಕೊಟ್ಟಿದ್ದಾರೆ ನಮ್ಮ ಮೆಹಬೂಬ್ ಅವರು. ನಾವು ಒಂದು ಸೈಡ್ ನಾವು ಮಾತಾಡ್ತಾ ಇರ್ತೀವಿ, ನಾವು ಜರ್ನಲಿಸ್ಟ್ಗಳು ನಮ್ಮ ಕೆಲಸನೇ ಅದು. ನಾವು ಒಂದು ರೀತಿ ಯೋಚನೆ ಮಾಡಿದ್ರೆ ಅವರು ಉಲ್ಟಾ ಯೋಚನೆ ಮಾಡಿರ್ತಾರೆ. ಈಗ ಸಡನ್ ಆಗಿ ನಾವೇನಂದ್ರೆ ಎಲ್ಲೋ ಒಂದು ನಡೀತದೆ, ಯಾವುದೋ ಒಂದು ಉಗ್ರಗಾಮಿಗಳು ಏನೋ ಬಾಂಬ್ ಹಾಕಿದ್ರು, ಆ ತಕ್ಷಣ ಸಹಜವಾಗಿ ಅದರಿಂದ ಯಾರು ಇರ್ತಾರೆ, ಮುಸ್ಲಿಮ್ಸ್ ಏನೋ ಒಂದು ಹೆಸರು ಬಂದ ತಕ್ಷಣ ಮುಸ್ಲಿಮ್ಸರು ಅಂತ ಅಲ್ಲಿ ಡಿಕ್ಲೇರ್ ಮಾಡಾಗಿ ನಮ್ಮ ಮೀಡಿಯಾ ಫುಲ್ಲು ಕೊಟ್ಟಾಗಿರುತ್ತೆ. ಅವನೇ ಕಳ್ಳ, ಅವನು ಅಲ್ಲಿಂದ ಬಂದಿದ್ದ, ಈ ಸಿಮ್ ಯೂಸ್ ಮಾಡಿದ್ದ, ಅಲ್ಲಿ ಬಂದಂತೆ ಇಲ್ಲಿ ಬಂದಂತೆ ಅಂತ. ಆದ್ರೆ ಇವರು ನಾವು ಆ ಕ್ಷಣಕ್ಕೆ ನಾವು ಅದನ್ನು ಅಕ್ಸೆಪ್ಟ್ ಮಾಡಿರ್ತೀವಿ. ಆದ್ರೆ ಮೆಹಬೂಬ್ ಅದನ್ನ ಮಾಡಿರಲ್ಲ. ಸರ್ ಇದಲ್ಲ ಸರ್, ರಿಯಾಲಿಟಿ ಬೇರೆ ಇದೆ ಅಂತ ಮುಂಚೆನೆ ಹೇಳಿರ್ತಾರೆ ಸರ್. ನಿಜವಾಗ್ಲೂ ಅಷ್ಟೂ ಕೇಸ್ಗಳಲ್ಲಿ ನಾವೇನ್ ಚಿಂತನೆ ಮಾಡಿದ್ರೆ ಅದು ಆಗಿರಲ್ಲ. ಅದು ಕೊನೆಗೆ ಅಂತಿಮವಾಗಿ ಅವ್ರು ಏನ್ ಹೇಳಿದ್ರು ಅದಾಗಿರುತ್ತೆ. ಆ ವಿಚಾರದಲ್ಲಿ ಅವರ ಅನಲೈಸ್ ಇದೆಯಲ್ಲ, ತುಂಬಾ ನಾನು ಕೂಡ ಅವರಿಂದ ಕಲಿಯುವಂಥದ್ದು ತುಂಬಾ ಇದೆ. ಯಾಕೆಂದ್ರೆ ನಮ್ಮ ಪತ್ರಕರ್ತ ನಾವು ಹಂಗೇನೆ, ನಾವು ಫಸ್ಟ್ ಬ್ರೇಕಿಂಗ್ ನ್ಯೂಸು TRP ಜಗತ್ತಲ್ಲಿ ಬಿದ್ದು ಅದ್ರ ಮುನ್ನೆಲೆ ಏನು ನೋಡಿದಲೇ ಆ ಕ್ಷಣಕ್ಕೆ ನಾವು ಕೊಡ್ತೀವಿ. ಆದ್ರೆ ಅವ್ರು ಹಂಗ್ ಮಾಡಲ್ಲ. ಅವ್ರ ಮನೆಗೆ ಹೋಗ್ತಾರೆ, ಅಲ್ಲಿಂದ ಏನಾಯ್ತು ಎಲ್ಲವನ್ನೂ ಒಂದ್ ಕಡೆ ಕೆದ್ಕೊಂಡು ಬಂದು ಸತ್ಯಾಂಶನ ಜನರಿಗೆ ಕೊಟ್ಟಿರ್ತಾರೆ. ನಾಳೆ ಮತ್ತೆ ಅವನಿಗೆ ನಾಚಿಕೆ ಆಗ್ಬೇಕು ಯಾರು ಬಂದಿರ್ತಾರೆ ಅವರಿಗೆ. ಆ ತರದ ಒಬ್ಬ ಪತ್ರಕರ್ತನಾಗಿ, ಜೊತೆಗೆ ಒಬ್ಬ ಫ್ಯಾಮಿಲಿ ಮ್ಯಾನ್ ಆಗಿ, ಜೊತೆಗೆ ಹೋರಾಟಗಾರನಾಗಿ, ಎಲ್ಲ ಬಹುಶಃ ಅವರು ಕಾಲಿಡದೆ ಇರ್ತಕ್ಕಂಥ, ಕೈ ಮುಟ್ತಾ ಇರ್ತಕ್ಕಂಥ ಯಾವುದೇ ರೀತಿಯ ಆಡುಮುಟ್ಟದ ಸೊಪ್ಪಿಲ್ಲ ಅಂತಾರಲ್ಲ, ಅಂತ ಒಬ್ಬ ಅದ್ಭುತ ವ್ಯಕ್ತಿತ್ವದ ಗೆಳೆಯ ಮೆಹಬೂಬು ನಮ್ಮ ಜೊತೆ ಇರೋದಕ್ಕೆ ನನಗೆ ವೈಯಕ್ತಿಕವಾಗಿ ಹೆಮ್ಮೆ ಅನಿಸುತ್ತೆ. ಅದಕ್ಕೆ ಅವ್ರಿಗೆ ಒಂದು ದೊಡ್ಡ ಚಪ್ಪಾಳೆ ತಂದ್ಬಿಟ್ಟು ಅವ್ರನ್ನ ನಾನು ಪ್ರೀತಿಯಿಂದ ಕೇಳ್ಕೊತೀನಿ. ಹಾಗಾಗಿ ಇನ್ನೂ ತುಂಬ ಜನ ಮಾತಾಡೋರಿದ್ದಾರೆ. ಈ ಪುಸ್ತಕನ ನಿಜವಾಗ್ಲೂ ಕೂಡ ನೀವು ಓದಲೇಬೇಕು. ಯಾಕೆಂದ್ರೆ ನಮ್ಮನ್ನ ನಾವು ಮರು ವಿಮರ್ಶೆ ಮಾಡ್ಕೊಳ್ಳೋದಕ್ಕೆ ಬಹಳ ಅತ್ಯದ್ಭುತವಾದ ಒಂದು ಕೃತಿ ಇದು. 4-5ನೇದು ಇನ್ನು ಮುಂದೆ ಒಂದಷ್ಟು ಬರೋಕ್ಕಿದ್ದಾವೆ. ಆಸನಲ್ಲಿ ನಾವು ಮಾಡ್ತೀವಿ. ಮುಸ್ಲಿಮರೇ ಬರೆಯದೇ ಇರೋಂಥ ಪರಿಸ್ಥಿತಿಲಿ ಇದ್ದೀವಿ. ಕೆಲವೇ ಬಹಳ ತುಂಬಾ ಕಡಿಮೆ ಆಗಿದ್ದಾರೆ. ಅಂತ ಸಂದರ್ಭದಲ್ಲಿ ಮೆಹಬೂಬ್ ಬಂದವರು ಟೈಮ್, ಈಗ ನಾವೆಲ್ಲ ರೀಲ್ಸ್ ಇಂದ ಹೋಗ್ಬಿಟ್ಟಿದ್ದೀವಿ. ಎಲ್ಲರಿಗೆ ಕೂತ್ಕೊಂಡ್ರೆ ಸುಮ್ಮನೆ ರೀಲ್ ನೋಡಿ ನಮ್ಮ ಕೈಯೇ ನೋವಾಗಬೇಕು, ಮೊಬೈಲ್ ಬ್ಯಾಟರಿ ಆಗಬೇಕು. ಅಂಥದ್ರಲ್ಲಿ ಇವನ್ನೆಲ್ಲ ಹೆಕ್ಕಿ ತೆಗೆದು ಬರೆಯುವಂಥದ್ದು ತುಂಬಾ ವಿರಳ. ಆದ್ರೆ ಮೆಹಬೂಬ್ ಅದಕ್ಕೆ ಅಪವಾದವಾಗಿ ಏನಾದ್ರು ಬರೀಬೇಕು ಅಂತೇಳಿ, ಈಗ ನಮ್ಮಲ್ಲಿ ಸುದ್ದಿ ಅಂದ್ರೆ ಇವತ್ತಿನ ಸುದ್ದಿ ನಾಳೆ ರದ್ದಿ, ಆದ್ರೆ ನಾವು ಬರ್ದದನ್ನ ಮತ್ತೆ ಪುಸ್ತಕ ರೂಪಕ್ಕೆ ತಂದು ಅದನ್ನ ಜನರಿಗೆ ಕೊಟ್ರೆ ಮಾತ್ರ ಇದ್ರ ಬೆಲೆ. ಇದನ್ನ ನಮ್ಮ ಪತ್ರಿಕೆಯಲ್ಲಿ ಎಷ್ಟು ಸಲ ಬಂದಿದ್ರು ಕೂಡ ಅದು ಮುಗ್ದೋಯ್ತದು. ಹಾಗಾಗಿ ನಮ್ಮ ಇವರು ದೇವರಾಜಣ್ಣ ಹೇಳಿದ್ದಾರೆ, ನಾವೆಲ್ಲ ಒಟ್ಟಿಗೆ ಇರ್ತೀವಿ, ಒಳ್ಳೊಳ್ಳೆ ಪುಸ್ತಕಗಳು ಇನ್ನೂ ಬರೀರಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ನಮ್ಮ ಪತ್ರಕರ್ತನಾಗಿ, ಜೊತೆಗೆ ನಮ್ಮ ಕುಟುಂಬದ ಸದಸ್ಯ ಮೆಹಬೂಬು, ಹಾಗಾಗಿ ಅವರು ಇನ್ನಷ್ಟು ಹೆಚ್ಚು ಕೃತಿಗಳನ್ನು ತರಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ನಮ್ಮ ವಿಶ್ವಣ್ಣನ ಲಾಸ್ಟ್ಗೆ ಹಾಕಿರೋದು ಬಹಳ ಒಳ್ಳೇದಾಯ್ತು ಅಧ್ಯಕ್ಷತೆಗೆ. ಯಾಕೆಂದ್ರೆ ಅವರು ಫಸ್ಟೇ ಮಾತಾಡಿ ಓಡೋಗಿರೋಕೆ ಅವರು ನೀವಿರೋ ನೆಂಟ ಇರೋ ಅಂತ ಹೇಳ್ಬಿಟ್ಟು ಹೆಂಗಾರು ಮಾಡ್ಕೊಳ್ಳೋರು ಇವತ್ತು ಅಧ್ಯಕ್ಷತೆ ಕೊಟ್ಬಿಟ್ಟು ಅವ್ರನ್ನ ಕೂರಿಸಿದ್ದಾರೆ. ಬಹಳ ಇದೇ ಮುಂದುವರಿಲಿ ಇದು ಈ ಸಂಪ್ರದಾಯ. ಹಾಗಾಗಿ ಎಲ್ಲರಿಗೂ ನಾನು ಮತ್ತೊಮ್ಮೆ ನಮಸ್ಕಾರ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್. ಸಮಾರಂಭದ ಅಧ್ಯಕ್ಷತೆ ವಹಿಸಿರುವಂತಹ ಸನ್ಮಾನ್ಯ ವಿಶ್ವನಾಥರವರೇ, ಈ ಸಮಾರಂಭದಲ್ಲಿ ಪುಸ್ತಕ ಬರೆಯಲು ಮಾಡಿದಂತಹ ಸನ್ಮಾನ್ಯ ಪ್ರಸಾದ್ ರಕ್ಷಿತರವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ಇಲ್ಲಿ ಆಸೀನರಾಗಿರುವ ಎಲ್ಲ ಸಹೋದರ ಸಹೋದರಿಯರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಕಾರಣಕರ್ತರಾಗಿರುವಂತಹ ಸನ್ಮಾನ್ಯ ಮೆಹಬೂಬ್ ರವರೇ, ಇದ್ರೆ ಹಿರಿಯರು ಹೇಳಿದ್ದಾರೆ, ಕಣ್ಣು ಇದ್ದಾಗ ಅದರ ಪ್ರಾಧಾನ್ಯತೆ ಅರ್ಥವಾಗೋದಿಲ್ಲ. ಕಣ್ಣು ಯಾವಾಗ ನಮಗೆ
ನಷ್ಟವಾಗುತ್ತದೆಯೋ ಆಗಲೇ ನಮಗೆ ಕಣ್ಣಿನ ಪ್ರಾಧಾನ್ಯತೆ ಗೊತ್ತಾಗುವುದು ಎಂದು. ಅಂದರೆ ನಾವು ದೈನಂದಿನ ಜೀವನದಲ್ಲಿ ನಾವು ಹಲವು ವಿಷಯಗಳನ್ನ, ಹಲವು ಕಲ್ಪನೆಗಳನ್ನ ನಾವು ಅನುಭವಿಸ್ತಾ ಇರ್ತೇವೆ. ಅದರ ಬಗ್ಗೆ ನಾವು ಜಾಸ್ತಿ ಯೋಚನೆ ಮಾಡೋದಿಲ್ಲ, ಅದರ ಪ್ರಾಧಾನ್ಯತೆ ನಾವು ತಿಳ್ಕೊಳ್ಳೋದಿಲ್ಲ. ಆದರೆ ನಮ್ಮ ಸನ್ಮಾನ್ಯ ಮಲ್ನಾಡ್ ಮಹಬೂಬ್ರವರು ಈ ರೀತಿ ನಮ್ಮ ಜೀವನದಲ್ಲಿ ಮನುಷ್ಯ ಮಾನವನಾಗಿ ಬಾಳಲಿಕ್ಕೆ ಸಮಾಜದಲ್ಲಿ ಏನು ಇರಬೇಕು, ಏನು ಇಲ್ಲವಾಗಿರಬೇಕು ಎಂಬುದರ ಬಗ್ಗೆ ಸೂಕ್ಷ್ಮವಾಗಿ ಚಿಂತಿಸಿ ಆ ಅಭಿವ್ಯಕ್ತಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಪುಸ್ತಕದಲ್ಲಿ. ನನಗೆ ತಿಳಿದ ಹಾಗೆ, ನಾನು ಕಂಡ ಹಾಗೆ ಸನ್ಮಾನ್ಯ ಮಹಬೂಬ್ರವರು ಬರೀ ಮಾತಿನಲ್ಲಿ ಹೇಳುವವರು ಮಾತ್ರ ಅಲ್ಲ, ಅವರು ಹೇಳುವುದನ್ನು ಅವರು ಜೀವನದಲ್ಲಿ ಅಳವಡಿಸಿಕೊಳ್ತಾರೆ. ಬೇರೆಯವರ ಬಗ್ಗೆ ಅವರ ಕಾಳಜಿ. ನನಗೆ ಅವರ ಮೊದಲು ಪರಿಚಯವಾಗಿದ್ದು ನಮ್ಮ ಏಕತೆ ಚರ್ಚಿನ ರಸ್ತೆ ಮಣ್ಣು ಕುಸಿತದಿಂದ ಅವರು ತುಂಬಾ ಕಷ್ಟದಲ್ಲಿರುವ ಅದು ಮಳೆಯಲ್ಲಿ ಆ ಮಧ್ಯದಲ್ಲಿ ಮಹಬೂಬ್ರವರು ಅಲ್ಲಿ ಬಂದಿದ್ದಾರೆ. ಮಳೆ ಏನು ಲೆಕ್ಕಿಸದೆ, ಗಾಳಿ ಲೆಕ್ಕಿಸದೆ ಬಂದು ನಮ್ಮ ಬಗ್ಗೆ ಕಾಳಜಿಯನ್ನು ತೋರಿಸಿ ಗಮನವಹಿಸಿದ್ದಾರೆ ಅವರು. ಈ ರೀತಿ ಅವರು ಪ್ರತಿಯೊಂದು ವಿಷಯದ ಅವರ ಪುಸ್ತಕಗಳನ್ನ ನಾವು ನೋಡಬೇಕಾಗುತ್ತೆ. ಈಗ ಎಲ್ಲರೂ ಹೇಳಿದ್ರು ಅವರ ಬಗ್ಗೆ ಎಲ್ಲ ಅದೇ ಆಗ್ತಾ ಇದೆ. ಅಂದರೆ ಅವರಲ್ಲಿರುವಂತಹ ಆ ಒಂದು ಸಾಮಾಜಿಕ ಕಾಳಜಿ, ಮನುಷ್ಯ ಉತ್ತಮ ಮಾನವನಾಗಿ ಬಾಳಲಿಕ್ಕೆ ಹೇಗೆ ಇರಬೇಕು, ಹೇಗೆ ಇರಬಾರದು, ಇರಬೇಕಾದದ್ದು ಇಲ್ಲದಿದ್ದರೆ ಏನಾಗುತ್ತೆ ಎಂಬುದರ ಬಗ್ಗೆ ತುಂಬಾ ಚೆನ್ನಾಗಿ ಅವರ ಪುಸ್ತಕದಲ್ಲಿ ಅಭಿವ್ಯಕ್ತಿ ಮಾಡಿಸಿದ್ದಾರೆ. ನಾನು ಸನ್ಮಾನ್ಯ ಅವರನ್ನ ಹೃದಯಪೂರ್ವಕವಾಗಿ ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಹಾಗೂ ಇನ್ನೂ ಅವರಿಂದ ಅನೇಕ ಈ ರೀತಿಯ ಪುಸ್ತಕಗಳು ಹೊರಬರಲಿ, ಮಾನವ ಕುಲಕ್ಕೆ ಅನುಕೂಲವಾಗಲು ಹಾರೈಸ್ತಾ ಇದ್ದೇನೆ. ಅದೇ ರೀತಿ ಈ ಪುಸ್ತಕ ನೀ ಇಲ್ಲದ ಜಗತ್ತು ಹೇಗಿರ್ತದೆ ಅಂತ ಹೇಳುವಾಗ ಪರೋಕ್ಷವಾಗಿ ನಾವು ಇರುವ ಜಗತ್ತು ನಾವು ನಿರೀಕ್ಷಿಸುವ ಹಾಗೆ ಉತ್ತಮವಾಗಿರಲು ಏನಿರಬೇಕು ಎಂಬ ಸಂದೇಶ ಸಹ ಕೊಡ್ತಾ ಇದೆ ಇದೇ ಪುಸ್ತಕದಲ್ಲಿ. ಆದ್ದರಿಂದ ಇದು ಉತ್ತಮವಾದ ಒಂದು ಕೃತಿಯನ್ನ ಮಾನವ ಕುಲಕ್ಕೆ, ನಮ್ಮ ಸಮಾಜಕ್ಕೆ, ನಮ್ಮ ಸಕಲೇಶ್ವರಕ್ಕೆ ಕೊಡುಗೆ ಕೊಟ್ಟಿರುವಂತಹ ನಮ್ಮ ಸನ್ಮಾನ್ಯ ಪ್ರೀತಿಯ ಅವರಿಗೆ ಎಲ್ಲ ರೀತಿಯ ಅದರಿಂದ ಸಲ್ಲಿಸುತ್ತಾ ಹಾಗೂ ನನ್ನ ಈ ಕಾರ್ಯಕ್ರಮ ಕರೆದು ಮಾತನಾವಕಾಶ ಕೊಟ್ಟ ಹಾಗೂ ನಾನು ಇಷ್ಟೊಂದು ತಾಳ್ಮೆಯಿಂದ ಆಲೋಚಿಸಿದ ಎಲ್ಲರಿಗೂ ಸಹ ವಂದಿಸುತ್ತಾ ಜೀ. ಅವರ 31 ಲೇಖನಗಳಿದ್ದಾವೆ. ಆದರೆ ಕೋಪ ಅನ್ನೋದು 2 ಸಲ ಪುನರಾವರ್ತನೆ ಆಗಿರೋದ್ರಿಂದ 30 ಲೇಖನಗಳು ತುಂಬ ಚೆನ್ನಾಗಿವೆ. ನನ್ನ ಅಭಿಪ್ರಾಯ ಅಂತಂದರೆ ಈ ಪುಸ್ತಕವನ್ನು ಶಾಲಾ ಕಾಲೇಜು ಮಟ್ಟದಲ್ಲಿ ವಿದ್ಯಾರ್ಥಿಗಳೇ ಓದಲಿಕ್ಕೆ ಕೊಡಬೇಕು. ಆಗ ಅವರಲ್ಲಿರೋ ಭಾವನೆಗಳು, ಕೆಟ್ಟ ಭಾವನೆಗಳು, ಜಾತಿ ಬಗ್ಗೆ ಇರ್ಬೋದು, ಅಸ್ಪೃಶ್ಯತೆ ಬಗ್ಗೆ ಇರ್ಬೋದು, ಸ್ನೇಹತೆ ಬಗ್ಗೆ ಇರ್ಬೋದು, ಬದಲಾಗಿ ಅವರು ಸಮಾಜದಲ್ಲಿ ಸುಶಿಕ್ಷಿತರಾಗ್ತಾರೆ. ಮುಂದಿನ ಪೀಳಿಗೆಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ. ಕೋಪದ ಬಗ್ಗೆ ಹೇಳಬೇಕು, ನಾನು ಹೆಚ್ಚಿಗೆ ತಗೊಳ್ಳೋಕ್ಕಿಲ್ಲ ಮಾತು, ಯಾಕಂದರೆ ನಮ್ಮ ಮಂಜು ಹೇಳಿದ 2 ನಿಮಿಷ ಅಂತ ಸಮಯದ ಅಭಾವ ಇದೆ. ಕೋಪ ಮನುಷ್ಯನ ಶತ್ರು. ಕೋಪ ಇಲ್ಲದಿದ್ದರೆ ನಿಜಕ್ಕೂ ಶಾಂತವಾಗಿರ್ತಾ ಇತ್ತು. ಸಣ್ಣ ಉದಾಹರಣೆ ಅಂದರೆ ನಮ್ಮ ಜೀಸಸ್ಗೆ ಕೋಪ ಬರಲಿಲ್ಲ. ಆತ ಶಿಲುಬೆಯನ್ನು ಆತೆ ಹೊತ್ತುಕೊಂಡು ಹೋದರೂ ಸಹ ಜೀಸಸ್ ಏನು ಹೇಳ್ತಾರೆ ಅಂದರೆ, ತಂದೆಯೇ ಅವರನ್ನು ಕ್ಷಮಿಸುವಂತ, ಕೋಪ ಮಾಡಿಕೊಳ್ಳೆ ಯಾರ ಮೇಲೆ ನೀವೇ. ಅದರಂತೆ ಜೀಸಸ್ ಮನುಷ್ಯನಾಗಿ ಹುಟ್ಟಿ ದೇವಮಾನವನ್ನು ಅನ್ನಿಸ್ಕೊಂಡಿದ್ದು. ಇನ್ನು ಕೊನೆಯದಾಗಿ ಅಸ್ಪೃಶ್ಯತೆ ಮತ್ತು ಜಾತಿ ಎರಡು ಒಂದೇ ನಾಣದ 2 ಮುಖಗಳು ಅಂತ ಹೇಳ್ಬೋದು. ಈಗ ನಾವೊಂದು ಇವ್ರು ಹೇಳ್ತಾರೆ, ಸರ್ವಜ್ಞ ಹೇಳ್ತಾರೆ, ಜಾತಿಹೀನನ ಮನೆ ಜ್ಯೋತಿತಾಹೀನವೇ ಅಂತ. ಹಾಗೆ ಭಕ್ತ ಕನಕದಾಸ ಹೇಳ್ತಾರೆ, ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದಲ್ಲೇ ಏನಾದರೂ ಬಲ್ಲಿದ ಅಂತ. ಈಗ ನಮಗೆ ಗೊತ್ತು ನಮ್ಮ ತಾತ ಯಾರೋ, ಮುತ್ತಾತ ಯಾರು ಅಂತ. ಹಿಂದಿನ ಪೀಳಿಗೆ ಜಾತಿ ನಮಗೇನು ಗೊತ್ತಿರುತ್ತೆ. ಆದ್ದರಿಂದ ಜಾತಿ ಅಸ್ಪೃಶ್ಯತೆ ಎಲ್ಲರೂ ಇಲ್ಲದೆ ಇದ್ದಿದ್ದರೆ ಇವತ್ತು ಮರ್ಯಾದಾ ಹತ್ಯೆಯಂತಹ ಅನಿಷ್ಟಕರ ಘಟನೆಗಳು ನಡೆಯದೇ ಇರ್ತಿರ್ಲಿಲ್ಲ. ಒಬ್ಬ ತಂದೆನೇ ತನ್ನ ಮಗಳನ್ನು ಕೊಲ್ಲುವಂತಹ ಹೀನ ಕೃತ್ಯ ಮಾಡ್ತಾ ಇರಲಿಲ್ಲ ಅಂತ ಹೇಳ್ತಾ, ಈ ಜಾತಿ ವ್ಯವಸ್ಥೆ ಹೋಗಬೇಕು ಅಂದರೆ ನಮ್ಮ ಯುವ ಜನಾಂಗ ಜಾತಿ ಬಗ್ಗೆ, ಅಸ್ಪೃಶ್ಯತೆ ಬಗ್ಗೆ ಅರಿವನ್ನು ಮೂಡಿಸ್ಕೊಳ್ಬೇಕು. ಇಂತಹ ಕಾರ್ಯಕ್ರಮ, ಇಂತಹ ಪುಸ್ತಕವನ್ನು, ತುಂಬ ಒಳ್ಳೆಯ ಪುಸ್ತಕವನ್ನು ನಮ್ಮ ಮೆಹಬೂಬ್ ಮಾಡಿದ್ದಾರೆ. ಇದು ಹೊಗಳಿಕೆ ಎಲ್ಲ, ಮೆಚ್ಚುಗೆ. ಇಂತಹ ಪುಸ್ತಕಗಳು ಹೆಚ್ಚು ಬರಲಿ, ಜನಗಳನ್ನು ಸೇರಲಿ, ಅರಿವನ್ನು ಮೂಡಿಸಲಿ ಅಂತ ಹೇಳ್ತಾ ನನ್ನ ಹಿರಿಯ ಸಾಹಿತ್ಯದ ಲಕ್ಷ್ಮೀ ಪ್ರಸಾದ್ ಅವರೇ, ಇಬ್ರಾಹಿಂ ಮುಸ್ಲಿಯಾರ್ ಅವರೇ, ನಮ್ಮ ಫ್ರಾನ್ಸಿಸ್ ಫಾದರ್ ಅವರೇ, ಚನ್ಮಣಿ ಮೇಡಮ್ ಅವರೇ, ಹೆಗ್ಗಳ್ಳಿ ಮಂಜಣ್ಣ ಅವರೇ, ಹಾಗೂ ಪತ್ರಕರ್ತರ ಮಾಜಿ ಅಧ್ಯಕ್ಷರಾದ ಮಂಜಣ್ಣ ಅವರೇ, ಹಾಗೂ ಮಲ್ನಾಡ್ ಮಹಬೂಬ್ ಅವರೇ, ಇವತ್ತು ಸಕಲೇಶ್ವರದಲ್ಲಿ ಒಂದು
ಬುಕ್ ಬಿಡುಗಡೆಗೆ 5ನೇ ಬುಕ್ಕು ಬಿಡುಗಡೆ ಆದಂಥ ಒಂದು ಸಂದರ್ಭದಲ್ಲಿ ಎಲ್ಲ ಜಾತಿ ಎಲ್ಲ ಧರ್ಮದವರು ಇಲ್ಲಿ ಸೇರಿ ಎಲ್ಲ ಒಂದು ಬುಕ್ ಬಿಡುಗಡೆ ಮಾಡ್ತಿರೋದು ಎಲ್ಲ ಸಾಹಿತಿಗಳು ಎಲ್ಲ ಸೇರಿ ಬುಕ್ ಒಂದು ಬಿಡುಗಡೆಗೆ ಸಿದ್ಧತೆ ಮಾಡಿದ ಎಲ್ಲ ತುಂಬಾ ಒಂದು ಸಂತೋಷದ ವಿಚಾರ. ಮಹಬೂಬ್ ಅವರು ಈ ಒಂದು ಸಾಧನೆ ಯಾವ ರೀತಿ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ಸತತ ಒಂದು 20 ವರ್ಷದಿಂದ ಸಂಘಟನೆಗಳಾಗಲಿ ಯಾವುದೇ ಒಂದು ಸ್ಟ್ರೈಕ್ ಆಗಲಿ ಯಾವುದೇ ಸಂದರ್ಭದಲ್ಲೂ ತುಂಬಾ ಒಂದು ಹೋರಾಟದಿಂದ ಬಂದು ಈ ಒಂದು ಸಾಧನೆ ಮಾಡಿದ್ದಾರೆ. ಮಹಬೂಬ್ ಅವರಿಗೆ ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ಮಹಬೂಬ್ ಅವರೇ 5 ಬುಕ್ ಆಗಿರೋದು 50 ಆಗಲಿ. ನಿಮ್ಮ ಜೊತೆ ನಾವೆಲ್ಲರೂ ಇದ್ದೀವಿ ಅಂತ ಹೇಳ್ದ ನಂದು 2 ಮಾತು ಮುಗಿಸ್ತೀನಿ. ಏನಂದ್ರೆ ಮೆಹಬೂಬ್ ಸಣ್ಣ ಹುಡುಗರಿಂದಲೂ ಕೂಡ ನಮಗೆ ಬಹಳ ಪರಿಚಯ. ಅವ್ರ ತಾಯಿ ತಂದೆ ನಮಗೆ ಭಾರಿ ಕ್ಲೋಸು. ಅದರಿಂದ ಇಂಥ ಕಾರ್ಯಕ್ರಮ 5 ವರ್ಷದಿಂದ ಮಾಡ್ತಾ 5 ಪುಸ್ತಕಗಳನ್ನು ಮಾಡ್ತಾರಲ್ಲ, ತುಂಬ ಸಂತೋಷ. ನಾನೇನು ಹೆಚ್ಚಿಗೆ ಹೇಳಲಿಲ್ಲ. ಒಂದು ಕರಾರವಿಂದೇನ ಪಥಾರವಿಂದಂ ಮುಖಾರವಿಂದೇನ ವಿರವೇಶವಿಂದಂ ವಡಸ್ಯ ಪತ್ರಸ್ಯ ಬುಡೇಶಯಾನಂ ಬಾಲಮುಖನಂ ಮನಸಾತ್ಮರಣ. ನಾವು ಯಾವುದೇ ಕಾರ್ಯಕ್ರಮವನ್ನು ಮಾಡಿದಾಗಲೂ ಅದಕ್ಕೆ ಮುಖಟ್ಟು ಮಾಡಿದರೆ ತುಂಬ ಖುಷಿ ಆಗ್ತದೆ. ಈ ಮೆಹಬೂಬ್ ಅವರು 5 ಪುಸ್ತಕಗಳು ಮಾಡಿದರೆ ಬಹಳ ಖುಷಿ ಆಗ್ತದೆ. ಅವರು ಎಲ್ಲ ಕಾರ್ಯಕ್ರಮಗಳ ಮುಂದುವರಿಸಿಕೊಂಡು ತುಂಬ ಚೆನ್ನಾಗಿ ಸಕಲೇಶ್ವರದ ಜನತೆಗೂ ಅಷ್ಟೇ ಈ ಡ್ರಗ್ ಇದರಿಂದ ಕೂಡ ತುಂಬ ಮುಂದುವರಿಸಿದ್ದಾರೆ. ಹಾಗೆ ವಿಶ್ವನಾಥ್ ಅವರು ಕೂಡ ಪ್ರತಿಯಲ್ಲಿ ತುಂಬ ಇದು ಮಾಡಿದ್ದಾರೆ. ನಾವು ಅದಕ್ಕೆಲ್ಲ ಪ್ರೋತ್ಸಾಹ ಕೊಟ್ಟು ನಮ್ಮ ಸಕಲೇಶ್ವರದ ಜನತೆಯಲ್ಲಿ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರೋಣ. ಸಕಲೇಶ್ವರವನ್ನು ಶುಚಿತ್ವವಾಗಿರೋಣ. ಎಲ್ಲಿಯಾದರೂ ಆ ಕಸ ಗಡ್ಡೆ ಬಿಟ್ಟರೆ ಎಲ್ಲ ನಾವು ತೆಗೆಸುವ ಜವಾಬ್ದಾರಿಯನ್ನು ನಾವು ಮಾಡೋಣ. ಎಲ್ಲ ಮಹಿಳೆಯರು ಕೈಗೂಡಿಸಿದರೆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ತುಂಬ ಚೆನ್ನಾಗಿ ಮಾಡ್ಬೋದೆಂದು ನಾನು ಕಳಕಳಿಯಿಂದ ಹೇಳಿಕೊಂಡು ಇಂಥ ಒಳ್ಳೆಯ ಕಾರ್ಯಕ್ರಮವನ್ನು ಕರೆದು 2 ಮಾತಾಡೋಣ ಅವಕಾಶ ಕೊಟ್ಟ ನಮ್ಮೆಲ್ಲರಿಗೂ ನಾನು ಅಭಿನಂದನೆಗಳು. ಹಾಗೆ ಮೆಹಬೂಬ್ ಅವರ ಕಾರ್ಯಕ್ರಮ ಇನ್ನು ಮುಂದೆ ಹೆಚ್ಚಿನ ಪುಸ್ತಕ ಕಾರ್ಯಗಳನ್ನು ಮಾಡಿಕೊಂಡು ಬರಲಿ ಎಂದು ನಾನು ಆಶಿಸುತ್ತಾ ನನಗೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟ ನಿಮ್ಮೆಲ್ಲರಿಗೂ ನಾನು ವಂದನೆಯನ್ನು ಸಲ್ಲಿಸ್ತೀನಿ. ಈ ಪುಸ್ತಕವನ್ನು ಓದಿದ್ರೆ ಮತ್ತೆ ಓದಿ ನಿಮ್ಮ ಮನಸ್ಸಿನಲ್ಲೇ ಇನ್ನೂ ಏನಾದರೂ ಇರಬೇಕಾಗಿತ್ತು ಅಂತ ಅನ್ಸಿದ್ರೆ ನಾನು ಪುಸ್ತಕ ಬರೋದಕ್ಕೆ ಸಾರ್ಥಕ ಅನ್ಸ್ಕೊತೀನಿ. ಮತ್ತು ಹೆಚ್ಚಿನದಾಗಿ ನನಗೆ ಈ ಕಾರ್ಯಕ್ರಮಕ್ಕೆ ವಿಶ್ವನಾಗಿರ್ಬೋದು, ಜಯಮತಿ ದೇವರಾಜನ್ ಆಗಿರ್ಬೋದು, ನಮ್ಮ ತೌಫಿಕ್ ಅವರಾಗಿರ್ಬೋದು, ನಮ್ಮ ಶಾರದಾ ಗುರುಪತಿ ಆಂಟಿ ಆಗಿರ್ಬೋದು, ರಕ್ಷತಿ ಪ್ರಸಾದ್ ಆಗಿರ್ಬೋದು, ಉಸ್ತಾದ್ ಆಗಿರ್ಬೋದು, ಫಾದರ್ ಆಗಿರ್ಬೋದು, ಚನ್ಮಣಿ ಶೆಟ್ಟಿ ಆಗಿರ್ಬೋದು, ನಮ್ಮ ಮುಫೀದ್ ಅವರು, ಮಂಜು, ಮತ್ತು ನಮ್ಮ ಹಿರೇಳಿ ಮಂಜಾತ್ ಆಗಿರ್ಬೋದು, ಮತ್ತು ಇಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಕೂಡ ನೀವು ಬಂದಿದ್ದು ಮಾತ್ರ ನನಗೆ ತುಂಬ ಖುಷಿ. ಯಾಕೆಂತ ಹೇಳಿದ್ರೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಯಾರು ಬರೋದಿಲ್ಲ ಅಂತ ಒಂದು ಅಪವಾದ ಇದೆ. ಯಾರು ಬರೋದಿಲ್ಲ ಅಂತ ಹೇಳಿ ಅದಕ್ಕೆ ನಾನು ತುಂಬ ಕಷ್ಟಪಟ್ಟು ಎಲ್ಲರಿಗೂ ಹೇಳಿದ್ದೆ ಬನ್ನಿ 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 ಅಂತ. ತುಂಬ ಜನ ಬರಬೇಕಾಯ್ತು, ಆದರೂ ಬಂದಿಲ್ಲ. ಆದರೂ ನೀವು ಬಂದಿದ್ದೀರಲ್ಲ ಅದೇ ಖುಷಿ. ಸಕಲೇಶ್ಪುರದಲ್ಲಿ ಸಾಹಿತ್ಯ ಕೃಷಿ ಬಹಳಷ್ಟು ಆಗಬೇಕು, ಬಹಳಷ್ಟು ಜನಗಳು ಪುಸ್ತಕಗಳು ಬರೀಬೇಕು. ಯಾಕಂತ ಹೇಳಿದ್ರೆ ನಮ್ಮದು ಪಶ್ಚಿಮ ಘಟ್ಟದ ಒಳಗಡೆ ಅಗಾಧವಾದ ಸಂಪತ್ತಿದೆ. ಅದು ಲೇಖನಗಳ ಮೂಲಕ ಹೊರಗಡೆ ಬರಬೇಕು ಅಂತ ನನ್ನ ಆಸೆ. ನನಗೆ ಅದು ಸಾಧ್ಯತೆ ಆಗ್ತಾ ಇಲ್ಲ. ಪಶ್ಚಿಮ ಘಟ್ಟಗಳ ಬಗ್ಗೆ ಬರೆಯೋದಕ್ಕೆ ಸಾಧ್ಯತೆ ಆಗ್ತಾ ಇಲ್ಲ. ಆದರೂ ಯಾರಾದ್ರೂ ಬರೀಬೇಕು ಅಂತ. ನಮ್ಮ ಮಗಳು ಡಯಾನ ಬಂದಿದ್ದಾಳೆ, ನಾನು ಅವ್ರಿಗೂ ಕಲ್ಪನೆ ಅಷ್ಟೇ ಇದೆ. ಅವ್ರದ್ದು ಒಂದು ಪುಸ್ತಕ ಬರ್ತಾ ಇದೆ. ನೀವು ಬರೀದಾದರೆ ಪಶ್ಚಿಮ ಘಟ್ಟಗಳ ಬಗ್ಗೆ ಆದಷ್ಟು ಅಧ್ಯಯನ ಮಾಡಿ ಬರೀರಿ, ಅದ್ರ ಬಗ್ಗೆ ಹೆಚ್ಚೆಚ್ಚು ಬರಲಿ ಅಂತ ನಾನು ಹೇಳ್ಕೊತೀನಿ. ಮತ್ತು ಪುಸ್ತಕದ ಬಗ್ಗೆ ಎಲ್ಲರೂ ಕೂಡ ಹೇಳಿದ್ದಾರೆ. ನಾನು ಒಂದು ಟೈಟಲ್ ಕೊಟ್ಟಿದ್ದೀನಿ, ನೀ ಇಲ್ಲದ ಜಗತ್ತು ಹೇಗಿತ್ತು ಅಂತ ಇತ್ತು. ಅದ್ರ ಬಗ್ಗೆ ಸುಮಾರು ಜನ ಅದು ನೀ ಇಲ್ಲದ ಜಗತ್ತು ಯಾರು ಏನು ಅಂತ ಇತ್ತು ಅಂತ. ಆದರೆ ನನ್ನ ಕಲ್ಪನೆ ಇದೇ ಆಗಿತ್ತು, ನೀನು ಅಂದರೆ ಅದು ನಾನೇನೆ ಅಂತ. ಆ ವ್ಯಕ್ತಿ ಈಗ ನಾನು ಇಲ್ಲದೆ ಏನೂ ಆಗೋದಿಲ್ಲ ಅಂತಾನೆ ಎಲ್ಲ ತಿಳ್ಕೊಂಡಿರ್ತಾರೆ. ಎಲ್ಲದಕ್ಕೂ ನಾನೇ ಮೂಲ ಅಂತ ತಿಳ್ಕೊಂಡಿರ್ತಾರೆ. ಆದರೆ ನಾವೇ ಇಲ್ಲದಲ್ಲೇ ಹೋಗಿ ಕೂಡ ಈ ಜಗತ್ತೇ ಇರುತ್ತೆ. ಅದು ನಾವು ಸುಮ್ಮನೆ ತಿಳ್ಕೊಂಡಿರೋದು. ನಾನು ಇಲ್ಲದೆ ಹೋಗಿದ್ರೆ ಒಂದು ಜಗತ್ತು ಇರುತ್ತೋ ಅಂತ ಹೇಳಿ ನಾನು ಅದನ್ನು ಬರೆಯಕ್ಕೆ ಹೋಗಲಿಲ್ಲ. ಅದು ಆ ಥರ ನಾನು ಇಲ್ಲದೆ ಹೋದ್ರೆ ಏನು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಅದು ಒಂಥರ ಅತಿರೇಕ ಆಗುತ್ತೆ ಅಂತ ಹೋಗಲಿಲ್ಲ. ಅದು ಟೈಟಲ್ ಒಳಗಡೆ ಅದನ್ನು ಕೊಟ್ಟೆ. ಅದಕ್ಕೆ ಪೂರಕವಾದಂಥ ಒಂದು ಎಲ್ಲ ಲೇಖನಗಳಾದಮೇಲೆ ನಾನು ಒಂದು ಟೈಟಲ್ ಕೊಟ್ಟಿದ್ದಲ್ಲ, ಅದಕ್ಕೆ ಯಾವುದೇ ರೀತಿಯ ಲೇಖನಗಳಿಗೆ ಅದಕ್ಕೆ ಸೂಟ್ ಆಗ್ತಾ ಇದ್ದಿಲ್ಲ. ಅದಕ್ಕೋಸ್ಕರ ಒಂದು ಕಾವ್ಯಾತ್ಮಕವಾಗಿ ಒಂದು ಇರಲಿ ಅಂತ ಮೊದಲನೇ ಲೇಖನ ಒಂದು ನೀಲದ ಜಗತ್ತು ಹೇಗಿರ್ತಿತ್ತೋ ಒಂದು ಅದು ಇದಕ್ಕೆ ಸ್ವಲ್ಪ ವಿಭಿನ್ನವಾಗಿ ಅದನ್ನು ಬರ್ಕೊಂಡು ಆ ಥರ ಹೋಗಿದ್ದೇನೆ ಅಂತಾನೆ.
ಇನ್ನೂ ಅನೇಕ ಜನ ಸಲಹೆ ಕೊಟ್ಟಿದ್ದಾರೆ. ಸಾಹಿತ್ಯ ಇಲ್ಲದ ಜಗತ್ತು ಹೇಗಿರ್ತಿತ್ತು, ದುಡ್ಡಿಲ್ಲದೆ ಜಗತ್ತು ಹೇಗಿರ್ತಿತ್ತು, ಈ ರೀತಿ ಸುಮಾರು ಜನ ಕೊಟ್ಟಿದ್ದಾರೆ. ಸಾಧ್ಯವಾದರೆ ಈ ಥರ ಮುಂದಿನ ಭಾಗನೂ ಕೂಡ ಬರೆಯೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಮುಖ್ಯವಾಗಿ ನೀವೆಲ್ಲ ಬಂದಿದ್ದೀರಾ, ನಿಮಗೆ ನಾನು ಅನಂತ ಧನ್ಯವಾದಗಳು. ನಾನು ಯಾವುದೇ ಒಂದು ಕಾರ್ಯಕ್ರಮಗಳಿದ್ದಾಗ ನೀವು ಬನ್ನಿ, ಮತ್ತು ಯಾವುದೇ ಸಾಹಿತ್ಯದ ಕಾರ್ಯಕ್ರಮಗಳಿದ್ದಾಗಲೂ ಕೂಡ ನೀವು ಕೂಡ ಭಾಗವಹಿಸಿ ನಮ್ಮನ್ನು ಕರೀರಿ ಅಂತ ಹೇಳ್ತಾ ನಾನು ಮಾತ್ರ ಮುಗಿಸ್ತೀನಿ. ಧನ್ಯವಾದಗಳು. ಮೆಹಬೂರವರ ತಾಯಿ, ಈ ಮೆಹಬೂಬ್ ಅಂತಕ್ಕಂಥ ಒಬ್ಬ ವ್ಯಕ್ತಿಗೆ ಜನ್ಮ ಕೊಡ್ತಾ ಇದ್ರೆ ಇವತ್ತು ನಾವು ಈ ಲೇಖನ ನೋಡೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ನಿಮಗೆ ಧನ್ಯವಾದ ಹೇಳಬೇಕು, ಅವನಿಗಲ್ಲ. ರಹಮತುಲ್ಲಾ ಅವರು ಅವ್ರ ತಂದೆ. ಅವರು ಈ ತಾಲೂಕಿನ ನಾಯಕರು, ಪ್ರಮುಖವಾದಂಥ ವ್ಯಕ್ತಿ, ಸಮಾಜ ಸೇವಕರು, ರಾಜಕಾರಣಿ. ನನ್ನ ಕಬ್ರಸ್ಥಾನಕ್ಕೆ ಮೊನ್ನೆ ಹೋಗಿದ್ದೆ ನಾನು. ಕಬ್ರಸ್ಥಾನಕ್ಕೆ ಹೋದಾಗ ನನಗೆ ನೆನಪಾಗಿದ್ದು ರೆಹಮತುಲ್ಲಾ ಅವರು. ಕಾರಣ ಅದರ ಗೋಡೆ ಇದೆಯಲ್ಲ, ಅದನ್ನು ಕಟ್ಟಿಸ್ಬೇಕು, ಇದರ ಭೂಮಿ ಉಳಿಯಲ್ಲ ಅಂತ ಹೇಳಿ ಅವರು ಎಲ್ಲರ ಜೊತೆ ಹಣಕಾಸು ಸಂಗ್ರಹ ಮಾಡಿ, ನಾನು ಜಾವೇದ್ ಹುಸೇನ್ ಅವ್ರ ಮನೇಲಿದ್ದೆ ಒಳಗೊಂಡೆಯಲ್ಲಿ. ಅಲ್ಲಿಗೆ ಬಂದರು. ಅಲ್ಲಿಗೆ ಬಂದು ಅಲ್ಲವರು ದುಡ್ಡು ಕೇಳ್ತಾ ಇದ್ರು ಗೋಡೆ ಕಟ್ಟೋದಕ್ಕೆ ಅಂತ. ಅವರಿಗೆ ಎಷ್ಟು ನೀವು ಪೂರ್ಣ ಕಟ್ಟಿಕೊಡ್ಬೇಕು ಅಂತ. ಇದು ಯಾಕೆ ರೆಹಮತುಲ್ಲೇಸಾ ಅವರಿಗೆ ಇರೋದ್ರಿಂದ ನಾನು ಹೇಳ್ತೀನಿ, ನಿಮ್ಮ ಯಜಮಾನರು ಸಾರ್ವಜನಿಕವಾದಂಥ ವ್ಯಕ್ತಿ, ಸಮಾಜ ಜೊತೆ ಇದ್ದು. ಅದು ಎಲ್ಲೋ ಒಂದು ಕಡೆ ಒಂದು ಜೀನ್ ಇರುತ್ತೆ ಕಣವ. ಅದು ಆ ಜೀನಲ್ಲಿ ಅಂದರೆ ರಕ್ತಗತವಾಗಿ ಬರೋದು ಅಂತಾರಲ್ಲ, ಹಾಗೆ ಅದು ಮುಂದುವರೆದ ಭಾಗ ಮೆಹಬೂಬ್. ಹಾಗಾಗಿ ನಿಮಗೆ ಧನ್ಯವಾದ. ಸಮಾಜಕ್ಕೆ ಒಂದು ಕನ್ನಡಿ ಬೇಕಲ್ಲ, ನಮಗೊಂದು ಕನ್ನಡಿ ಬೇಕಲ್ಲ. ನಾವು ಕನ್ನಡಿ ನೋಡಿದ ಮೇಲೆ ನಾವು ಏನಾರು ತಪ್ಪಿದ್ರೆ ಸಬ್ ಮಾಡ್ಕೊಳ್ತೀವಿ. ಹೆಣ್ಮಕ್ಳಿಗೆ ಕನ್ನಡಿ ಇಲ್ಲ ಅಂತ ಅಂದ್ರೆ ಬದುಕೇ ಇಲ್ಲನಪ್ಪ, ಏನವ? ಕನ್ನಡಿನ ತುಂಬ ನೋಡ್ತಾರೆ ಸುಂದರವಾಗಿರೋರು. ನನ್ನ ಲೆಕ್ಕದಲ್ಲಿ ಸೌಂದರ್ಯ ಎರಡು ಥರ ಇರುತ್ತೆ. ಒಂದು, ಈ ವೇದಿಕೆಯಲ್ಲಿ ನೋಡಿದ ಕೂಡಲೇ ಸುಂದರವಾಗಿ ಕಾಣೋರಿದ್ದಾರೆ. ನೋಡಿದ ತಕ್ಷಣ ವೇದಿಕೆ ಕೆಳಗಡೆ ಕೂಡ ನೋಡಿದ ಕೂಡಲೇ ನಿಮ್ಗೊಂದು ಸೌಂದರ್ಯ ಕಾಣುತ್ತೆ. ಈ ನನ್ನಂತರ ಸೌಂದರ್ಯ ನೀವೆಲ್ಲಿ ನೋಡ್ತೀರಾ? ಮಾಂಸದ ಮುದ್ದೆಗಳಾಗಿರ್ಬೋದು. ಆದರೆ ವ್ಯಕ್ತಿಯ ಒಳಗಡೆ ಪ್ರತಿಭೆಗಳಿರ್ತವೆ, ಬೇರೆ ಬೇರೆ ಥರ ಪ್ರತಿಭೆಗಳಿರ್ತವೆ. ಆ ಪ್ರತಿಭೆಗಳು, ಜ್ಞಾನಗಳು ಇನ್ನೊಂದು ಸೌಂದರ್ಯ ಕಾಣ್ತದೆ. ಈ ಮೆಹಬೂಬ್ ನಮ್ಗೆ ತುಂಬ ಸುಂದರವಾಗಿ ಕಾಣ್ತಾನೆ. ಕಾರಣ ಅಂದರೆ ಆತನೊಳಗೆ ಒಂದು ಪ್ರತಿಭೆ ಇದೆ. ಆ ಪ್ರತಿಭೆ ಸುಂದರ, ಸೌಂದರ್ಯ. ನೀವು ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದೀರಿ, ನಮ್ಮ ಕೈಗೆ ಕೊಟ್ಟಿದ್ದೀರಿ, ಭಾರಿ ಖುಷಿ. ಸುಮಾರು 2 ಗಂಟೆ ಆಗ್ತಾ ಬಂತು ಇಲ್ಲಿ ತನಕ. ನೀವು ಕೂತ್ಕೊಂಡು ಕೇಳಿದಿರಿ, ಕೇಳಲ್ಲ, ಎದ್ದೋಗ್ತಾರೆ. ಪುಸ್ತಕ ಬಿಡುಗಡೆ ಅಂತ ಅಂದರೆ ಹೊರಿತಾರೆ ಅಂತ, ಬೈಕ್ ಸಿಕ್ಕಿರ್ ಸಾಕು ಹೊರಿತಾರೆ, ಆವಾಜ್ ಪಡ ಅಂತ ಎದ್ದೋಗ್ತಾರೆ. ಅಧ್ಯಕ್ಷತೆ ಕೊಟ್ಟರೆ ಮುಗ್ದೇ ಹೋಯ್ತು ಅಂತ. ನಾನು ಹೋಗ್ತಿದ್ದೆ, ನಾನು ಬೆಂಗಳೂರಿಗೆ ಪ್ರೋಗ್ರಾಮು ಇಟ್ಕೊಂಡವನು, ಮನೆಯಲ್ಲಿ ಕರ್ಕೊಂಬರೋನು. ನಾನು ಪುಸ್ತಕ ಬಿಡುಗಡೆ ಇವತ್ತು ಎಡವಟ್ಟಾಗತ್ತೆ, ನೀನು ಮಧ್ಯಾಹ್ನ ಮೇಲೆ ಗಾಡಿ ತಗೊಂಡು ಕರ್ಕೊಂಬ, ನಾನು ಸಭೆ ಮುಗಿಸ್ತೀನಿ ಅಂತ ಹೇಳಿದ್ದೆ. ನನ್ನ ಹೆಂಡತಿ, ಯಾಕೆಂದರೆ ಅವಳನ್ನ ಕರ್ಕೊಂಡ್ಬಂದು ಕೊಳೆ ಹಾಕ್ಬಿಡ್ತೀನಿ. ಆದರೆ ಇವತ್ತು ನಮ್ಮ ಯಾರೋ ಹತ್ತಿರದ ಸಂಬಂಧಿಕರು ತೀರೋದ್ರು ಅಂತೇಳಿ ಹೇಳ್ಬಿಟ್ಟೆ ನಾನು. ಪೋಸ್ಟ್ಪೋನ್ ಇವತ್ತು ಮೆಹಬೂಬ್ ಡೇ, ಅದರಿಂದ ಇದು ಬಿಡ್ತೀನಿ ಅಂತ. ಹಾಗಾಗಿ ಅವರ ಅಧ್ಯಕ್ಷತೆಗೆ ಕೂರಕ್ಕೆ ನನಗೆ ಅವಕಾಶ ಆಯಿತು. ನಾನು ನಿಮ್ಮ ಹತ್ರ ಒಂದು ಮನವಿ ಮಾಡ್ತೀನಿ. ಎಲ್ಲರೂ ಭಾಷಣ ಕೇಳಿದ್ದೀರಿ, ತುಂಬ ಚೆನ್ನಾಗಿ ಪ್ರಸಾದ ರಕ್ಷಿತ. ಯಾಕೆಂದ್ರೆ ಅವರೆಲ್ಲ ಬರಹಗಾರರು, ಕಲಾಕಾರರು ಅಷ್ಟೇ ಅಲ್ಲ, ಈ ತಾಲೂಕುಗಳಿಗೆ ಚಳುವಳಿಗಳೆಲ್ಲ ಜೀವಂತವಾಗಿಟ್ಟಂಥ
ಮತ್ತು ಹೋರಾಟ ಮಾಡಿದಂಥವರ ಪೈಕಿನಲ್ಲಿ ಮೆಹಬೂಬ್ ಒಬ್ಬರು. ಹಾಗೆಯೇ ಕಲೆಯನ್ನು ಜೀವಂತವಾಗಿಟ್ಟು ಸಂಸ್ಕೃತಿನ ಜೀವಂತವಾಗಿಟ್ಟರಲ್ಲಿ ರಕ್ಷಿತಿ ಪ್ರಸಾದ್ ಅವರೊಬ್ಬರು. ಹೋಗಿ ನೋಡಿ, ಅಲ್ಲಿ ಕುವೆಂಪು ಅವರ ಹೆಸರಿನಲ್ಲಿ, ತೇಜಸ್ವಿಯವರ ಹೆಸರಿನಲ್ಲಿ ಒಂದು ದೊಡ್ಡ ಕಲಾಮಂದಿರವನ್ನು ಮಾಡಿದ್ದಾರೆ. ಅವರು ಸಾಕಷ್ಟು ವಿಚಾರಗಳನ್ನು ಮಾತಾಡಿದ್ದಾರೆ. ಹುದ್ಲಿಯಾರವರು ಅವರು ಧಾರ್ಮಿಕ ಗುರುಗಳು, ಅವರು ಕೂಡ ಬೆಳಕು ಚೆಲ್ಲಿದ್ದಾರೆ. ಹಾಗೆಯೇ ಎತ್ತೂರು ನಾಗರಾಜ್ ನನ್ನ ಗೆಳೆಯ ಬರಹಗಾರ ಮತ್ತು ಧೈರ್ಯವಾಗಿ ನುಗ್ಗಿ ಹೋಗಿ ಹಾಸನಂಥ ಒಂದು ಪ್ರತಿಷ್ಠಿತ ಜಾಗದಲ್ಲಿ ಅವರು ಕೂತು ಬರಹನ ಬರೆದು ಅದರಲ್ಲಿ ಗೆದ್ದಂಥವ್ರು. ಅದರ ಬಳಗ ಇಲ್ಲಿ ಕೂತಂಥ ಇಬ್ಬರು ಸ್ನೇಹಿತರಿದ್ದಾರೆ. ಇದರಲ್ಲಿ ಮಂಜುನಾಥ್ ವಿಶೇಷವಾಗಿ ಪ್ರಮುಖ ಬರಹಗಾರರು, ಅಲ್ಲೂ ಕೂಡ ಮೆಹಬೂಬ್ ಅವರು. ಇಲ್ಲಿ ಮಾತಾಡಿದಂಥ ಗಣ್ಯರು ಎಲ್ಲರೂ ಸಾಧಕರು. ದೇವರಾಜರವರು ಮಾತಾಡಿದ್ದಾರೆ, ಸಾಧನೆ ಮಾಡಿದಂಥ. ಈಗ ಬಂದ ಕೂಡಲೇ ನನಗವ್ರಿಗೊಂದು ದೂರ ಹಾಕಿದ್ರು ನಮ್ಮ ಅಕ್ಕ. ನಂಗೆ ಖುಷಿ ಆಯಿತು. ಯಾರು ದೂರ ಹಾಕೋರು, ಯಾರು ಸರ್ ಮಾಡೋರು? ಅವರು ಸ್ಮಶಾನದ ಅವರು ಸತ್ತಂಥವ್ರನ್ನ ಸಂಸ್ಕಾರ ಮಾಡೋದು ಅಧ್ಯಕ್ಷರು. ನೋಡಿ, ನಿಮಗೆ ಸಿಕ್ಕಲ್ಲ ಯಾವನಿಗೆ ಬೇಕು ಈ ಸಂಸ್ಕಾರ ಮಾಡೋಂಥ ಕೆಲಸ ಅಂತ. ಅದರ ಅಧ್ಯಕ್ಷರು ಅವ್ರಿಗೆ ಹೇಳ್ತಾ ಇದ್ರು, ಅಲ್ಲಿ ಏನೋ ಒಂದು ಸ್ವಲ್ಪ ಕಸ ಇದೆ ನೋಡಿ. ಅಂದರೆ ಆ ಕೆಲಸ ಮಾಡೋಕ್ಕೂ ಕೂಡ ಧೈರ್ಯ ಮತ್ತು ಶಕ್ತಿ, ಶ್ರದ್ಧೆ ಬೇಕಲ್ಲ. ದೇವರಾಜ್ ಅವರು ಆ ಥರದೊಂದು ಜವಾಬ್ದಾರಿ ತಗೊಂಡು ಮಾಡ್ತಾ ಇದ್ದಾರಲ್ಲ, ಅಂಥವರಿಗೆ ಸಾಧಕರು. ಹುಟ್ಟು ಸಾವು ಖಚಿತ, ಹುಟ್ಟು ಆಕಸ್ಮಿಕ, ಸಾವು ಖಚಿತ ಅಲ್ಲ. ಆ ಸಂಸ್ಕಾರ ಮಾಡೋದಿದೆಯಲ್ಲ, ಅದಕ್ಕೊಬ್ಬರು ಇರ್ತಾರಲ್ಲ. ನಾನು ಮೊನ್ನೆ ಕೇಳಿದೆ, ಕಬ್ರಸ್ಥಾನದಲ್ಲಿ ಈ ಗುಂಡಿ ತೆಗಿಯಾರು ಯಾರು ನಮ್ಮಲ್ಲಿ ಇದ್ದಾರೆ, ಅದು ಅವ್ರು ಬೇಕಲ್ರಿ. ನನ್ನ ಮೊನ್ನೆ ನಮ್ಮ ಜಯಣ್ಣನ ಅಕ್ಕ ತೀರೋಗಿದ್ರು ಮಳ್ಳಿಲಿ, ಅಲ್ಲಿ ಹೋಗಿದ್ದೆ ನಾನು. ಅಲ್ಲಿ ಗುಂಡಿ ತೆಗೆಯೋದು ಒಳಗಡೆ ಕೊರೆದು ಅದು ವೀರಶೈವ ಸಂಪ್ರದಾಯ ಪ್ರಕಾರ ಇಡ್ತಾರೆ. ಈಗ ಕೇಳಿದೆ, ಇಲ್ಲಿ ಇದ್ದಾರೆ, ಯಾರಿದ್ದಾರೆ? ಇಲ್ಲಿ ನಮ್ಮ ಇಲ್ಲೇ ಇದ್ದಾರೆ ಅಂತ ಕರೆದು, ರಮೇಶ ಅಂತ ಕರೆದು ಎಲ್ಲ ಪರಿಚಯ ಮಾಡ್ತಿದ್ರು. ಸರ್, ನಮಗೆ ತುಂಬ ಚೆನ್ನಾಗಿ ಗೊತ್ತಿದೆ, ನಾವು ಈ ಕೆಲಸ ಮಾಡ್ತೀವಿ. ಈ ಸಂಸ್ಕಾರ ಮಾಡೋದು ಇವರು ಸಾಧಕರು. ಇವರು ಪುಸ್ತಕದ ಬಗ್ಗೆ ಮತ್ತು ವಿಚಾರದ ಬಗ್ಗೆ ಮಾತಾಡಿದರು. ಇನ್ನು ನಮ್ಮಕ್ಕ ಸಾಹಿತ್ಯ ಪರಿಷತ್ ಅಧ್ಯಕ್ಷರು, ಹಾಗೆ ಚನ್ನವೇಣಿನೂ ಕೂಡ ಸಾಧಕರು, ಭಾರಿ ಕಾಲದಿಂದ ಕೆಲಸ ಮಾಡ್ತಾರೆ. ನಾನು ನಿಮ್ಮ ಹತ್ರ ಒಂದು ಸಣ್ಣ ಮನವಿ ಮಾಡ್ತೀನಿ. ಪುಸ್ತಕ ಬರಹಗಾರರಿಗೆ ಸಂತೋಷ ಆಗೋದು ಯಾವಾಗ ಅಂದರೆ, ಆ ಪುಸ್ತಕನ ಓದಿದೆ, ಕೊಂಡು ಓದಿದರೆ ಹೇಳಿ ಕಮ್ಮಿ ಆಗಿದೆ. ನಾನು ಅದಕ್ಕೆ ಮೊದಲೇ ನಾನು ಆಲೋಚನೆ ಮಾಡಿದೆ. ನನಗೊಂದು ಮೊನ್ನೆ ಒಂದು ಪುಸ್ತಕ ಕೊಟ್ಟಿದ್ರು, ನಾನು ಓದ್ಕೊ ಬಂದಿದ್ದೀನಿ. ಇವತ್ತು ಆ ಪುಸ್ತಕ ಸಿಕ್ತು, 2 ಪುಸ್ತಕ ಆದ. ಅದರ ಮುಖಬೆಲೆ, ಖರ್ಚು, ವಗಾಯನೆ ಎಲ್ಲ ತುಂಬ ಆಗಿದ್ರು. ಕಮ್ಮಿ ದುಡ್ಡು ಇಟ್ಟಿದ್ದಾರೆ, 150 ರೂಪಾಯಿ. ನಾನು ಅದಕ್ಕೆ ದುಡ್ಡು ತಗೊಬಂದಿದ್ದೀನಿ. ನಾನು ಯಾವಾಗಲೂ ಇದ್ರಲ್ಲಿ ದುಡ್ಡು ತರಲ್ಲ, ಇವತ್ತು ದುಡ್ಡು ತಂದಿದ್ದೀನಿ. ನಾನು 3 ಪುಸ್ತಕ ತಗೊಳ್ತೀನಿ. 3 ಪುಸ್ತಕ, ನನಗೆ ಇನ್ನೊಂದು ಪುಸ್ತಕ ಕೊಡಿ. ನಾನು ನಿಮ್ಮಲ್ಲಿ ಕೇಳೋದು, ಬಂದವರೆಲ್ಲ ಒಂದೊಂದು 2 ಬುಕ್ನಾರು ಕೊಂಡ್ಕೊಳ್ಳಿ. ಇವತ್ತು ದಯಮಾಡಿ ನೀವು ಓದಿ, ಪಕ್ಕದ ಮನೆಯವ್ರಿಗೆ ಕೊಡಿ. ಆಗ ಮಾತ್ರ ನಮಗೆ ಪುಸ್ತಕ ಬರೆಯೋರಿಗೆ ಮತ್ತು ಅದರ ಪ್ರಕಾಶನ ಮಾಡಬೇಕಲ್ಲ, ಅದು ನಮ್ಮ ದುಡ್ಡು ಹಾಕಿ ಮಾಡಬೇಕು, ಮಾಡದಿರೋಕ್ಕೆ ಸಾಧ್ಯ ಇಲ್ಲ. ಕೊಳ್ಳಬೇಕು, ಓದಬೇಕು. ನನಗೆ ಮೆಹಬೂಬ್ ತುಂಬ ಜನ ನನಗೆ ಹೇಳಿದರು, ನೀವು ಮೆಹಬೂಬನ ಜೊತೆ ಇದ್ದೀರಲ್ಲ ಯಾಕೆ ಅಂತ. ಭಾರಿ ಜನ ತಪ್ಪು ತಿಳ್ಕೊಂಡಿದ್ದಾರೆ. ಮೆಹಬೂಬ್ ನನ್ನ ಜೊತೆ ಇಲ್ಲ. ನಾನು ಮೆಹಬೂಬನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ. ಲಕ್ಕಪ್ಪರಿಗೆ ಗೊತ್ತಿದೆ, ನಾನು ಮೆಹಬೂಬನ್ನು ಆಯ್ಕೆ ಮಾಡಿಕೊಂಡೆ. ನನಗೆ ವಯಸ್ಸಿನಲ್ಲಿ ನನ್ನ ದೇಹಕ್ಕೆ ಅವರೇ ನಾನು ಹುಟ್ಟಿದ ದಿನನ ಆಚರಣೆ ಮಾಡಿದರು.
21 ಆಗಸ್ಟ್ ಡ್ರಗ್ಸ್ ಮುಕ್ತ ಆಂದೋಲನದ ಕಾರ್ಯಕ್ರಮನ ಕಳೆದ ವರ್ಷನೂ ಮಾಡಿದರು, ಈ ವರ್ಷನೂ ಮಾಡಿದರು. ರಾಷ್ಟ್ರ ರಾಜ್ಯ ಮಟ್ಟದ ಡ್ರಗ್ಸ್ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ಕರೆಸಿದರು. ಅವತ್ತು ನಾನು ಹುಟ್ಟಿದ ದಿನ. ಹೌದು, ಯಾಕೆ ಹುಟ್ಟಿದ ದಿನ ಮಾಡಿದ್ವಿ ಅಂದರೆ, ಹುಟ್ಟಿದ ದಿನ ಅಂದರೆ ಹುಟ್ಟಿದ ದಿನ ಅಂತೆಲ್ಲ ಒಂದು 4 ವರ್ಷ ದುಡ್ಡು ಖರ್ಚು ಮಾಡೋದಕ್ಕೆ ನಮಗೆ ಬೇಜಾರಾಗಲ್ಲ, ಅದಕ್ಕೆ ಮಾಡಿದ್ರು ಅಷ್ಟೇ. ನಾನು ಮಾಡಿದ್ದೇನೆಂದರೆ, ನನ್ನ ಮನೇಲಿ ಲೆಕ್ಕ ಬರೀಬೇಕಲ್ಲ ಪ್ರಸಾದ್ ಅವರೇ, ಖರ್ಚಿನ ಲೆಕ್ಕ ಬರೀಬೇಕಲ್ಲ. ಈಗೆಲ್ಲ ನಾವು ರಿಟೈರ್ಡ್ ಆಗಿರೋದು, ಖರ್ಚಿನ ಲೆಕ್ಕ ಬರೀಬೇಕಾದ್ರೆ ಯಾರೂ ಮಾತಾಡಲಿಲ್ಲ. ಇಷ್ಟೊಂದು ದುಡ್ಡು ಖರ್ಚು ಮಾಡಿ ಮಾತಾಡಲಿಲ್ಲ ಮಂಜುನಾಥ್. ಯಾಕೆಂದರೆ ಆ ಅಪ್ಪದ್ದು ಹುಟ್ಟಿದ ದಿನ ಇವತ್ತು ಮೆಹಬೂಬ್ ಅವರು ಹುಟ್ಟಿದ ದಿನ ಪುಸ್ತಕ ಬಿಡುಗಡೆ ಮಾಡ್ತಿದ್ದಾರೆ ಅರ್ಥಪೂರ್ಣವಾಗಿ. ಅಂದರೆ ಸಮಾಜನ ತಿದ್ದುವಂಥ ಕೆಲಸಗಳನ್ನು, ಸಮಾಜಕ್ಕೆ ಇನ್ನೊಂದು ವಿಚಾರ ಹೇಳಬೇಕಾದ್ರೆ, ಮರುಹುಟ್ಟನ್ನು ಕೊಡಬೇಕಾದ್ರೆ ಅವರವರ ಹುಟ್ಟಿನ ದಿನ ಆಯ್ಕೆ ಮಾಡಿಕೊಂಡಿದ್ದಾರೆ. ಇದು ತುಂಬ ಶ್ರೇಷ್ಠವಾದಂಥ ದಿನ. ಕಾರಣ ಮೆಹಬೂಬ್ ಅವರು ಲೇಖನದ ಜೊತೆಗೆ ಅವರ ಹುಟ್ಟಿದ ದಿನ. ನಾನು ನಿಮಗೆ ವಿಶೇಷ ಅರ್ಥದಲ್ಲಿ ನಿಮಗೆ ಶುಭಾಶಯವನ್ನು ಹೇಳ್ತೇನೆ, ನಿಮ್ಗೆ ಒಳ್ಳೆಯದಾಗಲಿ. ನನಗೆ ಅನೇಕ ಚಳುವಳಿಗಳಿನಲ್ಲಿ ಅನೇಕ ಚಳುವಳಿಗಾರರನ್ನು ಹುಟ್ಟು ಹಾಕಿದ ಅಭ್ಯಾಸ ಇದೆ. ನಾವು ಅನೇಕ ಜನರನ್ನು, ಎಲ್ಲೋ ಹಳ್ಳಿಲಿದ್ದವ್ರನ್ನ ಹಿಡ್ಕೊಬಂದು ಸಂಘಟನೆ ತಂದು ಇವತ್ತು ದೊಡ್ಡ ನಾಯಕರಾಗಿದೆ. ನಾವು ಬರೀ ನಾಯಕರನ್ನಾಗಿ ಮಾತ್ರ ಮಾಡಿಲ್ಲ, ಚಳವಳಿಗೆ ಮಾತ್ರ ತರಲಿಲ್ಲ, ಅವರಿಗೆ ಅಧಿಕಾರವೂ ಕೊಟ್ಟಿಲ್ಲ. ನನ್ನ ಜೊತೆ ಚಳವಳಿ ಮಾಡಿದಂಥ ಬಹುತೇಕ ಜನರಿಗೆ ನನಗೆ ಹೆಮ್ಮೆ ಇದೆ. ಸಮಾಜದಲ್ಲಿ ನಾಯಕತ್ವ ಮತ್ತು ಅಧಿಕಾರ. ಸಮಾಜ ಪರಿವರ್ತನೆಗೆ ಬರೀ ಕೈನಲ್ಲಿ ಮಾಡೋಕ್ಕಾಗಲ್ಲ, ಅದಕ್ಕೊಂದು ಶಕ್ತಿನೂ ಬೇಕು. ನನಗೆ ಹೆಮ್ಮೆ ಇದೆ, ಅದಕ್ಕೊಂದು ಇತಿಹಾಸ ಇದೆ. ಲಕ್ಕಪ್ಪನವರು ಪದೇ ಪದೇ ಹೇಳ್ತಾರೆ, ಇತಿಹಾಸವನ್ನು ಅರಿಯದವ ಇತಿಹಾಸ ಸೃಷ್ಟಿಸಲಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಮಾತು ಹೇಳಿದ್ರಲ್ಲ, ಎಷ್ಟು ಸತ್ಯ ರೀ. ಚಿಂತಕರು ಇದನ್ನು ಬರಿತಾ ಇದ್ರಲ್ಲ, ಇದು ಇತಿಹಾಸವನ್ನು ನೆನಪು ಮಾಡೋದು. ನನಗೆ ಲಕ್ಕಪ್ಪನವ್ರು ಪದೇ ಪದೇ ಹೇಳ್ತಾರೆ, ನನ್ನ ಗೆಳೆಯರೆಲ್ಲ ಹೇಳ್ತಾರೆ, ಕನಿಷ್ಠ ನೀವೊಂದು 50-55 ವರ್ಷ, 1971 ನಮ್ಮ JP ಮೂವ್ಮೆಂಟಿಂದ ಹೊರಗೆ ಬಂದವರು. 1970 1980 ದಲಿತ ಮತ್ತು ರೈತ ಚಳವಳಿನಲ್ಲಿ ನಾವು ಹೊರಗೆ ಬಂದವರು. ಈ ಮೂಮೆಂಟಿನ ಎಮರ್ಜೆನ್ಸಿ ವಿರುದ್ಧ ಫೈಟ್ ಮಾಡಿ ಇದ್ರದ್ದು ನಡೆದು ಬಂದ ದಾರಿಗಳಿದೆಯಲ್ಲ, ಅದನ್ನು ನೀವು ದಾಖಲೆ ಮಾಡಿ ಅಂತ ಹೇಳ್ತಾರೆ. ದಾಖಲೆ ಮಾಡೋರು ಬೇಕೀಗ, ಬರೆಯೋರು ಬೇಕು. ಮೊನ್ನೆ ದಿನ ನಾನು ನನ್ನ ಮಿತ್ರ ಜಮೀಲ್ ಹೋಟೆಲಲ್ಲಿ ಊಟ ಮಾಡ್ತಾ ಇದ್ದೆ ಮಧ್ಯಾಹ್ನ. ಅಲ್ಲಿ ಬಂದರೆ ಅಲ್ಲೊಂಚೂರು ಮೊಸರನ್ನ ಕೊಡ್ತಾರೆ, ಒಳ್ಳೆ ಮೀನನ್ನು ಒಣಗಿಸಿ ಕೊಡ್ತಾರೆ. ಹಂಗಾಗಿ ಅಲ್ಲಿ ಊಟ ಮಾಡ್ತಾರೆ, ಮೊಸರನ್ನ ಮೀನು. ನನಗೆ ಯಾರೋ ಬಂದವರು ಹೇಳಿದ್ರು, ಇದು ಧರ್ಮಕ್ಕೆ ವಿರುದ್ಧ, ಇದು ತಿನ್ನಂಗಿಲ್ಲ, ಇದು ಶಾಸ್ತ್ರದ ಪ್ರಕಾರ. ಅವರು ಏನು ಮೀನನ್ನು ಮೊಸರನ್ನು ತಿನ್ನಂಗಿಲ್ಲ ಅಂದರು. ಯಾರು? ಇವರೇ ಮ್ಯಾಪ್ ಹೇಳಿದ್ರು. ಇದು ನಮ್ಮ ಕುರಾನಲ್ಲಿ ಹೇಳ್ತಾರೆ. ಕುರಾನಲ್ಲಿ ಹೇಳಿದ್ದಾರೆ ಅಂದರೆ, ಅಥವಾ ಬೈಬಲಲ್ಲಿ ಹೇಳಿದ್ದಾರೆ, ಅಥವಾ ಗೀತೆಯಲ್ಲಿ ಹೇಳಿದ್ದಾರೆ ಅಂದರೆ, ಬದುಕಿನ ಸತ್ಯಗಳನ್ನು ಧರ್ಮದ ರೂಪದಲ್ಲಿ ಹೇಳ್ತಾರೆ. ಆದರೆ ಅದು ಸತ್ಯ. ನನ್ಗೆ ಗೊತ್ತಿಲ್ಲ ಯಾಕೆ ಏನು ಇನ್ನೊಂದು ಹೇಳಪ್ಪ ಅಂತ ನಾನಂತೂ ಮೀನು ಮತ್ತು ಮೊಸರನ್ನು ತಿಂದೆ. ಅದಾದಮೇಲೆ ಅವ್ರಿಗೊಂದು ಜೋಡಿ ಇದೆ, ಜೈ ಭೀಮ್. ಜೈ ಭೀಮ್ ಮಂಜು ಮೂಮೆಂಟಿಂದ ಬಂದಿರೋದು ನೋಡಿ. ಹೆಸರನ್ನೇ ಎಲ್ಲರೂ ಜೈ ಭೀಮ್ ಅಂತಾರೆ. ಜೈ ಭೀಮ್ ಅಂದರೆ ಅದೊಂದು ಮೂಮೆಂಟ್, ಅದೊಂದು ಶಕ್ತಿ ಅದು ಅಲ್ವಾ? ಅದಕ್ಕೊಂದು ಭಾರಿ ದೊಡ್ಡ ಶಕ್ತಿ ಇದೆ. ಅವರಿಬ್ಬರು ನನ್ನ ಹತ್ರ ಬಂದು 1 ನಿಮಿಷ ಇಲ್ಲಿ ನಿಂತ್ಕೊಳ್ಳಿ ಅಂತ ಜಾಗ ತೋರಿಸಿ ಒಂದು ಕಡೆಗೆ ಈ ಫೋಟೋ ತೆಗಿತಾರಲ್ಲ, ಮಕ್ಕಳೇ ಹಲೋ, ಗೊತ್ತು ನಮ್ಮ ಮಕ್ಕಳಿಗೆಲ್ಲ ಬೇಜಾರಾಗಿದೆ, ಒಂದು ಕಡೆ ನಿಲ್ಲಿಸಿದ್ರು, ಈ ಸೀನ್ ಕರೆಕ್ಟ್ ಆಗಿದೆ ಅಂತ. ನಾನು ಕೇಳಿದೆ ಏನು ಸಮಾಚಾರ ಅಂತ. ಮೆಹಬೂಬರು ಹೇಳಿದರು, ಅಣ್ಣ ಅರ್ಜುನ ಆನೆ, ಜಗತ್ಪ್ರಸಿದ್ಧವಾದಂಥ ಆನೆನ ಅಮಾಯಕವಾಗಿ ದಾರಿನಲ್ಲಿ ಕಾಡಿನಲ್ಲಿ ಕೊಂದುಬಿಟ್ರು. ಆ ಕೊಲೆಗೆ, ಅದರ ಸಾವಿಗೆ ವ್ಯವಸ್ಥೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಅದನ್ನು ಒಂಟಿಯಾಗಿ ನಿಲ್ಲಿಸಿ ಸಾಯಿಸಿಬಿಟ್ರು.
ಆನೆ ಮತ್ತು ಮಾನವ ಸಂಘರ್ಷಕ್ಕೆ ಒಂದು ತಿಲಾಂಜಲಿ ಹಾಡೋದಕ್ಕೆ ಇದೊಂದು ಹೋರಾಟ ಕೇಂದ್ರ ಆಗಲಿ ಅಂತ ಅವತ್ತು ಚಳವಳಿ ಮಾಡಿ ಸರ್ಕಾರದ ಗಮನ ಸೆಳೆದು ಆನೆಯ ತದ್ರೂಪನ ಹೈವೇನಲ್ಲಿಡಿ ಅದು ಒಂದು ಪ್ರವಾಸಿ ಕೇಂದ್ರ ಮಾಡಿ ಬಂದವರಿಗೆ ಆನೆ ಮಾನವ ಸಂಘರ್ಷಕ್ಕೆ ಹೋರಾಟಕ್ಕೊಂದು ಸ್ಫೂರ್ತಿ ಬರಲಿ ಅಥವಾ ಅದಕ್ಕೊಂದು ದಿಕ್ಕು ಬರಲಿ ಅಂತ ಒಂದು ಚಳವಳಿ ಮಾಡಿದರು. 2 ವರ್ಷದ ಮೇಲೆ ಡಿಸೆಂಬರ್ 22ಕ್ಕೆ 2 ವರ್ಷ ಆಗುತ್ತೆ. 2 ವರ್ಷದ ಮೇಲೆ 19 ಜನದ ಮೇಲೆ ಕೇಸ್ ಹಾಕಿಬಿಟ್ಟಿದ್ದಾರೆ. ಎಲ್ಲರಿಗೂ FIR ಹಾಕಿ ಚಾರ್ಜ್ ಶೀಟೇ ಹಾಕಿಬಿಟ್ಟಿದ್ದಾರೆ. ಹೀಗಾದರೆ ಹೇಗೆ? ಯಾರು ವ್ಯವಸ್ಥೆ ಅನ್ಯಾಯಗಳ ವಿರುದ್ಧ ಮಾತಾಡೋದು ಅಂತ ನನಗೆ ಹೇಳಿದ್ರು. ನಾನು ಕೇಳಿದ್ದೀನಿ, ಹೇಳಿ ಏನಾಗಬೇಕು, ರಿಯಾಕ್ಟ್ ಮಾಡಬೇಕಲ್ಲ. ಗಾಂಧಿ ಒಂದು ಮಾತು ಹೇಳ್ತಾರೆ, ಅನ್ಯಾಯ ಆಗದ್ನ ನೀವು ನೋಡಿಕೊಂಡು ಕೊಲೆ ಆಗದ್ನ, ಅತ್ಯಾಚಾರ ಆಗದ್ನ, ಭ್ರಷ್ಟಾಚಾರ ಆಗದ್ನ, ಅಸ್ಪೃಶ್ಯತೆ ಮಾಡೋದನ್ನ, ಅನ್ಯಾಯಗಳನ್ನು ನೀವು ನೋಡ್ಕೊಂಡು ಸುಮ್ಮನೆ ಇದ್ರೆ ಆ ಅನ್ಯಾಯದಲ್ಲಿ ನಾವು ಭಾಗಿ. ಇದು ಅನ್ಯಾಯ ಅಂತ ಗೊತ್ತಾಯ್ತಲ್ಲ, ರಿಯಾಕ್ಟ್ ಮಾಡೋದೇ ಇಲ್ಲ, ಮಾತಾಡ್ಬೇಕು ನೀವು. ನಾನು ತಕ್ಷಣವೇ ಕಮ್ಮಿ ಆಗಿದೆ. ನಾನು ಅದಕ್ಕೆ ಮೊದಲೇ ನಾನು ಆಲೋಚನೆ ಮಾಡಿದೆ. ನನಗೊಂದು ಮೊನ್ನೆ ಒಂದು ಪುಸ್ತಕ ಕೊಟ್ಟಿದ್ರು, ನಾನು ಓದ್ಕೊ ಬಂದಿದ್ದೀನಿ. ಇವತ್ತು ಆ ಪುಸ್ತಕ ಸಿಕ್ತು. 2 ಪುಸ್ತಕ ಆದ ಅದರ ಮುಖಬೆಲೆ, ಖರ್ಚು, ವಗಾಯರೆ ಎಲ್ಲ ತುಂಬ ಆಗಿದ್ರು ಕಮ್ಮಿ ದುಡ್ಡು ಇಟ್ಟಿದ್ದಾರೆ, 150 ರೂಪಾಯಿ. ನಾನು ಅದಕ್ಕೆ ದುಡ್ಡು ತಗೊಬಂದಿದ್ದೀನಿ. ನಾನು ಯಾವಾಗಲೂ ಇದ್ರಲ್ಲಿ ದುಡ್ಡು ತರಲ್ಲ, ಇವತ್ತು ದುಡ್ಡು ತಂದಿದ್ದೀನಿ. ನಾನು 3 ಪುಸ್ತಕ ತಗೊಳ್ತೀನಿ. 3 ಪುಸ್ತಕ, ನನಗೆ ಇನ್ನೊಂದು ಪುಸ್ತಕ ಕೊಡಿ. ನಾನು ನಿಮ್ಮಲ್ಲಿ ಕೇಳೋದು, ಬಂದವರೆಲ್ಲ ಒಂದೊಂದು 2 ಬುಕ್ನಾರು ಕೊಂಡ್ಕೊಳ್ಳಿ ಇವತ್ತು ದಯಮಾಡಿ. ನೀವು ಓದಿ, ಪಕ್ಕದ ಮನೆಯವ್ರಿಗೆ ಕೊಡಿ. ಆಗ ಮಾತ್ರ ನಮಗೆ ಪುಸ್ತಕ ಬರೆಯೋರಿಗೆ ಮತ್ತು ಅದರ ಪ್ರಕಾಶನ ಮಾಡಬೇಕಲ್ಲ, ಅದು ನಮ್ಮ ದುಡ್ಡು ಹಾಕಿ ಮಾಡಬೇಕು, ಮಾಡದಿರೋಕ್ಕೆ ಸಾಧ್ಯ ಇಲ್ಲ. ಕೊಳ್ಳಬೇಕು, ಓದಬೇಕು. ನನಗೆ ಮೆಹಬೂಬ್ ತುಂಬ ಜನ ನನಗೆ ಹೇಳಿದರು, ನೀವು ಮೆಹಬೂಬನ ಜೊತೆ ಇದ್ದೀರಲ್ಲ ಯಾಕೆ ಅಂತ. ಭಾರಿ ಜನ ತಪ್ಪು ತಿಳ್ಕೊಂಡಿದ್ದಾರೆ. ಮೆಹಬೂಬ್ ನನ್ನ ಜೊತೆ ಇಲ್ಲ, ನಾನು ಮೆಹಬೂಬನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ. ಲಕ್ಕಪ್ಪರಿಗೆ ಗೊತ್ತಿದೆ, ನಾನು ಮೆಹಬೂಬನ್ನು ಆಯ್ಕೆ ಮಾಡಿಕೊಂಡೆ. ನನಗೆ ವಯಸ್ಸಿನಲ್ಲಿ ನನ್ನ ದೇಹಕ್ಕೆ ಅವರೇ ನಾನು ಹುಟ್ಟಿದ ದಿನನ ಆಚರಣೆ ಮಾಡಿದರು. 21 ಆಗಸ್ಟ್ ಡ್ರಗ್ಸ್ ಮುಕ್ತ ಆಂದೋಲನದ ಕಾರ್ಯಕ್ರಮನ ಕಳೆದ ವರ್ಷವೂ ಮಾಡಿದರು, ಈ ವರ್ಷವೂ ಮಾಡಿದರು. ರಾಷ್ಟ್ರ ರಾಜ್ಯ ಮಟ್ಟದ ಡ್ರಗ್ಸ್ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ಕರೆಸಿದರು. ಅವತ್ತು ನಾನು ಹುಟ್ಟಿದ ದಿನ. ಹೌದು, ಯಾಕೆ ಹುಟ್ಟಿದ ದಿನ ಮಾಡಿದ್ವಿ ಅಂದರೆ, ಹುಟ್ಟಿದ ದಿನ ಅಂದರೆ ಹುಟ್ಟಿದ ದಿನ ಅಂತೆಲ್ಲ ಒಂದು 4 ವರ್ಷ ದುಡ್ಡು ಖರ್ಚು ಮಾಡೋದಕ್ಕೆ ನಮಗೆ ಬೇಜಾರಾಗಲ್ಲ, ಅದಕ್ಕೆ ಮಾಡಿದ್ರು ಅಷ್ಟೇ. ನಾನು ಮಾಡಿದ್ದೇನೆಂದರೆ, ನನ್ನ ಮನೇಲಿ ಲೆಕ್ಕ ಬರೀಬೇಕಲ್ಲ ಪ್ರಸಾದ್ ಅವರೇ, ಖರ್ಚಿನ ಲೆಕ್ಕ ಬರೀಬೇಕಲ್ಲ. ಈಗೆಲ್ಲ ನಾವು ರಿಟೈರ್ಡ್ ಆಗಿರೋದು, ಖರ್ಚಿನ ಲೆಕ್ಕ ಬರೀಬೇಕಾದ್ರೆ ಯಾರೂ ಮಾತಾಡಲಿಲ್ಲ. ಇಷ್ಟೊಂದು ದುಡ್ಡು ಖರ್ಚು ಮಾಡಿ ಮಾತಾಡಲಿಲ್ಲ ಮಂಜುನಾಥ್. ಯಾಕೆಂದರೆ ಆ ಅಪ್ಪದ್ದು ಹುಟ್ಟಿದ ದಿನ ಇವತ್ತು ಮೆಹಬೂಬ್ ಅವರು ಹುಟ್ಟಿದ ದಿನ ಪುಸ್ತಕ ಬಿಡುಗಡೆ ಮಾಡ್ತಿದ್ದಾರೆ ಅರ್ಥಪೂರ್ಣವಾಗಿ. ಅಂದರೆ ಸಮಾಜನ ತಿದ್ದುವಂಥ ಕೆಲಸಗಳನ್ನು, ಸಮಾಜಕ್ಕೆ ಇನ್ನೊಂದು ವಿಚಾರ ಹೇಳಬೇಕಾದ್ರೆ, ಮರುಹುಟ್ಟನ್ನು ಕೊಡ್ಬೇಕಾದ್ರೆ ಅವರವರ ಹುಟ್ಟಿನ ದಿನ ಆಯ್ಕೆ ಮಾಡಿಕೊಂಡಿದ್ದಾರೆ. ಇದು ತುಂಬ ಶ್ರೇಷ್ಠವಾದಂಥ ದಿನ. ಕಾರಣ ಮೆಹಬೂಬ್ ಅವರು ಲೇಖನದ ಜೊತೆಗೆ ಅವರು ಹುಟ್ಟಿದ ದಿನ. ನಾನು ನಿಮಗೆ ವಿಶೇಷ ಅರ್ಥದಲ್ಲಿ ನಿಮಗೆ ಶುಭಾಶಯವನ್ನು ಹೇಳ್ತೇನೆ, ನಿಮ್ಗೆ ಒಳ್ಳೆಯದಾಗಲಿ. ನನಗೆ ಅನೇಕ ಚಳುವಳಿಗಳಿನಲ್ಲಿ ಅನೇಕ ಚಳುವಳಿಗಾರರನ್ನು ಹುಟ್ಟು ಹಾಕಿದ ಅಭ್ಯಾಸ ಇದೆ. ನಾವು ಅನೇಕ ಜನರನ್ನು, ಎಲ್ಲೋ ಹಳ್ಳಿಲಿದ್ದವ್ರನ್ನ ಹಿಡ್ಕೊಬಂದು ಸಂಘಟನೆಗೆ ತಂದು ಇವತ್ತು ದೊಡ್ಡ ನಾಯಕರಾಗಿದೆ. ನಾವು ಬರೀ ನಾಯಕರನ್ನಾಗಿ ಮಾತ್ರ ಮಾಡಿಲ್ಲ, ಚಳವಳಿಗೆ ಮಾತ್ರ ತರಲಿಲ್ಲ, ಅವರಿಗೆ ಅಧಿಕಾರವೂ ಕೊಟ್ಟಿದ್ದರು.
ನನ್ನ ಜೊತೆ ಚಳುವಳಿ ಮಾಡಿದಂಥ ಬಹುತೇಕ ಜನರಿಗೆ ನನಗೆ ಹೆಮ್ಮೆ ಇದೆ. ಸಮಾಜದಲ್ಲಿ ನಾಯಕತ್ವ ಮತ್ತು ಅಧಿಕಾರ. ಸಮಾಜ ಪರಿವರ್ತನೆಗೆ ಬರೀ ಕೈನಲ್ಲಿ ಮಾಡೋಕ್ಕಾಗಲ್ಲ, ಅದಕ್ಕೊಂದು ಶಕ್ತಿನೂ ಬೇಕು. ನನಗೆ ಹೆಮ್ಮೆ ಇದೆ, ಅದಕ್ಕೊಂದು ಇತಿಹಾಸ ಇದೆ. ಲಕ್ಕಪ್ಪನವರು ಪದೇ ಪದೇ ಹೇಳ್ತಾರೆ, ಇತಿಹಾಸವನ್ನು ಅರಿಯದವ ಇತಿಹಾಸ ಸೃಷ್ಟಿಸಲಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಮಾತು ಹೇಳಿದ್ರಲ್ಲ, ಎಷ್ಟು ಸತ್ಯ ರೀ. ಚಿಂತಕರು ಇದನ್ನು ಬರಿತಾ ಇದ್ದೀರಲ್ಲ, ಇದು ಇತಿಹಾಸವನ್ನು ನೆನಪು ಮಾಡೋದು. ನನಗೆ ಲಕ್ಕಪ್ಪನವ್ರು ಪದೇ ಪದೇ ಹೇಳ್ತಾರೆ, ನನ್ನ ಗೆಳೆಯರೆಲ್ಲ ಹೇಳ್ತಾರೆ, ಕನಿಷ್ಠ ನೀವೊಂದು 50-55 ವರ್ಷ, 1971 ನಮ್ಮ JP ಮೂವ್ಮೆಂಟಿಂದ ಹೊರಗೆ ಬಂದವರು. 1970 1980 ದಲಿತ ಮತ್ತು ರೈತ ಚಳವಳಿನಲ್ಲಿ ನಾವು ಹೊರಗೆ ಬಂದವರು. ಈ ಮೂಮೆಂಟಿನ ಎಮರ್ಜೆನ್ಸಿ ವಿರುದ್ಧ ಫೈಟ್ ಮಾಡಿ ಇದ್ರದ್ದು ನಡೆದು ಬಂದ ದಾರಿಗಳಿದೆಯಲ್ಲ, ಅದನ್ನು ನೀವು ದಾಖಲೆ ಮಾಡಿ ಅಂತ ಹೇಳ್ತಾರೆ. ದಾಖಲೆ ಮಾಡೋರು ಬೇಕೀಗ, ಬರೆಯೋರು ಬೇಕು. ಮೊನ್ನೆ ದಿನ ನಾನು ನನ್ನ ಮಿತ್ರ ಜಮೀಲ್ ಹೋಟೆಲಲ್ಲಿ ಊಟ ಮಾಡ್ತಾ ಇದ್ದೆ ಮಧ್ಯಾಹ್ನ. ಅಲ್ಲಿ ಬಂದರೆ ಒಂಚೂರು ಮೊಸರನ್ನ ಕೊಡ್ತಾನೆ, ಒಳ್ಳೆ ಮೀನನ್ನು ಒಣಗಿಸಿ ಕೊಡ್ತಾನೆ. ಹಂಗಾಗಿ ಅಲ್ಲಿ ಊಟ ಮಾಡ್ತೀನಿ, ಮೊಸರನ್ನ ಮೀನು. ನನಗೆ ಯಾರೋ ಬಂದವರು ಹೇಳಿದ್ರು, ಇದು ಧರ್ಮಕ್ಕೆ ವಿರುದ್ಧ ಹಣ, ಇದು ತಿನ್ನಂಗಿಲ್ಲ, ಇದು ಶಾಸ್ತ್ರದ ಪ್ರಕಾರ. ಅಂದ್ರೆ ಏನು, ಮೀನನ್ನು ಮೊಸರನ್ನು ತಿನ್ನಂಗಿಲ್ಲ ಅಂದರು. ಯಾರು? ಇವರೇ ಮ್ಯಾಪ್ ಹೇಳಿದ್ರು. ಇದು ನಮ್ಮ ಕುರಾನಲ್ಲಿ ಹೇಳ್ತಾರೆ. ಕುರಾನಲ್ಲಿ ಹೇಳಿದ್ದಾರೆ ಅಂದರೆ, ಅಥವಾ ಬೈಬಲಲ್ಲಿ ಹೇಳಿದ್ದಾರೆ, ಅಥವಾ ಗೀತೆಯಲ್ಲಿ ಹೇಳಿದ್ದಾರೆ ಅಂದರೆ, ಬದುಕಿನ ಸತ್ಯಗಳನ್ನು ಧರ್ಮದ ರೂಪದಲ್ಲಿ ಹೇಳ್ತಾರೆ. ಆದರೆ ಅದು ಸತ್ಯ. ನನ್ಗೆ ಗೊತ್ತಿಲ್ಲ ಯಾಕೆ ಏನು ಇನ್ನೊಂದು ಹೇಳಪ್ಪ ಅಂತ ನಾನಂತೂ ಮೀನು ಮತ್ತು ಮೊಸರನ್ನ ತಿಂದೆ. ಅದಾದಮೇಲೆ ಅವ್ರಿಗೊಂದು ಜೋಡಿ ಇದೆ, ಜೈ ಭೀಮ್ ಒಂದು ಮೂಮೆಂಟಿಂದ ಬಂದಿರೋದು ನೋಡಿ. ಹೆಸರನ್ನೇ ಎಲ್ಲರೂ ಜೈ ಭೀಮ್ ಅಂತಾರೆ. ಜೈ ಭೀಮ್ ಅಂದರೆ ಅದೊಂದು ಮೂಮೆಂಟ್, ಅದೊಂದು ಶಕ್ತಿ ಅದು ಅಲ್ವಾ. ಅದಕ್ಕೊಂದು ಭಾರಿ ದೊಡ್ಡ ಶಕ್ತಿ ಇದೆ. ಅವರಿಬ್ಬರು ನನ್ನ ಹತ್ರ ಬಂದು 1 ನಿಮಿಷ ಇಲ್ಲಿ ನಿಂತ್ಕೊಳ್ಳಿ ಅಂತ ಜಾಗ ತೋರಿಸಿ ಒಂದು ಕಡೆಗೆ ಈ ಫೋಟೋ ತೆಗಿತಾರಲ್ಲ, ಮಕ್ಕಳೇ ಹಲೋ, ಗೊತ್ತು ನಮ್ಮ ಮಕ್ಕಳಿಗೆಲ್ಲ ಬೇಜಾರಾಗಿದೆ, ಒಂದು ಕಡೆ ನಿಲ್ಲಿಸಿದ್ರು ಈ ಸೀನ್ ಕರೆಕ್ಟ್ ಆಗಿದೆ ಅಂತ. ನಾನು ಕೇಳಿದೆ ಏನು ಸಮಾಚಾರ ಅಂತ. ನಾಗೂರು ಹೇಳಿದ್ರು, ಅಣ್ಣ ಅರ್ಜುನ ಆನೆ, ಜಗತ್ ಪ್ರಸಿದ್ಧವಾದಂಥ ಆನೆನ ಅಮಾಯಕವಾಗಿ ದಾರಿನಲ್ಲಿ ಕಾಡಿನಲ್ಲಿ ಕೊಂದುಬಿಟ್ರು. ಆ ಕೊಲೆಗೆ, ಅದರ ಸಾವಿಗೆ ವ್ಯವಸ್ಥೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಅದನ್ನು ಒಂಟಿಯಾಗಿ ನಿಲ್ಲಿಸಿ ಸಾಯಿಸಿಬಿಟ್ರು. ಆನೆ ಮತ್ತು ಮಾನವ ಸಂಘರ್ಷಕ್ಕೆ ಒಂದು ತಿಲಾಂಜಲಿ ಹಾಡೋದಕ್ಕೆ ಇದೊಂದು ಹೋರಾಟ ಕೇಂದ್ರ ಆಗಲಿ ಅಂತ ಅವತ್ತು ಚಳವಳಿ ಮಾಡಿ ಸರ್ಕಾರದ ಗಮನ ಸೆಳೆದು ಆನೆಯ ತದ್ರೂಪನ ಹೈವೇನಲ್ಲಿಡಿ ಅದು ಒಂದು ಪ್ರವಾಸಿ ಕೇಂದ್ರ ಮಾಡಿ ಬಂದವರಿಗೆ ಆನೆ ಮಾನವ ಸಂಘರ್ಷಕ್ಕೆ ಹೋರಾಟಕ್ಕೊಂದು ಸ್ಫೂರ್ತಿ ಬರಲಿ ಅಥವಾ ಅದಕ್ಕೊಂದು ದಿಕ್ಕು ಬರಲಿ ಅಂತ ಒಂದು ಚಳವಳಿ ಮಾಡಿದರು. 2 ವರ್ಷದ ಮೇಲೆ, ಡಿಸೆಂಬರ್ 22ಕ್ಕೆ 2 ವರ್ಷ ಆಗುತ್ತೆ. 2 ವರ್ಷದ ಮೇಲೆ 19 ಜನದ ಮೇಲೆ ಕೇಸ್ ಹಾಕಿಬಿಟ್ಟಿದ್ದಾರೆ. ಎಲ್ಲರಿಗೂ FIR ಹಾಕಿ ಚಾರ್ಜ್ ಶೀಟೇ ಹಾಕಿಬಿಟ್ಟಿದ್ದಾರೆ. ಹೀಗಾದರೆ ಹೇಗೆ? ಯಾರು ವ್ಯವಸ್ಥೆ ಅನ್ಯಾಯಗಳ ವಿರುದ್ಧ ಮಾತಾಡೋರು ಅಂತ ನನಗೆ ಹೇಳಿದ್ರು. ನಾನು ಕೇಳಿದ್ದೀನಿ, ಹೇಳಿ ಏನಾಗಬೇಕು, ರಿಯಾಕ್ಟ್ ಮಾಡಬೇಕಲ್ಲ. ಗಾಂಧಿ ಒಂದು ಮಾತು ಹೇಳ್ತಾರೆ, ಅನ್ಯಾಯ ಆಗದನ್ನ ನೀವು ನೋಡಿಕೊಂಡು, ಕೊಲೆ ಆಗದನ್ನ, ಅತ್ಯಾಚಾರ ಆಗದನ್ನ, ಭ್ರಷ್ಟಾಚಾರ ಆಗದನ್ನ, ಅಸ್ಪೃಶ್ಯತೆ ಮಾಡೋದನ್ನ, ಅನ್ಯಾಯಗಳನ್ನು ನೀವು ನೋಡ್ಕೊಂಡು ಸುಮ್ಮನೆ ಇದ್ರೆ ಆ ಅನ್ಯಾಯದಲ್ಲಿ ನಾವು ಭಾಗಿ. ಇದು ಅನ್ಯಾಯ ಅಂತ ಗೊತ್ತಾಯ್ತಲ್ಲ, ರಿಯಾಕ್ಟ್ ಮಾಡೋದೇ ಇಲ್ಲ, ಮಾತಾಡ್ಬೇಕು ನೀವು. ನಾನು ತಕ್ಷಣವೇ ಆ ಜಮೀಲ್ನ ಹೋಟೆಲ್ ಪಕ್ಕ ಒಂದು ನಿರ್ಣಯ ತಗೊಂಡ್ವಿ. ಗುರುವಾರ ದಿವಸ ಸರ್ವ ಪಕ್ಷಗಳ ಸಭೆ ಕರೀಬೇಕು. ಆ ಸಭೆಗೆ ಭಾರಿ ದೊಡ್ಡ ಸಂಖ್ಯೆ ಅಲ್ಲ, ಪ್ರತಿ ಸಂಘಟನೆಯವರು ಪಾರ್ಟಿಯವ್ರನ್ನ ಕರೀರಿ, ಒಂದು ಮೂಮೆಂಟ್ ಮಾಡೋಣ, ಪ್ರತಿಭಟನೆ ಮಾಡೋಣ, ಸರ್ಕಾರಕ್ಕೂ ಕೂಡ ಅದನ್ನು ಕೊಡೋಣ ಅಂಥೇಳಿ. ಆಗ ಜೈ ಭೀಮ್ ಅವರು ಪತ್ರಕರ್ತರು ಅಷ್ಟೇ ಅಲ್ಲ, ಅವರು ಕ್ಯಾಮ್ರಾದಲ್ಲಿ ರೆಕಾರ್ಡಿಂಗ್ ಮಾಡ್ತಾರೆ. ಒಂದು ಚಾನಲಿನ ಮಾಲೀಕರು ಕೂಡ ಹೌದು, ಅವರ ನಿರ್ದೇಶಕರು.
ರೆಕಾರ್ಡ್ ಮಾಡಿದರು. ಅದು ಸಾವಿರಾರು ಜನರು ಅದನ್ನು ನೋಡಿದರು, ಒಂದು ರಿಯಾಕ್ಟ್ ಮಾಡಿದರು. ಎಸ್, ಕರೆಕ್ಟ್, ಅನ್ಯಾಯದ ವಿರುದ್ಧ ಮಾತಾಡಿದನ್ನ 2 ವರ್ಷದ ಮೇಲೆ ಪೊಲೀಸ್ ಕೇಸ್ ಹಾಕಿ ಜೈಲಿಗೆ ಕಳಿಸಿದ್ರೆ ಯಾರು ಹೋರಾಟ ಮಾಡೋರು, ಯಾರು ಸತ್ಯನೇ ಹೇಳೋರು? ಗುರುವಾರ ದಿನ ಮೀಟಿಂಗು ಕೂಡ ಮಾಡಿದ್ರು. ಎಲ್ಲ ರಾಜಕೀಯ ಪಕ್ಷ ಸಂಘಟನೆಯವರು ಬಂದಿದ್ದರು. ಒಂದು ಅಭಿಪ್ರಾಯ ಮಾಡಿ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಟ್ವಿ. ಜೊತೆಗೆ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳನ್ನು ಸದ್ಯದಲ್ಲೇ ಭೇಟಿಯಾಗೋದು ಅಂತ ಕೆಲವು ನಾಯಕರುಗಳನ್ನು ಕೂಡ ತೀರ್ಮಾನ ಮಾಡಿದ್ದಾರೆ. ಕೇಸನ್ನು ವಿಡ್ರಾ ಮಾಡಿಕೊಡಿ ಅಂತ ಹೇಳಿದ್ರು. ನಾನು ಯಾಕೆ ಈ ವಿಚಾರ ಹೇಳಿದೆ ಅಂದರೆ, ಮೆಹಬೂಬ್ ಸುಮ್ಮನೆ ಮನೆಯಲ್ಲೇ ಅಡಿಗೆ ಊಟ ಮಾಡಿದ್ದು ಕೊಟ್ಟು ಊಟ ಮಾಡಿಕೊಂಡು ತಿರುಗಾಡ್ಕೊಂಡಿರೋ ಕೆಲಸ ಮಾಡ್ತಿಲ್ಲ. ಬದುಕಿಗೋಸ್ಕರ ಬೇರೆ ಬೇರೆಯವರು ಏನೇನೋ ಕೆಲಸ ಮಾಡ್ತಾರೆ. ಅವರು ಹೋರಾಟ ಮತ್ತು ವೃತ್ತಿ ಎರಡನ್ನು ಒಟ್ಟಿಗೆ ಇಟ್ಕೊಂಡು ಮಾಡ್ತಾ ಇದಾರಲ್ಲ, ಅದರ ಪರಿಣಾಮ ಅವ್ರ ತಲೆ ಒಳಗಡೆ ನೀನು ಇಲ್ಲದೆ ಹೋದರೆ, ಅಂದರೆ ಸೂರ್ಯ ಹುಟ್ಟದಲ್ಲೇ ಹೋದರೆ, ಚಂದ್ರ ಇಲ್ದಲೇ ಹೋದರೆ, ನೀರು ಇಲ್ದಲೇ ಹೋದರೆ, ಭೂಮಿ ಇಲ್ದಲೇ ಹೋದರೆ, ತಂದೆ ತಾಯಿ ಇಲ್ದಲೇ ಹೋದರೆ, ಯಾರೂ ಇಲ್ಲದೇ ಇರೋಂಥ ಸಮಾಜ ಹೇಗಿರುತ್ತೆ ಅನ್ನೋದನ್ನ ಕಲ್ಪನೆ ಮಾಡಿಕೊಂಡು ಈ ಥರದ ಆಲೋಚನೆ ಬರೋದು ಯಾರಿಗೆ ಅಂದರೆ, ಸಮಾಜನ ಯಾರು ಪ್ರೀತಿಸ್ತಾರೆ, ಸಮಾಜದ ಒಳಗಿರೋ ಅಂಕುಡೊಂಕುಗಳನ್ನ ಯಾರು ಸರಿ ಮಾಡ್ತಾರೆ ಅವ್ರಿಗೆ ಮಾತ್ರ ಬರೋದು. ನನಗೆ ನಾನು ಮೆಹಬೂಬ್ ಅವ್ರಿಗೆ ಹೇಳ್ತೀನಿ, ಅವ್ರಿಗೊಂದು ಬಳಗ ಇದೆ. ಆ ಬಳಗನೇ ಸಮಾಜ. ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥ ಬಳಗರಿಗೆ ನಾವು ಬೆಂಬಲವಾಗಿ ನಿಲ್ಲಬೇಕಾಗಿದೆ. ನಾನು 2 ಗಂಟೆಗೂ ಹೆಚ್ಚು, 2-2.5 ಗಂಟೆ, 3 ಗಂಟೆ ಆಗ್ತಾ ಬಂತು. ಸಮಯವನ್ನು ಮೀರಿ ನಡೆಯೋರು ಸಾರ್ವಜನಿಕ ವ್ಯಕ್ತಿನಲ್ಲಿ ಅವನಿಂದ ನೀವು ಏನೂ ಸಾಧ್ಯ ಮಾಡೋಕ್ಕೆ. ನನಗೆ ಈ ಕ್ಷೇತ್ರದ ಒಳಗಡೆ ಪ್ರಮುಖವಾದಂಥ ವ್ಯಕ್ತಿಗಳೊಬ್ಬರು ಎಲ್ಲ ಸಮಯಕ್ಕೂ 2 ಗಂಟೆ 3 ಗಂಟೆ ಲೇಟಾಗಿ ಬರ್ತಾರೆ. ನೋಡ್ರಿ, ನಾನು ಇಲ್ಲದಲೇ ಇದ್ದರೆ ಏನು ನಡೆಯಲ್ವಾ? ನಡೆಯುತ್ತೆ. ಆದರೆ ನಾನು ಮಾತಾಡ್ತಾ ಇದ್ದೀನಿ, ನಾನು ಶಿಸ್ತಲ್ಲಿರಬೇಕು, ನಾನು ಸರಿ ಇರಬೇಕು. ನಾನು ಸರಿ ಇದ್ದಲೇ ಸಮಾಜ ಸರಿ ಮಾಡೋಕ್ಕಾಗಲ್ಲ, ನಾನು ಶುದ್ಧ ಇದ್ದಲೇ ಸಮಾಜ ಸರಿ ಮಾಡೋಕ್ಕಾಗಲ್ಲ. ಅದರಿಂದ ನಾನು ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ 1 ಗಂಟೆ ನಾವು ಮುಂಚೆನೇ 2 ಗಂಟೆ ಮುಂಚೆ ಫೋನ್ ಮಾಡಿದ್ವಿ ಮೆಹಬೂಬ್, ಅಣ್ಣ ಟೈಮ್ 10 ಗಂಟೆ, ನನಗೆ ಕೊಟ್ಟಿದ್ದು 10 ಗಂಟೆ 30 ನಿಮಿಷ, 11 ಗಂಟೆ 30 ನಿಮಿಷ. ನಾನು 11 ಗಂಟೆಗೆ ಬಂದೆ. ನನಗಿಂತ ಮೊದಲೇ ನಮ್ಮ ಜಯಮಾರುತಿ ದೇವರಾಗಿದ್ದರು. ಯಾಕೆಂದರೆ ಅವ್ರು ಹೇಳಿದ್ರಲ್ಲ, ಅವರು 4 ಅಥವಾ 5 ಸಂಸ್ಥೆನಲ್ಲಿ ಅಧ್ಯಕ್ಷರ ಕೆಲಸ ಮಾಡ್ತಿದ್ದಾರೆ, ಮನೆ ಕೆಲಸ ಮಾಡ್ತಾರೆ, ಅಭಿವೃದ್ಧಿ ಮಾಡಿದ್ದಾರೆ. ಯಾರು ಆಕ್ಟಿವ್ ಆಗಿರ್ತಾರೆ, ಯಾರು ನಿರಂತರವಾದ ಜಾಗೃತವಾಗಿರ್ತಾರೆ, ಅವರು ಒಳ್ಳೇದಾಗ್ತಾರೆ, ಸಮಾಜದ ಒಳ್ಳೇದಾಗುತ್ತೆ. ಸೊ ಹಾಗಾಗಿ ನಾನು ಮೆಹಬೂಬ್ ಕೆಲಸ ಮಾಡಿ, ನಾನು ಹೇಳಿದ್ದಲ್ಲ, ಮೆಹಬೂಬ್ ವಿಶ್ವನಾಥ್ ಜೊತೆ ಬಂದು ಸೇರಿಲ್ಲ. ವಿಶ್ವನಾಥ್ ಮೆಹಬೂಬನ್ನ ಹುಡುಕಿ ಇಟ್ಕೊಂಡಿದ್ದಾನೆ. ಮೆಹಬೂಬನ್ನ ಸೇರಿಸ್ಕೊಂಡು ಕೆಲವರಿಗೆಲ್ಲ ಕಣ್ಣೂರಿ ಇದೆ. ಯಾವ ಗುರಿನೂ ನಾವು ಕೇರ್ ಮಾಡಲ್ಲ. ಯಾಕೆಂದರೆ ನಮಗೆ ಬೇಕಿಲ್ಲ ಸಮಾಜ ತಿದ್ದು. ನಾನೊಂದು ದಿನ ಅತ್ಯಂತ ಕ್ಲಿಷ್ಟವಾದ ಮೈ ಮೇಲೆ ಹಾಕ್ಕೊಂಡು ಗಡೀಪಾರ ಆಗಿರೋದು ಅವ್ರ ಮೇಲೆ ರೌಡಿ ಶೀಟರ್. ಯಾತಕ್ಕೆ ಅಂದರೆ ಅವರ ಮನೆಯಲ್ಲಿ ರೆಹಮತುಲ್ಲಾ ಅವರ ಶ್ರೀಮಂತ, 1 ಎಕರೆಗೆ 1 ಕೋಟಿ ರೂಪಾಯಿ ಬರುವಂಥ ಆಸ್ತಿ ಇವತ್ತು ಅಲ್ಲಿ ದರ್ಗಾದ ಹತ್ರ ಎದುರುಗಡೆ ಇದೆ. ಅದರ ಮಾಲೀಕ ರೆಹಮತುಲ್ಲಾ. ಆ ಬಿಲ್ಡಿಂಗ್ ಇನ್ನೂ ಕೂಗುಗೆ ಹೇಳ್ತಾ ಇದೆ ರೆಹಮತುಲ್ಲಾ ಅಂತ. ಅಷ್ಟು ಮಾಡಿದ ಒಬ್ಬ ಶ್ರೀಮಂತನ ಮಗ. ಅವ್ರ ಹತ್ರ ಶ್ರೀಮಂತಿಗೆ ಈಗಿಲ್ಲ, ಅದರ ಹಿಂದೆನೂ ಅವ್ರು ಬಿದ್ದಿಲ್ಲ. ಆದರೆ ಸಮಾಜವನ್ನು ತಿದ್ದುವಂಥ, ಸಮಾಜದ ಪರ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಒಂದು ಟಾಸ್ಕ್ ಕೊಟ್ಟಿದ್ದೆ ನಾನು. ಆನೆಮಲ್ನಲ್ಲಿ ನಿಮ್ಗೆ ಗೊತ್ತಿದೆ, ಆನೆಮಲ್ನಲ್ಲಿ ಮಸೀದಿನಲ್ಲಿ ಅನಗತ್ಯವಾದಂಥ ಒಂದು ವಿಚಾರಕ್ಕೆ ಸಂಘರ್ಷ ಆಗಿ ಅಲ್ಲಿ ಕುರಾನನ್ನು ಸುಟ್ಟೆ ಹಾಕಿದ್ರು, ನುಗ್ಗಿ ಗ್ಲಾಸ್ ಹೊಡೆದಾಕಿದ್ರು. ಸಂಘರ್ಷ ಆದ ಸಂದರ್ಭದಲ್ಲಿ ಅಲ್ಲಿ ಒಂದು ಬಾವುಟದ ವಿಚಾರದಲ್ಲಿ ಒಂದು ಸಂಘರ್ಷ ಆಗಿತ್ತು ಟೋಲ್ಗೇಟಲ್ಲಿ. ಆದರೆ ಅದಕ್ಕೆ
ತಪ್ಪು ತಿಳುವಳಿಕೆಯನ್ನು ಸರಿ ಮಾಡೋದಕ್ಕೆ ನನಗೆ ಬೇಕಾಗಿದ್ದು 3 ಬಾವುಟಗಳು. ಒಂದು ಹಿಂದೂ ಧ್ವಜ, ಇನ್ನೊಂದು ಪಾಕಿಸ್ತಾನ ಧ್ವಜ, ಇನ್ನೊಂದು ಜಮಾಯತೆ ಇಸ್ಲಾಂ ಧ್ವಜ. ಜಮಾತೆ ಇಸ್ಲಾಂ ಧ್ವಜನ ಮತ್ತು ಹಿಂದೂ ಧ್ವಜನ ಮಾಡಿಕೊಡೋಕ್ಕೆ ಎಲ್ಲರೂ ತಯಾರಾದರು. ಅದರ ಪಾಕಿಸ್ತಾನ ಧ್ವಜನ ಮಾಡಿಕೊಡೋದಕ್ಕೆ ಎಲ್ಲರಿಗೂ ಭಯ. ನಾನು ಹೇಳಿದೆ, ಈ ಸುಸೈಡ್ ಸ್ಕ್ವಾಡ್ ಯಾರಿದ್ದಾರೆ, ತಲೆ ಕೊಡೋರು ಯಾರಿದ್ದಾರೆ? ನಂಗೆ ಹೊಡೆದಿದ್ದೆ ಈ ಮೆಹಬೂಬ್. ಇವೆಲ್ಲಕ್ಕೂ ತಲೆ ಕೊಡ್ತಾನೆ. ಇವಾಗ ಹೇಳಿದೆ, ಒಂದು ಪಾಕಿಸ್ತಾನ ಧ್ವಜ, ಈ 3 ಧ್ವಜ ನೀನೇ ಮಾಡಿಕೊಡ್ಬೇಕು. ಅವನು ಯಾವ ಟೈಲರ್ ಹತ್ರ ಹೋದ್ರು ಮಾಡಿಕೊಟ್ಟಿಲ್ಲ. ಕೊನೆಗೆ ಅವನ ಹೆಂಡತಿ ಟೈಲರಿಂಗ್ ಗೊತ್ತಂತೆ, ಅಲ್ಲಿ ಕೂರಿಸಿ ಪಾಕಿಸ್ತಾನ ಧ್ವಜವನ್ನು ಹೊಲಿದು ನಂಗೆ ತಂದು ಕೊಡ್ತಾರೆ. ಆ 3 ಧ್ವಜಗಳು ನೆನ್ಪಿಟ್ಕೊಳ್ಳಿ, ಹಿಂದೂ ಮುಸ್ಲಿಮರಲ್ಲಾದಂಥ ಒಂದು ಸಂಘರ್ಷ ಅಲ್ಲಿ ಶಾಂತಿ ಸಭೆ ಒಳಗಡೆ SPDC ಎದುರುಗಡೆ 2 ನಿಮಿಷದೊಳಗೆ ನಾನು ಬಗೆಹರಿಸ್ಕೊಟ್ಟೆ. 2 ನಿಮಿಷದಲ್ಲಿ ಆ ಧ್ವಜ ಇಟ್ಕೊಂಡು ಒಪ್ಪಿದ್ರು. RSSನ ವಿಶ್ವ ಹಿಂದೂ ಪರಿಷತ್ತಿನ ಬಜರಂಗ ದಳದ ಸ್ನೇಹಿತರು ನಾವು ತಪ್ಪು ತಿಳ್ಕೊಂಡಿದ್ದೀವಿ ಅಂತ ಗುರುಗಳ ಹತ್ರ ಕ್ಷಮೆ ಕೇಳಿದ್ರು. ರಾಮಚಂದ್ರ ಅವ್ರ ಸಮೇತ ಕ್ಷಮೆ ಕೇಳಿದ್ರು. ನಾವು ಪಾಕಿಸ್ತಾನ ಧ್ವಜ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ, ಪಾಕಿಸ್ತಾನದ ಧ್ವಜ ಅಂತ ನನಗೆ ಗೊತ್ತಿಲ್ಲ ಅಂತ. ಇಂಥ ಕ್ಲಿಷ್ಟಕರವಾದಂಥ ಕೆಲಸನ ನಾನು ಮೆಹಬೂಬ್ ಹತ್ರ 10 ವರ್ಷ 15 ವರ್ಷದ ಹಿಂದೆನೇ ಮಾಡಿಸಿದೆ. 15-20 ವರ್ಷ ಆಯ್ತು. ನಾನು ಯಾಕೆ ಇದನ್ನು ಹೇಳಿದೆ ಅಂದರೆ, ಯಾರ ತಲೆಯೊಳಗಡೆ ಹೊಸತನ್ನ ಬರುತ್ತೋ ಅವರು ಸಾಧಕರಾಗಿರ್ತಾರೆ. AC ರೂಮಲ್ಲಿ ಕೂತ್ಕೊಂಡು ಬರೀತಾರಲ್ಲ, ಅವ್ರಿಗೆ ಗೊತ್ತಿರೋದು ಅಷ್ಟಕ್ಕೇನೆ. ಆದರೆ ಫೀಲ್ಡಲ್ಲಿ ಇರ್ತಾರಲ್ಲ, ಬೀದಿನಲ್ಲಿ ಇರ್ತಾರಲ್ಲ, ಅನುಭವಗಳಿರ್ತದಲ್ಲ, ಅವರ ಬರಹಗಳಿಗೆ ಹೆಚ್ಚು ಶಕ್ತಿ ಇರುತ್ತೆ. ಅದಕ್ಕೆ ನಾನು ಎಡೆಹಳ್ಳಿ ಮಂಜು ಅವರು ಅನೇಕ ರೀಲ್ಸ್ಗಳು ಮಾಡ್ತಾರೆ. ಪ್ರಾಕ್ಟಿಕಲ್. ಒಬ್ಬ ಅತ್ಯುತ್ತಮವಾದ ಕೃಷಿಕರು, ಚಳವಳಿ, ಅವ್ರ ಮೇಲೆ ಕೇಸ್ ಹಾಕಿದ್ವಿ. 19ರ ಕೇಸಲ್ಲಿ ಅವರು ಒಬ್ಬರು ಬೆಟ್ಟಳ್ಳಿ ನಾಗರಾಜ್ ಅವರು, ವಿಕ್ರಮರು, ಇವರೆಲ್ಲ ಕೇಸ್ ಹಾಕಿದ್ದಾರೆ. ನನ್ನ ಮೇಲೆ ಮೊನ್ನೆ ಮಾನನಷ್ಟ ಮೊಕದ್ದಮೆನ ಅವರೇ ಇದು ಸರಿಯಲ್ಲ ಅಂತ ವಾಪಸ್ ತಗೊಂಡು ವಿಡ್ರಾ ಮಾಡಿಕೊಂಡ್ರು. ಅಲ್ಲಿಗೆ ನನ್ನ ಮೇಲಿರೋ ಕೇಸು ಮುಕ್ತಾಯ ಆಯಿತು. ಆದರೆ ನನ್ನ ಗನ್ ಸೀಸ್ ಆಗಿರೋ ಕೇಸ್ ಇದೆಯಲ್ಲ, ಅದು ಹೈಕೋರ್ಟಲ್ಲಿ ಸ್ಟೇ ಆಗಿದೆ, ಪೂರ್ಣ ಅದು ಮುಕ್ತಾಯ ಆಗಿಲ್ಲ, ಸ್ಟಿಲ್ ಕೇಸ್ ಇದೆ. ಅನುಭವಗಳಿಂದ ಬರುವಂಥ ವಿಚಾರಗಳು ಅದು ಪುಸ್ತಕ ಆಗಿ ಹೊರಗೆ ಬಂದರೆ ಅದಕ್ಕೆ ಶಕ್ತಿ. ಇವತ್ತು ನೀ ಇಲ್ಲದ ಜಗತ್ತಿದೆಯಲ್ಲ, ಅದು ಅವರ ಕಲ್ಪನೆ ಮಾಡಿಕೊಂಡು ಬರೆದಿದ್ರೂ ಅದರ ಹಿಂದೆ ಅಗಾಧವಾದ ಅನುಭವಗಳಿದೆ. ಮೆಹಬೂಬ್ ಅವರೇ, ಬರಿತಾ ಹೋಗಿ ನೀವು, ನಾವು ಬರುತ್ತಾ ಇರ್ತೀವಿ. ಯಾವುದೇ ಕಾರಣಕ್ಕೆ ಬರಹನ ನಿಲ್ಲಿಸಬೇಡಿ. ನಾನು ಬೇರೆಯವ್ರಿಗೂ ನಾನು ಬರೆಯೋದನ್ನ ಅಭ್ಯಾಸ ಮಾಡಿ. ಇಲ್ಲಿ ದುರಂತ ಏನಂದರೆ, ತುಂಬ ಚೆನ್ನಾಗಿ ವಿಶ್ವನಾಥ್ ಮಾತಾಡ್ತಾರೆ, ಆದರೆ ನಮಗೆ ಬರೆಯೋಕ್ಕೆ ಬರಲ್ಲ. ತುಂಬ ಚೆನ್ನಾಗಿ ಬರೀತಾರೆ, ಅವರಿಗೆ ಮಾತಾಡೋಕ್ಕೆ ಬರಲ್ಲ. ಏನು ಪ್ರಸಾದ್ ಎರಡೂ ಮಾಡ್ತಾರೆ. ಒಂದು 5% ಜನ ಇದ್ದಾರೆ ಅಷ್ಟೇ, ಬರೀತಾರೆ, ಮಾತಾಡ್ತಾರೆ. ಆದರೆ ಈ ಬರೆಯೋರಿಗೆ ಮಾತಾಡೋಕ್ಕೆ ಬರಲ್ಲ, ಮಾತಾಡೋರಿಗೆ ಬರೆಯೋಕ್ಕೆ ಬರಲ್ಲ. ಅದಕ್ಕೆ ನಾನು ಹೇಳೋದು, ಬರೆಯೋರು ಮಾತಾಡೋರು ಇಬ್ಬರ ಕಾಂಬಿನೇಷನ್ ಆಗಬೇಕು. ನಾನು ಅದಕ್ಕೇ ಮೆಹಬೂಬನ್ನು ಯಾಕೆ ಇನ್ನೊಂದು ದಿಕ್ಕಲ್ಲಿ ನಾನು ಸ್ನೇಹ ಮಾಡಿದ್ದೀನಿ ಅಂದರೆ, ಅವನು ಚಳವಳಿನೂ ಮಾಡ್ತಾನೆ, ಬರೀತಾನೆ. ನಾವೆಲ್ಲ ಹೋರಾಟ ಮಾಡಿದ ವಿಚಾರಗಳನ್ನು ಈ ತಾಲೂಕಿನಲ್ಲಿ, ಈ ಭಾಗದಲ್ಲಿ, ಪಶ್ಚಿಮ ಘಟ್ಟದಲ್ಲಿ ಮಾಡಿದ ಅನೇಕ ಹೋರಾಟಗಳನ್ನು ದಾಖಲಿಸುವಂಥ ಕೆಲಸನೂ ಕೂಡ ಮಂಜು ಅವರು, ಮೆಹಬೂಬ್ ಅವರು, ಮಂಜು ಅವರು, ಲಕ್ಕಪ್ತರು ಇಲ್ಲಿ ಕೂತಿದ್ದಾರೆ, ಅಣ್ಣಗೌಡರು ಇಲ್ಲಿ ಕೂತಿದ್ದಾರೆ. ನೀವೆಲ್ಲ ಮಾಡಬೇಕು ಆ ಕೆಲಸನ. ಮಾಡಿ. ನಾವು ಭಾಷಣಕಾರರು, ಬರಹಗಾರರು ಅಲ್ಲ ಅನ್ನೋಂಥ ಮಾತನ್ನು ಹೇಳಿ, ಕೊನೆಯದಾಗಿ ನನಗೊಂದು ಖುಷಿಯಾಗಿತ್ತು ಅಂದರೆ, ಮೆಹಬೂಬ್ ಅವರ ಮಗನ್ನ ಎಲ್ಲ ಕಡೆ ಕರ್ಕೊಂಡ್ಬರ್ತೀಯಾರಿ. ಅವನ ಹೆಸರೇನು ಅಂದರೆ, ಅವನಿಗೆ ಮಾತಾಡಿದ್ದು ಕೇಳಲ್ಲ ಅವನಿಗೆ. ಆದರೆ ಅವನು ಎಷ್ಟು ಸುಂದರವಾಗಿ ಡ್ರೆಸ್ ಮಾಡ್ಕೊಬರ್ತಾನೆ, ನೀಟಾಗಿ ಕೂರ್ತಾನೆ, ಡಿಸ್ಟರ್ಬ್ ಹೆಚ್ಚು ಮಾಡಲ್ಲ. ಅವನಿಗೆ ಯಾವುದು ಇಷ್ಟ ಹೇಳು, ನಾನೊಂದು ಗಿಫ್ಟ್ ಕೊಡ್ತೀನಿ. ಅವನಿಗೆ ಒಳ್ಳೇದು. ಅವನಿಗೆ ದೊಡ್ಡ ಮೊಬೈಲು, ಇನ್ನೊಂದು ಯಾವುದ್ರಲ್ಲೂ ಇಷ್ಟ ಇದ್ದರೆ ಅವನ್ನ ಎಕ್ಸ್ಪೋಸ್ ಮಾಡಬೇಕು. ಅವನಿಗೆ ಬಂದು ಕೂತಿದ್ದಾನೆ. ಧನ್ಯವಾದ. ನಿಮಗೆಲ್ಲ ಒಳ್ಳೇದಾಗಲಿ. ನಮಸ್ಕಾರ. All the best. ಬರಲಿಲ್ವಾ?
ಇದೀಗ ಹೇಳಿ ಮಂಜಣ್ಣನವರು ಮೆಹಬೂಬ್ರವರ ಬಗ್ಗೆ ಬಂದಿರುವಂತಹ ಒಂದು ಅದ್ಭುತವಾದ ಲೇಖನ ಆ ಫೋಟೋ ಫ್ರೇಮ್ ಒಳಗಡೆ ಇದೆ. ಅದು ಯಾವಾಗಲೂ ಕೂಡ ಶಾಶ್ವತವಾಗಿ ಅವರ ಮನೆ ಗೋಡೆ ಮೇಲೆ ಇರ್ತದೆ ದಾಖಲಾಗಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ಲಿಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ವಂದಿಸ್ತಾ ಯೋಜನಾ ಪ್ರಾಧಿಕಾರದ ಗೌರವಿತ ಅಧ್ಯಕ್ಷರಾದಂತಹ ಶ್ರೀ ಮುಫೀಸರು, ಮಂಜುನಾಥ್ ಅವರು, ನಾಗಾರ್ಜುನವರು, ಜಯಮಾರುತಿ ದೇವರಾಜರವರು, ಚಂದ್ರಶೇಖರ್ ಅವರು, ಮಾಧವ್ ಅವರು, ಚಂದ್ರವೇಣಿ ಮೇಡಮ್ ಅವರು, ಶಾರದಾ ಗುರುಮೂರ್ತಿ ಅವರು ಹಾಗೂ ಜಿ ಮಂಜು ಅವರು, ಎಲ್ಲರಿಗಿಂತ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದ ಮುಖ್ಯ ನಿರ್ವಹಣೆ ಹಾಗೂ ಎಲ್ಲಿ ಶೋಷಿತರಿದ್ದ ಅವರಿಗೆ ಬೆಲೆಯಾಗಿ ಹೆಮ್ಮೆಯ ಪುತ್ರಾಂತರಿರುವುದು ಮಗುಗಳು ಅವರ ವಿಶೇಷವಾದ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಬಿಟ್ಟು ಪುಸ್ತಕ ಕಾರ್ಯಕ್ರಮ ನಮಗೆ ಸ್ಫೂರ್ತಿಯಾದ ಮಗುಗಳಿಗೂ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದಂತಹ ಎಲ್ಲ ಸಾರ್ವಜನಿಕರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಮಾಡಿದ ಎಲ್ಲ ಸೈನಿಕರಿಗೂ ಪೂರ್ವಕವಾದ ಧನ್ಯವಾದಗಳನ್ನು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದ್ದೇವೆ.